ಸನ್ನಿವೇಶದಲ್ಲಿ ಈಗಿನ ಶತಮಾನದಲ್ಲಿ ನಾವು ಅಂಬೇಡ್ಕರ್ ಅವರನ್ನು ಕೊಂಡಾಡ್ತಾ ಇದ್ದೀವಿ. ಯಾವ ಜಾತಿಯವ್ರಿಗೆ ಕೇಳಿದ್ರು ಅಂಬೇಡ್ಕರ್ ನನ್ನವರು ಅಂತ ಹೇಳ್ತಾ ಇದ್ದಾರೆ, ಯಾವ ಧರ್ಮೀಯರಿಗೆ ಕೇಳಿದ್ರು ಅಂಬೇಡ್ಕರ್ ನನ್ನವರು ಅಂತಿದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಮನುಕುಲದ ವ್ಯಕ್ತಿಗಳಿಗೆ ವಿಚಾರಿಸಿದ್ರು ಕೂಡ ಧರ್ಮ, ಜಾತಿ, ಲಿಂಗ ಯಾವುದೇ ತಾರತಮ್ಯ ಇಲ್ಲ ಅಂತ ಯೋಚನೆ ಮಾಡಿದ್ರು ಕೂಡ ಅಂಬೇಡ್ಕರ್ ಹೌದು ಇವರು ನಮ್ಮವರು ಅಂತ ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಈಗ ಸಮಾಜ ಪ್ರಪಂಚ ಇದೆ. ಹಾಗಿದ್ದಾಗ ಅಂಬೇಡ್ಕರ್ ಅವರು ಬಾಲ್ಯ ಹೇಗಿತ್ತು? ಈಗಿನ ಒಂದು ಸಮಾಜಕ್ಕೆ ಪೂರಕ ಅಂತ ಅಂದ್ಕೊಳ್ಳುವಂತಹ ಅಂಬೇಡ್ಕರ್ ನಿಜವಾಗ್ಲೂ ಯಾವ ರೀತಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸಿದ್ರು ಅಂತ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದೆಯಲ್ಲ ಈ ವಿಭಾಗ, ಈ ಕೇಂದ್ರ, ಅದು ನಿಜವಾಗ್ಲೂ ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ಥರದ ಮರುಚಿಂತನೆಗಳು ಹೆಚ್ಚೆಚ್ಚು ಆದಾಗ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಪ್ರಯತ್ನ ಮಾಡ್ಕೊಳ್ಳೋದಕ್ಕೆ ಸಮಾಜಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಥರದ ಪ್ರಯತ್ನಗಳು ಮತ್ತೆ ಮತ್ತೆ ನಡೀಲಿ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ವಿದ್ಯಾಭ್ಯಾಸ, ಶಿಕ್ಷಣ, ಜ್ಞಾನ ಅಂತ ಬಂದಾಗ ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಬರುತ್ತೆ, ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾಕಂದರೆ ಇಡೀ ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ ಅಂಬೇಡ್ಕರ್ ಅನ್ನುವಂಥವರು ವಿಶ್ವಜ್ಞಾನಿ ಅಂತ. ಹಿ ಈಸ್ ಎ ಸಿಂಬಲ್ ಆಫ್ ನಾಲೇಜ್ ಅಂತ ಹೇಳ್ತೀವಿ. ಇದನ್ನು ಘಂಟಾಘೋಷವಾಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲೇ ಬರೆದುಬಿಟ್ಟಿದ್ದಾರೆ ಆಲ್ರೆಡಿ. ಹಿಂದಿರಲಿಲ್ಲ, ಅದು ಯಾರಿಗೂ ಕೊಟ್ಟಿರಲಿಲ್ಲ. ಅಂತಹ ಒಂದು ಜ್ಞಾನಿ ನೀವು ದೇಶ ವಿದೇಶಗಳಲ್ಲಿ ನೋಡ್ತಾ ಹೋದರೆ, ಬರೀ ಭಾರತ ಅಷ್ಟೇ ಅಲ್ಲ, ನಾವು ಕರ್ನಾಟಕ ಭಾರತ ಅಂತ ಅಷ್ಟೇ ಪರಿಗಣಿಸದೆ ಪ್ರಪಂಚದಾದ್ಯಂತ ಟಾಪ್ ಯೂನಿವರ್ಸಿಟೀಸ್ಗಳು ಅಂತ ಕೊಡ್ತಾವೆ. ಆ್ಯಕ್ಚುಲಿ ನೀವು ಯಾವ ರ್ಯಾಂಕಿಂಗ್ ಕೊಡುವಂಥ ಯೂನಿವರ್ಸಿಟೀಸ್ಗಳು ಬೇಕಾದರೂ ತಗೊಳ್ಳಿ, ಅಲ್ಲಿ ಎಲ್ಲವೂ ಕೂಡ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡ್ತಾರೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ತಗೊಳ್ಳಿ, ಕೊಲಂಬಿಯಾ ಯೂನಿವರ್ಸಿಟಿ ತಗೊಳ್ಳಿ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ತಗೊಳ್ಳಿ, ಎಷ್ಟು ಬೇಕು ನಿಮಗೆ. ಯು ಟೇಕ್ ಎನಿ ಆಫ್ ದ ಟಾಪ್ ಯೂನಿವರ್ಸಿಟೀಸ್. Even in the Massachusetts Institute of Technology, this is one of the best university in the entire world who trains the young minds in technology. So technology ಪಾಠ ಮಾಡುವಂತಹ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳಿವೆ. ಅಂಬೇಡ್ಕರ್ ಅವರನ್ನು ಸ್ಮರಿಸ್ತಾರೆ. ಆಮೇಲೆ ಅವ್ರ ಸ್ಮಾರಕಗಳು ನಾವು ಕಾಣ್ತೀವಿ. ಇದು ಯಾಕೆ ಹೀಗಾಯಿತು ಅನ್ನೋದು ಒಂದು ಪ್ರಶ್ನೆ ಹಾಕೋಬೇಕು. ಜೊತೆಗೆ ನಾನು ಹೇಳಿದೆ ನಿಮಗೆ, ಅಧ್ಯಯನ ಕೇಂದ್ರಗಳು ಪ್ರಪಂಚದಾದ್ಯಂತ ಶುರುವಾಗಿವೆ ಈಗ, ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳು. ಆ ಅಧ್ಯಯನ ಕೇಂದ್ರಗಳು ಏನು ಕೆಲಸ ಮಾಡ್ತಾ ಇವೆ ಅಂತಂದರೆ, ಅಲ್ಲಿ ಪ್ರಚಲಿತವಾಗಿ ಇರುವಂತಹ ಸಮಸ್ಯೆಗಳನ್ನು ಅಂಬೇಡ್ಕರ್ ಚಿಂತನೆಗಳಿಂದ ಹೇಗೆ ಪರಿಹರಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ಅಂಬೇಡ್ಕರ್ ಅನ್ನುವಂತಹ ವ್ಯಕ್ತಿ ಬರೀ ಭಾರತದ ಜಾತಿ ವ್ಯವಸ್ಥೆಯನ್ನು ಅಥವಾ ಸಾಮಾಜಿಕ ವ್ಯವಸ್ಥೆಯನ್ನು ಸುಧಾರಿಸುವ ಕೆಲಸವನ್ನು ಅಷ್ಟೇ ಮಾಡದೆ, ಇಡೀ ಮನುಕುಲಕ್ಕೆ ಮತ್ತೆ 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 ಏನಾದರೂ ಸಮಸ್ಯೆಗಳು ಉಂಟಾದರೆ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಸೂಚಿಸಬಹುದು ಅನ್ನುವಂಥ ಅಂಶಗಳನ್ನು ಅಂಬೇಡ್ಕರ್ ತತ್ವ, ಚಿಂತನೆಗಳು ಮತ್ತು ಬರಹಗಳಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇಡೀ ಪ್ರಪಂಚ ಅವರನ್ನು ಓದ್ತಾ ಇದೆ, ಅವರನ್ನು ಪರಿಪಾಲಿಸ್ತಾ ಇದೆ ಮತ್ತು ಆಯಾ ಕಾಲಕ್ಕೆ ಕಂಡುಕೊಳ್ಳುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಿನ ಕಾಲಕ್ಕೆ 14 ಪದವಿಗಳನ್ನು ಪಡ್ಕೊಂಡಂಥವ್ರು, ಅದನ್ನು ನಿಮಗೆ ಒಂದೊಂದಾಗಿ ನಾನು ಹೇಳ್ತಾ ಬರ್ತೀನಿ ಹೇಗೆ ಪಡ್ಕೊಂಡ್ರು ಅಂತ. 22ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹ ಪುಟಗಳ ಸಂಖ್ಯೆ 30,000ಕ್ಕೂ ಹೆಚ್ಚು. ಅದಕ್ಕೂ ಮಿಗಿಲಾಗಿ ಸುಮಾರು 10ರಿಂದ 15,000ದಷ್ಟು ಪುಟಗಳು ಬರೆದಿರೋದು ಪ್ರಿಂಟೇ ಆಗಿಲ್ಲ. ಯಾಕೆ ಅಂದರೆ ಅಂಬೇಡ್ಕರ್ ತೀರ್ ಹೋದಾಗ ದೆಹಲಿಯಲ್ಲಿರುವಂತಹ ಅವರು ಮನೆ ರೆಂಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆ ಓನರು ಬರೆದಿರುವಂಥ ಅಷ್ಟೂ ಪೇಪರ್ಗಳನ್ನು ತಂದು ರೋಡಿಗೆ ಬಿಸಾಕಿದ್ದ. ಮಳೆ ಬಂದು ತೊಯ್ದು ಹೋಯ್ತದು. ಇಲ್ಲ ಅಂದರೆ ಅಂಬೇಡ್ಕರ್ ಚಿಂತನೆಗಳು ಇನ್ನಷ್ಟು ಇಡೀ ಪ್ರಪಂಚಕ್ಕೆ ಸಿಗ್ತಿತ್ತು. ಇದು ಗೊತ್ತಿರಲಿ ನಿಮಗೆ. ಅಷ್ಟೇ ಬರೆದಿರಲಿಲ್ಲ, ಅವ್ರು ಇನ್ನೂ ಬರೆದಿದ್ರು, ಪ್ರಿಂಟ್ ಆಗಿರಲಿಲ್ಲ ಅಷ್ಟೆ. ಅದರ ಜೊತೆಗೆ ಒಂದು ದೊಡ್ಡ ಸಂವಿಧಾನ, ಇಡೀ ಪ್ರಪಂಚದ ಸಾರವನ್ನು ಪಡ್ಕೊಂಡು ಬೃಹತ್ವಾಗಿ ತಯಾರು ಮಾಡಿರುವಂತಹ ಒಂದು ಸಂವಿಧಾನ. ಆ ಸಂವಿಧಾನಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಚಾಲ್ತಿಯಲ್ಲಿದೆ. ಇವತ್ತಿಗೂ ಪ್ರಪಂಚದಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ, ಅದು ಪೊಲಿಟಿಕಲ್ ಆಗಿರಲಿ, ಸೋಷಲ್ ಆಗಿರಲಿ, ನಮ್ಮ ಭಾರತದ ಸಂವಿಧಾನವನ್ನು ಪರಿಶೀಲನೆ ಮಾಡಲಾಗ್ತದೆ. ಭಾಳ ಜನರಿಗೆ ತಪ್ಪು ಹೇಳಿದ್ದಾರೆ. ಆ್ಯಕ್ಚುಲಿ ನಾವು ಬೇರೆ ಸಂವಿಧಾನ ರೆಫರ್ ಮಾಡ್ತೀವಿ ಅಂತಿಲ್ಲ. ಇವತ್ತಿಗೂ ಪ್ರಪಂಚದಲ್ಲಿ ಸಮಸ್ಯೆಗಳು ಉಂಟಾದರೆ ಭಾರತದ ಸಂವಿಧಾನದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಅನ್ನುವಂತಹ ರೂಪರೇಷೆಗಳು ಅಥವಾ ಪರಿಸ್ಥಿತಿಗಳು ಸಾಕಷ್ಟು ಬಾರಿ ಉಂಟಾಗಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಅದರ ಜೊತೆಗೆ ಅವರು ಪಡ್ಕೊಂಡಿರುವಂತಹ ವಿದ್ಯಾಭ್ಯಾಸದಿಂದ 4 ಪತ್ರಿಕೆಗಳು ತಮಗೆ ಗೊತ್ತಿದೆ. ಯಾವ್ಯಾವುದು? ಮೂಕನಾಯಕ, ಬಹಿಷ್ಕೃತ ಭಾರತ,
ಜನತಾ, ಅದು ಹೋಗಿ ಸಮತಾನೂ ಆಯಿತು. ಅದಾದಮೇಲೆ ಪ್ರಬುದ್ಧ ಭಾರತ, 4 ಪತ್ರಿಕೆಗಳು. ಅಷ್ಟಲ್ಲದೆ 2 ರಾಜಕೀಯ ಪಕ್ಷಗಳು. ಯಾವ್ಯಾವುದು? ಇಂಡಿಯನ್ ಲೇಬರ್ ಪಾರ್ಟಿ, ಎಸ್. ಸೊ ಅವೆರಡರ ವಿಶೇಷತೆನೂ ಹೇಳ್ತೀನಿ. ಒಂದು, ಲೇಬರ್ ಪಾರ್ಟಿ ಮುಂಬೈ ವಿಧಾನಸಭೆಯಲ್ಲಿ ಪ್ರಬಲವಾಗಿರ್ತಕ್ಕಂತಹ ವಿರೋಧ ಪಕ್ಷವಾಗಿ ಸೇವೆಯನ್ನು ಸಲ್ಲಿಸ್ತು, ಕೆಲಸ ಮಾಡ್ತು. ಆದರೆ ದುರಂತ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಇದೆಯಲ್ಲ, ಅದು ಯಾವುದೇ ಸ್ಥಾನಗಳನ್ನು ಗೆಲ್ಲಿಲ್ಲ. ಅದು ಯಾವಾಗ? 1946ರಲ್ಲಿ, ಅಂದರೆ ಸ್ವತಂತ್ರ ಬರುವ ಸಮಯದಲ್ಲಿ. ಅದರ ಲೇಬರ್ ಪಾರ್ಟಿದು ಆಗಿದ್ದು 1936ರಲ್ಲಿ. ಇದು ಯಾಕೆ, ಹೇಗೆ, ಏನು ಅನ್ನುವಂಥ ಚರ್ಚೆಗಳಾಗಬೇಕಾಗಿದೆ. ಸುಮಾರು ಬಾರಿ ನಾವು ಅಂಬೇಡ್ಕರ್ ಎಲ್ಲ ರಂಗಗಳಲ್ಲಿ ಮುಂದಿದ್ದಾರೆ ಅಂತ ಹೇಳ್ತೀವಲ್ಲ, ವೈ ಹಿ ನಾಟ್ ಸಕ್ಸೀಡೆಡ್ ಪೊಲಿಟಿಕಲಿ ಅನ್ನುವಂಥ ಚರ್ಚೆಗಳಾಗಬೇಕಾಗಿದೆ ಈಗಿನ ಕಾಲದಲ್ಲಿ. ಅದು ಇವತ್ತಿಗೂ ಸಾಧನೆ ಮಾಡೋಕ್ಕಾಗಿಲ್ಲ. ಯು ಟೇಕ್ ಎನಿ ಕಾನ್ಸ್ಟಿಟ್ಯೂನ್ಸಿ, ಯು ಟೇಕ್ ಎನಿ ಪೊಲಿಟಿಕಲ್ ಪಾರ್ಟಿ, ಯು ಟೇಕ್ ಎನಿ ಸ್ಟೇಟ್ ಆರ್ ಎಂಟೈರ್ ಯೂನಿಯನ್, ಇವತ್ತಿಗೂ ಅದಾಗಿಲ್ಲ. ಅಂದರೆ ಅಂಬೇಡ್ಕರ್ ಇದ್ದಾಗಲೂ ಆಗಿರಲಿಲ್ಲ, ಅಂಬೇಡ್ಕರ್ ಆಗಿ ಇಷ್ಟು ವರ್ಷಗಳಾದಮೇಲೂ ಕೂಡ ಇನ್ನೂ ಸಾಧಿಸೋಕ್ಕಾಗಿಲ್ಲ. ಯಾಕೆ ಅನ್ನುವಂಥ ಚರ್ಚೆಗಳು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಮಾಡಬೇಕಾಗಿದೆ. ಅದನ್ನು ನಿಮ್ಮ ಗಮನಕ್ಕೆ ಇಟ್ಟು, ಜೊತೆಗೆ ಇವತ್ತಿಗೂ ದೇಶದಲ್ಲಿ 30,000ಕ್ಕೂ ಹೆಚ್ಚು ಅವರ ಹೆಸರಿನ ಮೇಲೆ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆಗಳಿವೆ. 30,000. ಇಡೀ ಪ್ರಪಂಚದಲ್ಲಿ ಯಾರ ಹೆಸರಲ್ಲಿ ಹೆಚ್ಚಿಗೆ ಸಂಸ್ಥೆಗಳು ಸ್ಥಾಪನೆ ಮಾಡಿದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿ ಮಾತ್ರ. ಸೊ ಇಂತಹ ಒಂದು ದೊಡ್ಡ ಲಗಾಸಿಯನ್ನು ಹೊಂದಿರುವಂತಹ ವ್ಯಕ್ತಿ, ಶಕ್ತಿ ಹೇಗೆ ಜೀವನವನ್ನು ಮುಂದುವರ್ಸ್ಕೊಂಡು ಹೋದರು, ಹೇಗೆ ತಮ್ಮ ಬಾಲ್ಯವನ್ನು ಕಳೆದ್ರು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಬಹಳ ಕೌತುಕತೆ ಆಗುತ್ತೆ. ಯಾಕಂದರೆ ಇಷ್ಟೊಂದು ಸಾಧನೆ ಮಾಡಿದಾರಲ್ಲ, ಮೋಸ್ಟ್ಲಿ ತುಂಬ ಅಡ್ವಾನ್ಸ್ಡ್ ಸ್ಕೂಲಲ್ಲಿ ಕಲ್ತ್ರ, ತುಂಬ ಸಪೋರ್ಟ್ ಇತ್ತು ಅವರಿಗೆ, ವೆಲ್ ಟ್ರೈನ್ ಟೀಚರ್ಸ್ ಇದ್ರ, ಅಥವಾ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತಾ, ಅಥವಾ ಅಗರ್ಭ ಶ್ರೀಮಂತರಾಗಿದ್ದರೆ, ಈ ಥರ ಪ್ರಶ್ನೆಗಳು ಸುಮಾರು ಬರ್ತವೆ. ಯಾಕಂದರೆ ಇಷ್ಟೊಂದು ಸಾಧನೆ ಮಾಡಿದ್ಮೇಲೆ ನ್ಯಾಚುರಲಿ ಆ ವ್ಯಕ್ತಿಯ ಹಿನ್ನೆಲೆ ಸ್ಟ್ರಾಂಗ್ ಫೀಲ್ಡಿಂದನೇ ಬಂದಿರಬೇಕು ಅನ್ನೋದು ನಮ್ಮೆಲ್ಲರ ಊಹೆ. ಯು ಟೇಕ್ ಎನಿ ಎಕ್ಸಾಂಪಲ್, ಅಂಬೇಡ್ಕರ್ ಒಬ್ಬರನ್ನ ಬಿಟ್ಟು ನೀವು ಬೇರೆ ಯಾವ ವ್ಯಕ್ತಿ ಇತಿಹಾಸ ತೆಗೆದುಬೇಕಾದರೂ ನೋಡಿ, ಅವರಿಗೆ ಇವೆಲ್ಲವೂ ಸಿಕ್ಕಿವೆ. ಆದರೆ ಅಂಬೇಡ್ಕರ್ಗೆ ಎಷ್ಟು ಸಿಕ್ತು ಅನ್ನೋದು ಪ್ರಶ್ನೆ ಇಲ್ಲಿ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಟುಡೇ ವಿ ಆರ್ ಹಿಯರ್ ಫಾರ್ ಡಿಸ್ಕಸಿಂಗ್ ದ ಅಂಬೇಡ್ಕರ್ ಅರ್ಲಿ ಲೈಫ್. ಅಂಬೇಡ್ಕರ್ ಅರ್ಲಿ ಲೈಫನ್ನು ನೀವು ನೋಡೋದಕ್ಕಿಂತ ಮುಂಚೆ ಒಂದಿಷ್ಟು ಭಾರತದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಂಬೇಡ್ಕರ್ ಯಾಕೆ ಹಂಗಿದ್ರು ಅಥವಾ ಯಾಕೆ ಅವರು ಅರ್ಲಿ ಲೈಫ್ ಹಂಗಿತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ವರ್ಗಗಳಿವೆ. ನೀವು ವರ್ಗಗಳನ್ನು ಆರ್ಥಿಕ ರೀತಿಯಲ್ಲಾದರೂ ನೋಡಿ ಅಥವಾ ಅವರ ವೃತ್ತಿಪರನಾದರೂ ನೋಡ್ಬೋದು. ಹೌದಾ? ಡಾಕ್ಟರ್ಸ್ಗಳು ಒಂದು ವರ್ಗ ಇರುತ್ತೆ, ಎಂಜಿನಿಯರ್ಸ್ ಒಂದು ವರ್ಗ ಇರುತ್ತೆ, ಕ್ಲಾಸ್ 4 ವರ್ಕರ್ಸ್ ಒಂದು ವರ್ಗ ಇರುತ್ತೆ, ಸ್ವೀಪರ್ಸ್ ಒಂದು ವರ್ಗ ಇರುತ್ತೆ. ಈ ಥರದ ವರ್ಗಗಳು ನಿಮ್ಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಸಿಗ್ತವೆ. ಆದರೆ ಭಾರತದಲ್ಲಿ ಮಾತ್ರ ಒಂದು ವಿಶೇಷ ವರ್ಗ ಇದೆ. ಅದು ಹಿಂದೆಯೂ ಇತ್ತು, ಇವತ್ತಿಗೂ ಇದೆ. ಯಾವುದದು ವರ್ಗ ಅಂದರೆ ಅದು ಜಾತೀಯತೆಯ ವರ್ಗ ಅಥವಾ ಜಾತಿಯ ವರ್ಗ ಅಂತ ಹೇಳ್ತೀವಿ. ಏನಿದು ಜಾತಿಯ ವರ್ಗ? ಆ್ಯಕ್ಚುಲಿ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಂಬೇಡ್ಕರ್ ಇಡೀ ಲೈಫ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಹಳಷ್ಟು ಜನ ಜಾತೀಯತೆಯನ್ನು ಅರ್ಥ ಮಾಡ್ಕೊಳ್ಳದೆ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ. ಅಂಬೇಡ್ಕರ್ ಬಗ್ಗೆ ಇವತ್ತಿಗೂ ಒಂದಿಷ್ಟು ಪ್ರಶ್ನೆಗಳು ಹೇಳ್ತವೆ. ಅಂದರೆ ಯಾಕೆ ಅರ್ಥ ಆಗ್ತಿಲ್ಲ ಅಂದರೆ ದೇ ಹ್ಯಾವ್ ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಫಿಲಾಸಫಿ ಆಫ್ ಕ್ಯಾಸ್ಟ್, ದ ಬೇಸಿಕ್ ಥಿಯರಿ ಆಫ್ ಕ್ಯಾಸ್ಟ್. ಸೊ ಹಾಗಿದ್ರೆ ಜಾತೀಯತೆ ನಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಅದು ಒಂದು ದೊಡ್ಡ ಪಿಡುಗು, ಅದ್ರ ಬಗ್ಗೆ ಸುಮಾರು ಅಬ್ಜೆಕ್ಟಿವ್ಸ್ನ ಬಳಸ್ತೀವಿ, ವಿಶೇಷಣಗಳನ್ನ ಬಳಸಿ ಅದನ್ನು ಹೇಳ್ತೀವಿ. ಹೀಗಿದೆ ಹೀಗಿದೆ, ಅದೊಂದು ಮಾರಕ, ಸಮಾಜಕ್ಕೆ ಒಳ್ಳೆಯದಲ್ಲ, ಕೆಟ್ಟದು, ಒಬ್ಬರು ಇನ್ನೊಬ್ಬರನ್ನ ಸಮಾನವಾಗಿ ನೋಡೋಕ್ಕಾಗಲ್ಲ, ಸಹೋದರತೆಯನ್ನು ಬೆಳೆಸೋಕ್ಕಾಗಲ್ಲ, ಅದೆಲ್ಲವೂ ಸರಿ. ಜಾತಿ ಯಾಕೆ ಹುಟ್ಟಿತು ಅನ್ನೋದೇ ಒಂದು ಪ್ರಶ್ನೆ. ಆ್ಯಕ್ಚುಲಿ ಯಾಕೆ ಹುಡ್ತಿದೆ? ಆ್ಯಕ್ಚುಲಿ ಅಂಬೇಡ್ಕರ್ ಅದಕ್ಕೂ ಬರೆದಿದ್ದಾರೆ. ಇನ್ನೊಂದು ನಿಮಗೆ ಗೊತ್ತಿರಲಿ, ಜಾತೀಯತೆಯ ಬಗ್ಗೆ ಅತೀ ವೈಜ್ಞಾನಿಕವಾಗಿ ಬರೆದಿರುವಂತಹ ಏಕೈಕ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಇಡೀ ಪ್ರಪಂಚದಲ್ಲಿ. ನಿಮಗೆ ಕ್ಲಾಸ್ ಬಗ್ಗೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ಸುಮಾರು ವಿಚಾರಗಳಿವೆ. ಪ್ರಪಂಚದಾದ್ಯಂತ ಸಾಕಷ್ಟು ಜನ ಕ್ಲಾಸ್ ಬಗ್ಗೆ ಬರೆದಿದ್ದಾರೆ, ಇಕನಾಮಿ ಬಗ್ಗೆ ಬರೆದಿದ್ದಾರೆ. ಆದರೆ ಜಾತಿ ಅನ್ನುವಂತಹ ಒಂದು ವರ್ಗದ ಬಗ್ಗೆ ಬರೆದಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಪ್ರಪಂಚದಲ್ಲಿ ಅದು ವೈಜ್ಞಾನಿಕವಾಗಿ ಅಂತ ನಾನು ಹೇಳ್ತಾ ಇದ್ದೀನಿ, ವೆರಿ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ಸೈಂಟಿಫಿಕಲಿ. ಅಂಬೇಡ್ಕರ್ ಅರ್ಥ ಮಾಡಿಕೊಂಡಷ್ಟು ಜಾತಿನ ಮೋಸ್ಟ್ಲಿ ಇನ್ನೊಬ್ಬ ಯಾವ ವ್ಯಕ್ತಿಯೂ ಅಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿ ಸರಳವಾಗಿ ಹೇಳಿರುವಂತಹ ನಿದರ್ಶನವೇ ಇಲ್ಲ. ಇಟ್ಸ್ ಎ ಬಿಗ್ ಚಾಲೆಂಜ್. ಯಾರು ಬೇಕಾದರೂ ಸ್ವೀಕಾರ ಮಾಡಬೇಕಿದ್ರು. ಯು ರೀಡ್ ಔಟ್ ಎನಿ ಆಫ್ ದ ಬುಕ್ಸ್ by any of the authors, by any of the scholars, you won't find
ದ ಎಕ್ಸಾಕ್ಟ್ನೆಸ್ ಆಫ್ ಕ್ಯಾಸ್ಟ್. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಆ್ಯಕ್ಚುಲಿ ಜಾತಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಕ್ಚುಲಿ ಇದೊಂದು ಕ್ಲೋಸ್ಡ್ ಡೋರ್ ಅಂತ. ನಾವು ಕ್ಲೋಸ್ ಮಾಡ್ಕೊಂಡಿರುವಂಥ ಒಂದು ಡೋರ್, ಅದು ವರ್ಗ. ಅದು ಆ್ಯಕ್ಚುಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಅವರವರವರೇ ಮಾಡ್ಕೊಂಡಿದ್ದಾರೆ. ಆ ವರ್ಗ ಹೇಗಿದೆ ಅಂದರೆ ಮಲ್ಟಿ ಸ್ಟೋರ್. MS ಬಿಲ್ಡಿಂಗ್ ನೋಡಿದಿರಲ್ಲ, ಹಂಗಿದೆ. MS ಬಿಲ್ಡಿಂಗ್ ಹೋಗಿದ್ದವ್ರಿಗೆ ಗೊತ್ತಿರುತ್ತೆ. ಎಂಟ್ರಿ ಆಗ್ತೀವಿ ನಾವು ಫಸ್ಟ್ ಕೆಳಗಡೆ ಇದ್ದೋದ ಮೇಲ್ ಗ್ರೂಪಿಗೆ ಹೋಗ್ತಾ 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 ಹೋಗ್ತೀವಿ, ಅಥವಾ ಲಿಫ್ಟಲ್ಲಿ ಹೋಗ್ತೀವಿ. ಆದರೆ ಜಾತಿ ಅನ್ನುವಂಥ ಮಲ್ಟಿ ಸ್ಟೋರಲ್ಲಿ ಆ ಸ್ಟೋರ್ಗಳು ಒಳಗಡೆಯಿಂದ ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ಹೊರಗಡೆಯಿಂದ ಅಲ್ಲ. ಡೋರ್ ಕ್ಲೋಸ್ ಆಗಿದೆ. ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇಟ್ ಈಸ್ ನಾಟ್ ಕ್ಲೋಸ್ಡ್ ಬೈ ಔಟ್ಸೈಡ್, ಇಟ್ ಈಸ್ ಬೈ ಇನ್ಸೈಡ್. ನನ್ನ ಜಾತಿ ಅಂದರೆ ಇದು ನನ್ನ ಜಾತಿ ಅಷ್ಟೇ, ನಾನೇ ಒಳಗಡೆ ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಹೊರಗಡೆಯಿಂದ ಬರೋಕ್ಕೆ ಅವಕಾಶ ಇಲ್ಲ, ಒಳಗಡೆಯಿಂದ ಹೊರಗಡೆ ಬಿಡಲ್ಲ, ಅದಕ್ಕೂ ಅವಕಾಶ ಇಲ್ಲ ಅಂತ. ಸೊ ಸಚ್ ಎ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇಟ್ ಈಸ್ ಅಂತ ಹೇಳ್ತಾರೆ ಅವರು. ಈ ಜಾತೀಯತೆ ಅನ್ನುವಂಥದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಬೇರೆ ಬೇರೆ ಥೇರೀಸ್ಗಳಿವೆ, ಹೌದಾ. ಕೆಲವೊಂದು ಥೇರಿ ಏನು ಹೇಳುತ್ತೆ, ಮೊದಲಿಂದ ಆ್ಯಕ್ಚುಲಿ ಯಾರು ನಮ್ಮ ಪರಕೀಯರೇನು ಬಂದರು ಅಂತ ಹೇಳ್ತೀವಲ್ಲ ಆ್ಯಕ್ಚುಲಿ, ಹೌದಾ. ಆರ್ಯರೇನು ಬಂದರು, ಅವರು ಮೂಲ ನಿವಾಸಿಗಳನ್ನು ದಾಸರನ್ನಾಗಿ ನೋಡಿಕೊಂಡ್ರು, ಹಾಗಾಗಿ ಜಾತೀಯತೆ ಬಂತು ಅನ್ನೋದು ಒಂದು ಸಿದ್ಧಾಂತ. ಎರಡನೇ ಸಿದ್ಧಾಂತ, ಇಲ್ಲಿರೋ ರಾಜರೇ ಆ್ಯಕ್ಚುಲಿ ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಬಂದಾಗ ಆ ಸೋಲ್ಸಿರುವಂತಹ ಯಾವ ಗುಂಪಿತ್ತು ಅವರನ್ನು ದಾಸತ್ವಕ್ಕೆ ಒಳ ತಳೆದ್ರು ಅನ್ನೋದು ಇನ್ನೊಂದು ಫಿಲಾಸಫಿ ಹೇಳುತ್ತೆ, ಅಥವಾ ಇನ್ನೊಂದು ಸಿದ್ಧಾಂತ ಹೇಳುತ್ತೆ. ಮೂರನೇದು, ಇಲ್ಲ ನಿಜವಾಗಿರುವಂತಹ ಬೌದ್ಧರು ಏನಿದ್ರು ಇಲ್ಲಿ ಈ ಎಲ್ಲ ವಿಷಯಗಳಿಗೆ ಅಥವಾ ವಿರೋಧವನ್ನು ಮಾಡಿದ್ರು, ಯಾವುದು ಸಮಾನತೆಗೆ ವಿರುದ್ಧವಾಗಿತ್ತು ಅದನ್ನು ವಿರೋಧ ಮಾಡಿದ್ರು, ಅಂಥವ್ರನ್ನೆಲ್ಲ ಈ ಗುಂಪಿಗೆ ಸೇರಿಸಲ್ಪಡ್ತು, ಹಾಗಾಗಿ ಜಾತೀಯತೆ ಬಂದು ಅಂತೂ ಇನ್ನೊಂದು ಫಾರ್ಮುಲಾ ಹೇಳುತ್ತೆ. ಸೊ ಎಲ್ಲ ಫಾರ್ಮುಲಾಗಳಿದೆ. ಆದರೆ ಅಂಬೇಡ್ಕರ್ ಈ ಮೂರನ್ನೂ ತಗೊಂಡು ಅವ್ರು ಏನು ಹೇಳ್ತಾರೆ ಅಂದರೆ, ಈ ಜಾತೀಯತೆ ಅನ್ನುವಂತಹ ಗುಂಪು ಆ್ಯಕ್ಚುಲಿ ಮೊದಲು ಜಾತೀಯತೆ ಅನ್ನೋದು ಶುರು ಆಗಿದೆ. ಆ್ಯಕ್ಚುಲಿ ಯಾರಿಂದ ಶುರು ಆಗಿದೆ ಅದು ಕಷ್ಟ ಹೇಳೋದು. ಆ್ಯಕ್ಚುಲಿ ಶುರು ಆಗಿದೆ, ಅದಾದಮೇಲೆ ಧರ್ಮದ ಲೇಪನವನ್ನು ಇದಕ್ಕೆ ಸೇರಿಸಿದ್ದಾರೆ ಅಂತ. ಭಾಳಷ್ಟು ಜನ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಧರ್ಮ ಇದೆ, ಧರ್ಮದಿಂದ ಜಾತಿ ಬಂದಿದೆ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಯಾಕಂದರೆ ಅಂಬೇಡ್ಕರ್ ಅವರು ಕ್ಯಾಸ್ಟ್ಸ್ ಇನ್ ಇಂಡಿಯಾ ಅನ್ನುವಂಥದ್ದು ಒಂದು ದೊಡ್ಡ ರೈಟಿಂಗೇ ಬರೆದಿದ್ದಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸೂಚನೆ ಮಾಡಿದ್ದಾರೆ ಅವರು. ಏನಂತೇಳಿ, ಮೊದಲು ಜಾತಿಗಳಾಗಿವೆ, ಆ ಜಾತಿಗೆ ನಿಧಾನಕ್ಕೆ ನೀವು ಮನು ಸಿದ್ಧಾಂತನಾದರೂ ಅಂದ್ಕೊಳ್ಳಿ ಅಥವಾ ಧರ್ಮ ಗ್ರಂಥಗಳನ್ನಾದರೂ ಅಂದ್ಕೊಳ್ಳಿ, ಅವೆಲ್ಲವುಗಳನ್ನು ಲೇಪನ ಮಾಡಿಕೊಂಡು ಇನ್ನೂ ಬಿಗಿಗೊಳಿಸ್ಕೊಳ್ಳಲಾಗಿದೆ ಅದನ್ನು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಂಶ ಏನು ಹೇಳ್ತಾರೆ ಅಂದರೆ, ಜಾತೀಯತೆ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂದರೆ, ಇಲ್ಲಿ ಜಾತಿಯವರನ್ನೇ ಒಳಗಡೆ ಮದುವೆ ಆಗಬೇಕು ಅನ್ನುವಂತಹ ಒಂದು ಕಟ್ಟಣೆ ಮಾಡ್ಕೊಂಡಿದ್ದಾರೆ. ಹೊರಗಡೆ ಮದುವೆನೇ ಆಗಂಗಿಲ್ಲ ಯಾರು. ಹೊರಗಡೆ ಮದುವೆ ಆದರೆ ಈ ಜಾತೀಯತೆ ಹೋಗಲಾಡಿಸ್ಬೋದು ಅನ್ನೋದು ಅವ್ರಿಗೂ ಗೊತ್ತಿದೆ, ಯಾರು ತಯಾರು ಮಾಡಿದ್ರಲ್ಲ ಅದನ್ನು. ಹಾಗಾಗಿ ಯಾವಾಗ ಒಳಗಡೆ ಸಂಬಂಧಗಳನ್ನು ಏರ್ಪಡ್ಸೋಕ್ಕೆ ಹೋಗ್ತೀವೋ ಆವಾಗ ಜಾತಿ ಅನ್ನೋದು ಬಿಗಿ ಆಗುತ್ತೆ. ಅದಕ್ಕೆ ಬ್ಲಡ್ ರಿಲೇಷನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಬ್ಲಡ್ ರಿಲೇಷನ್ ನೀವು ಸ್ಟ್ರಾಂಗ್ ಆಗಿ ಮಾಡಿದಾಗ ಮಾತ್ರ ಜಾತಿ ಉಳ್ಕೊಳ್ಳುತ್ತೆ. ಯಾವಾಗ ಆ ಸಂಬಂಧ ಒಡಿತೋ, ಅದಕ್ಕೆ ಅಂಬೇಡ್ಕರ್ ಭಾಳಷ್ಟು ಸಾರಿ ಹೇಳ್ತಿದ್ರು ಏನಂತೇಳಿ, ಮದುವೆ ಆಗೋದನ್ನು ಯಾವತ್ತು ನಿಮ್ಮ ಜಾತಿಯಲ್ಲಿ ಆಗಬೇಡಿ, ಹೊರಗಡೆ ಆಗಿ ಅಂತ. ಎಸ್, ಟ್ರೈ ಟು ಹ್ಯಾವ್ ಮೋರ್ ಇಂಟರ್ಕ್ಯಾಸ್ಟ್ ಮ್ಯಾರೇಜಸ್ ಇನ್ ದ ಸೊಸೈಟಿ. ಎಲ್ಲರ ಜೊತೆ ಕೂತು ಊಟ ಮಾಡೋದು ಒಂದು ಸಿದ್ಧಾಂತ ಆಯಿತು ಫಸ್ಟಿಗೆ. ಅದಾದಮೇಲೆ ಎರಡನೇ ಸಿದ್ಧಾಂತ ಏನು ಬಂತು ಅಂದರೆ, ಬೇರೆ ಜಾತಿಯವ್ರನ್ನ ಮದುವೆಯಾಗಿ ಎಲ್ಲಿವರೆಗೆ ಕ್ರಾಸ್ ಆಗಲ್ವೋ ಜೀನ್ಸು ಅಲ್ಲಿವರೆಗೆ ಸಮಾನತೆ ಬರಲ್ಲ, ಸಮಾನತೆ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನೊಂದು ಅಂಶ, ಈಗ ಹಾಗಿದ್ರೆ ಒಳಗಿನವರಿಗೆ ನಾವು ಜಾತಿಯಲ್ಲೇ ಮದುವೆ ಆದರೆ ಅಡ್ವಾಂಟೇಜಸ್ ಏನಿವೆ, ಡಿಸ್ಅಡ್ವಾಂಟೇಜಸ್ ಏನಿವೆ ನೋಡಿ. ಆ್ಯಕ್ಚುಲಿ ಒಂದು, ಒಳ ಜಾತಿಯವರಿಗೆ ಮದುವೆ ಆದರೆ ನಾವು ಕ್ಲೋಸ್ ಬಾಂಧವ್ಯವನ್ನು ರೂಪಿಸೋಕ್ಕೆ ಸಾಧ್ಯತೆ ಇದೆ. ನನ್ನವನು ಇವನು, ನಮ್ಮ ಜಾತಿಯವನು. ನಾವು ಇವತ್ತಿಗೂ ಕೂಡ ಯಾವುದೋ ಒಂದು ವಿಷಯ ಬಂತು ಅಂದರೆ, ಒಂದು ಜಗಳ ಬಂತು ಅಂದರೆ ಫಸ್ಟ್ ಕೇಳೋದೇ ಜಾತಿ, ನವನವನು. ಅಂದರೆ ಜಾತಿಗೆ ರೂಪುರೇಷೆಗಳಿಲ್ಲ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಆದರೆ ಇಟ್ ಈಸ್ ಎ ಸ್ಟಿಗ್ಮಾ ವಿಚ್ ಪ್ರಿವೇಲ್ಸ್ ಇನ್ ಯುವರ್ ಮೈಂಡ್. ಅಂಬೇಡ್ಕರ್ ಎಷ್ಟು ವಿಶೇಷವಾಗಿ ಒಳಗಡೆ ಹೋಗಿ ಬಯಾಲಜಿಕಲಿ ಮತ್ತು ಸೈಕಾಲಜಿಕಲಿ ಹೇಳ್ತಾರೆ ಅಂತಂದರೆ, ಭಾಳಷ್ಟು ಜನ ಕೇಳ್ತಾರೆ ಬೇರೆ ಬೇರೆ ಕಡೆ ಏನು ಅಂತಂದರೆ, ನೋಡಿ ರೇಸ್ ಗೊತ್ತಾಗುತ್ತೆ, ಬಣ್ಣ. ಒಬ್ಬರು ಕಪ್ಪಗಿದ್ದಾರೆ, ಒಬ್ಬರು ಬೆಳ್ಳಗಿದ್ದಾರೆ, ನೋಡೋದಕ್ಕೆ ಕಾಣುತ್ತೆ, ಹೌದಾ. ಶ್ರೀಮಂತರು ಬಡವರು ಗೊತ್ತಾಗುತ್ತೆ ಹೆಚ್ಚು ಕಡಿಮೆ, ಅವರ ರೂಪರೇಷ ವೇಷಭೂಷಣಗಳಿಂದ ಗೊತ್ತಾಗುತ್ತೆ. ಆ್ಯಕ್ಚುಲಿ ಭಾಷೆಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಜಾತಿಗೆಲ್ಲಿ ಗೊತ್ತಾಗುತ್ತೆ? ಜಾತಿಗೆಲ್ಲಿ ಗೊತ್ತಾಗುತ್ತೆ? ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಇಟ್ ಈಸ್ ಎ ಸ್ಟಿಗ್ಮಾ, ಇಟ್ ಈಸ್ ಎ ಆ್ಯಟಿಟ್ಯೂಡ್ ಅಂತ ಹೇಳ್ತಾರೆ ಅವರು. ಇದು ಸೈಕಾಲಜಿಕಲ್ ಟರ್ಮ್. ಇದು ಅಂಬೇಡ್ಕರ್ಗೆ ಇಂಥ ಮುಂಚೆ ಇದನ್ನು ಯಾರೂ ಕಾಯಿನ್ ಮಾಡಿರಲಿಲ್ಲ. ಇಲ್ಲಿದೆ ಇದು ಆ್ಯಕ್ಚುಲಿ, ಬಟ್ ಕಾಣೋದಲ್ಲಿ ಕಾಣುತ್ತೆ ನಿಮಗೆ. ನಾನು ನಿಮ್ಮ ಜೊತೆ ಯಾಕೆ ಹೆಂಗೆ ಬಿಹೇವ್ ಮಾಡ್ತೀನಿ ಅಂದರೆ, ನನ್ನಲ್ಲಿ ಇಲ್ಲಿ ಆ ಫೀಲಿಂಗ್ ಇರೋದ್ರಿಂದ, ಈ ಆ್ಯಟಿಟ್ಯೂಡ್ ಇಲ್ಲೋದ್ರಿಂದ ಅದು ನಿಮ್ಮ ಮೇಲೆ ಅದು ಕಂಡುಬರುತ್ತೆ, ಅಥವಾ ಸಮಾಜದಲ್ಲಿ ಅದು ಕಂಡುಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ
ಈ ಜಾತೀಯತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಶೇಷವಾಗಿ 2 ಅಂಶಗಳು. ಒಂದು ಮದುವೆ ಅಂತ ನಾನು ಹೇಳಿದೆ. ಆ್ಯಕ್ಚುಲಿ ಮದುವೆ ಮಾಡ್ಕೊಳ್ಳೋಕೆ ಯಾವಾಗ ಶುರು ಮಾಡಿದ್ರು ಆ್ಯಕ್ಚುಲಿ ಇನ್ನೊಂದು ರೂಲ್ ಬಂತು. ಆ್ಯಕ್ಚುಲಿ ಏನು ಅಂತ ಅಂದರೆ, ಅಂಬೇಡ್ಕರ್ ಹೇಳ್ತಾರೆ, ಒಂದು ಜಾತಿ ಒಳಗಡೆ ಅಂದ್ಕೊಳ್ಳಿ ನೀವು 10 ಜನ ಹುಡುಗರಿದ್ದಾರೆ ಅಥವಾ ಯುವಕರಿದ್ದಾರೆ, 12 ಜನ ಯುವತಿಯರಿದ್ದಾರೆ. 10 ಜನ ಯುವಕರಿಗೆ 10 ಜನ ಯುವತಿಯರು ಮದುವೆ ಮಾಡ್ಕೊಳ್ತಾರೆ. ಇನ್ನಿಬ್ಬರು ಎಕ್ಸ್ಟ್ರಾ ಆದ್ರಲ್ಲ, ಅವ್ರದ್ದೇನು ಪರಿಸ್ಥಿತಿ ಅಂತ ಕೇಳ್ತಾರೆ ಅಂಬೇಡ್ಕರ್. ಅವಾಗ ಏನಾಗುತ್ತೆ ಸಮಾಜ ಆ್ಯಕ್ಚುಲಿ, ಆ 2 ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದಕ್ಕೆ ಬೇರೆ ಥರದ ಅನಿಷ್ಟ ಪದ್ಧತಿಗಳನ್ನು ಜಾತಿ ರೂಪಿಸಿದೆ. ನೋಡಿ, ಇವತ್ತು ನಾವು ದೇವದಾಸಿ ಪದ್ಧತಿ ಅಂತ ಹೇಳ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ, ಹೆಂಗೆ ಉಟ್ಕೊಳ್ತು ಅನ್ನೋದಕ್ಕೆ 108 ರೀಸನ್ಸ್ ಇದೆ. ಬಟ್ ಅಂಬೇಡ್ಕರ್ ಹೇಳೋದೇನು ಅಂದರೆ, ಇದು ಸ್ವಂತ ಜಾತಿ ಒಳಗೆ ಮಾಡ್ಕೊಂಡಿರುವಂತಹ ಆ ಜಾತೀಯತೆಯಿಂದ ಉಂಟಾಗಿರುವಂಥ ಅನಿಷ್ಟ ಪದ್ಧತಿ ಇದು. ಇನ್ನೂ ಒಂದು, ಇದೇ ರಿವರ್ಸ್ ಆದರೆ ಅಂತ ಹೇಳ್ತಾರೆ ಅವ್ರು ಅಂಬೇಡ್ಕರ್. ಏನು, 12 ಜನ ಯುವಕರಿದ್ದರು, 10 ಜನ ಯುವತಿಯರಿದ್ದಾರೆ, ಇಬ್ಬರಿಗೆ ಕಡಿಮೆ ಆದ್ರಲ್ಲ. ಅವಾಗ ಏನು ಮಾಡೋದು ಆ್ಯಕ್ಚುಲಿ, ಅದಕ್ಕೆ ಅವ್ರೇನು ಹೇಳ್ತಾರೆ, ಬಾಲ್ಯ ವಿವಾಹ ಪದ್ಧತಿ ಅನ್ನುವಂಥದ್ದು ಬಂತು. ಗಂಡು ಮಕ್ಕಳಿಗೆ ವಯಸ್ಸೇ ಬೇಕಾಗಿಲ್ಲ, ಅವ್ನು ಎಷ್ಟು ವಯಸ್ಸಿದ್ರೂ ಸಣ್ಣ ಮಗುನ ಮಾಡ್ಕೋಬೋದಾಗಿತ್ತು. ಹೌದಾ? ಅಂಬೇಡ್ಕರ್ ಮದುವೆ ಮಾಡ್ಕೊಂಡಿರೋದು ಹಾಗೇನೆ. ಅವ್ರಿಗೆ 17 ವರ್ಷ, ರಮಾಬಾಯಿಗೆ 9 ವರ್ಷ. ನಾನು ಈ ಜಾತೀಯತೆಯನ್ನು ನಿಮ್ಗೆ ಅಂಬೇಡ್ಕರ್ ಲೈಫಲ್ಲೂ ಸೇರಿಸ್ತಾ ಹೋಗ್ತೀನಿ, ಹೇಗೆ ಎಫೆಕ್ಟ್ ಆಗಿದೆ ಅವ್ರ ಲೈಫ್ ಮೇಲೂ ಅಂತ ಅನ್ನೋದನ್ನು. ಅವಾಗ ಏನು ಹೇಳಿದ್ರು ಆ್ಯಕ್ಚುಲಿ, ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಾಗಿ ಅನಿಷ್ಟ ಪದ್ಧತಿಗಳನ್ನು ಉಂಟು ಮಾಡಿರೋದು ಕೂಡ ಜಾತೀಯತೆಯಿಂದನೇ ಅಂತ. ಇದು ಯಾವ ಹೆಣ್ಮಕ್ಳು ಮಾತಾಡಲ್ಲ. ಹೆಣ್ಣುಮಕ್ಕಳು ಬೇರೆ ಥರದಲ್ಲಿ ಮಾತಾಡ್ತಾರೆ ಆ್ಯಕ್ಚುಲಿ. ಹೆಣ್ಣು ಮಕ್ಕಳು ಇದನ್ನು ಮಾತಾಡಬೇಕು, ಅಂಬೇಡ್ಕರ್ ಹೇಳಿರೋದನ್ನು. ಅದ್ರ ಜೊತೆಗೆ 10 ಜನ ಹುಡುಗರಿಗೆ 10 ಜನ ಹುಡುಗಿಯರಿದ್ದಾರೆ, ಸರಿಯಪ್ಪ, ಗಂಡ ಸಾಯ್ತಾನೆ, ವಿಧವೆ ಆಗ್ತಾಳೆ. ವಿಧವೆ ಆದಾಗ ರೂಲ್ ಏನಿದೆ ಆ್ಯಕ್ಚುಲಿ, ಆ ಹೆಣ್ಣು ಮಗಳು ಇನ್ನೊಬ್ಬ ಯುವಕನನ್ನ ಮದುವೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ಬೇರೆ ಜಾತಿಯವನನ್ನು ಮದುವೆ ಆಗಬಹುದು ಅನ್ನೋ ಕಾರಣಕ್ಕೆ ಅವರಿಗೆ ಬಿಳಿ ವಸ್ತ್ರವನ್ನು ಧರಿಸೋ ಹಾಗೆ ಹೇಳಿ, ಹೌದಾ, ಕೂದಲೆಲ್ಲ ತೆಗೆದು ಅನಿಷ್ಟವಾಗಿ ಕಾಣೋ ಹಾಗೆ ಮಾಡಿರುವಂತಹ ಪದ್ಧತಿಯೂ ಕೂಡ ಜಾತಿ ಪದ್ಧತಿನೇ ಅಂತ ಹೇಳ್ತಾರೆ ಅವರು. ಅಥವಾ ಈಗ ಸತಿ ಸಹಗಮನ ಪದ್ಧತಿ ಇತ್ತಲ್ಲ ಆ್ಯಕ್ಚುಲಿ, ಗಂಡ ಸತ್ತ ಅಂದರೆ ಹೆಂಡತಿನೂ ಕೂಡ ಚಿತೆಗೆ ಹಾರಬೇಕಾಗಿತ್ತು. ಇದು ರಾಜಾರಾಮ್ ಮೋಹನ್ ರಾಯ್ ಹೇಳಿಲ್ಲ ಆ್ಯಕ್ಚುಲಿ, ಅವ್ರು ವಿರೋಧ ಮಾಡಿದ್ದಾರೆ. ಆದರೆ ಅದರ ಮೂಲ ತತ್ವ ಜಾತೀಯತೆಯಲ್ಲಿದೆ ಅನ್ನೋದನ್ನು ಅಂಬೇಡ್ಕರ್ ಸಿದ್ಧಾಂತದಿಂದ ನಾವು ಅರ್ಥ ಮಾಡ್ಕೋಬೋದು. ನಾನು ಯಾಕೆ ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಜಾತೀಯತೆ ಅನ್ನೋದು ಬಹಳಷ್ಟು ಜನ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಮುಟ್ಟಬಾರ್ದು, ನೀರು ಕೊಡುವಂಗಿಲ್ಲ, ಅವ್ರ ಸಂಬಂಧ ಬೆಳೆಸಂಗಿಲ್ಲ, ಅವ್ರನ್ನ ಮನುಷ್ಯರ ಕಾಣಂಗಿಲ್ಲ ಅಂತ ಅಷ್ಟೇ ಅಂದ್ಕೊಂಡಿದ್ದೀವಿ. ಆದರೆ ಕೆಲವೊಂದು ಅನಿಷ್ಟ ಪದ್ಧತಿಗಳು ಭಾರತದಲ್ಲಿ ಇದ್ವಲ್ಲ, ಅವೆಲ್ಲದಕ್ಕೂ ಜಾತೀಯತೆಯೇ ಕಾರಣ ಅನ್ನೋದನ್ನು ಬಹಳ ವಿಶಿಷ್ಟವಾಗಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಂದ ಮತ್ತು ಬರಹಗಳಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಸಜಾತಿ ವಿವಾಹ ಅನ್ನುವಂಥದ್ದು ಜಾತೀಯತೆಗೆ ಒಂದು ಪೂರಕವಾಗಿರುವಂಥ ಅಂಶ, ಅದು ಇರಬಾರ್ದು ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಬಹಳ ವಿಶೇಷವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈ ಅಂಶಗಳನ್ನು ನಾವು ಒಂದಿಷ್ಟು ಅರ್ಥ ಮಾಡಿಕೊಂಡ್ರೆ ಅಂಬೇಡ್ಕರ್ ಬಾಲ್ಯ ಮತ್ತು ಅವರ ಇಡೀ ಜೀವನ ಮತ್ತು ಹೋರಾಟ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಸರಳತೆ ಆಗುತ್ತೆ ಅಂತ ನನ್ನ ಭಾವನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಅವರ ಇಡೀ ಫ್ಯಾಮಿಲಿ ಏನಿದೆ, ಫ್ಯಾಮಿಲಿ ಟ್ರೀ ಅಂತ ನೀವು ನೋಡಿದಾಗ ನಮಗೆ ಕಾಣುವಂಥದ್ದು ಅವರ ತಾತ. ಅಲ್ಲಿ ಅದಕ್ಕಿಂತ ಹಿಂದಿನ ಯಾವುದೇ ಇತಿಹಾಸದಲ್ಲಿ ಕುರುಹುಗಳು ನಮಗೆ ಸಿಗಲ್ಲ, ಹೌದಾ? ಸೊ ಅಂಬೇಡ್ಕರ್ ಕುಟುಂಬ ಒಂದು ಮಹಾರ್ ಕುಟುಂಬ, ತಮ್ಮೆಲ್ಲರಿಗೂ ಗೊತ್ತಿದೆ, ಮಹಾರ್ ಜಾತಿಯಿಂದ ಬಂದಿರುವಂತಹ ಕುಟುಂಬ. ವಿಶೇಷವಾಗಿ ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ, ಅಂದರೆ ವೆಸ್ಟರ್ನ್ ಸೈಡ್ ಏನಿದೆಯಲ್ಲ, ಅಲ್ಲಿನ ಬ್ಯಾಕ್ಗ್ರೌಂಡ್ ಇರುವಂಥ ಅವ್ರ ಕುಟುಂಬ. ವಿಶೇಷವಾಗಿ ರತ್ನಗಿರಿ ಜಿಲ್ಲೆ ಅಂಬೇವಾಡ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಅವ್ರ ಹಿರಿಯರು ಅಥವಾ ಅವರ ತಾತ ಬಾಳ್ತಾ ಇದ್ದರು. ಅವ್ರ ವಿಶೇಷತೆ ಏನಿತ್ತು ಅಂತಂದರೆ, ಒಂದು, ಆ ಗ್ರಾಮದಲ್ಲಿ ಗ್ರಾಮ ದೇವತೆಯನ್ನು ಇಟ್ಟುಕೊಳ್ಳುವಂತಹ ಒಂದು ಕುಟುಂಬ ಅದು. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ಹಳ್ಳಿಗಳಲ್ಲೆಲ್ಲ ಇವತ್ತಿಗೂ ಪೂಜೆ ಮಾಡ್ತಾರೆ, ದೇವಿಯನ್ನು ಪ್ರತಿ ವರ್ಷ ಪೂಜೆ ಮಾಡ್ತೀವಿ. ಅಲ್ಲೊಬ್ಬ ಪೂಜಾರಿ ಇರ್ತಾರೆ, ಆ ಪೂಜಾರವರು ದೇವ್ರನ್ನ ಇಟ್ಕೊಂಡಿರ್ತಾರೆ, ಆ ಪೂಜೆ ಮಾಡೋದು ಅವರೇ ಇರುತ್ತೆ. ಆ ಥರದ ಒಂದು ಕುಟುಂಬ, ಅಂದರೆ ಇಡೀ ಗ್ರಾಮಕ್ಕೆ ಹೆಸರುವಾಸಿಯಾಗಿರತಕ್ಕಂಥ ಕುಟುಂಬ. ಯಾವುದಕ್ಕೆ? ಧಾರ್ಮಿಕ ನೆಲೆಯಲ್ಲಿ ಇಡೀ ಗ್ರಾಮದವರು ಅವರನ್ನು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಯಾಕಂದರೆ ದೇವ್ರ ಪೂಜೆ ಮಾಡುವಂತಹ ಮತ್ತು ದೇವ್ರು ಇಟ್ಕೊಳ್ಳುವಂಥ ಒಂದು ಕೆಲಸ ಅವ್ರು ಮಾಡ್ತಾಯಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಈ ಮಹಾರ್ ಸಮುದಾಯದ ಬಗ್ಗೆಯೂ ಕೂಡ ಒಂದಿಷ್ಟು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ನಮಗೆ. ಯಾಕೆ ಅಂತಂದರೆ, ಮಹಾರ್ ಸಮುದಾಯ ತುಂಬ ಬ್ರೇವ್ರಿ ಸಮುದಾಯ ಅಂತ ಹೇಳ್ಕೊಳ್ಳುತ್ತೆ. ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಬ್ರಿಟಿಷರು. ಯಾಕೆ ಅಂದರೆ ಆ ಸಮುದಾಯದವರು ತುಂಬ ಜಾಣರಾಗಿದ್ದರು, ತುಂಬ ಧೈರ್ಯಶಾಲಿಗಳಾಗಿದ್ದರು ಮತ್ತು
ಶೌರ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಈ ಜಾತಿಯ ಸಮುದಾಯ, ಅದು ಮಹಾರ್ ಸಮುದಾಯ. ಅದ್ರ ಜೊತೆಗೆ ಮಹಾರಾಷ್ಟ್ರ ಅಂತ ಹೆಸರು ಬರಬೇಕಾದ್ರೂ ಆ ಮಹಾರ್ ಸಮುದಾಯದಿಂದನೇ ಬಂದಿದೆ ಅನ್ನೋದಕ್ಕೂ ಕೂಡ ನಮಗೆ ಉಲ್ಲೇಖಗಳು ಸಿಗ್ತವೆ. ಆಮೇಲೆ ವಿಶೇಷವಾಗಿ ಬ್ರಿಟಿಷರು ಯಾವಾಗ ಭಾರತಕ್ಕೆ ಬಂದರು, ಈಸ್ಟ್ ಇಂಡಿಯಾ ಕಂಪನಿಯಾಗಿ ಬರ್ತಾರೆ ಮೊದಲು, ಹೌದಾ? ಆಮೇಲೆ ಬ್ರಿಟಿಷರ್ಸ್ ಅಂತ ನಾವು ಹೇಳ್ತೀವಿ. ಆ ಈಸ್ಟ್ ಇಂಡಿಯಾ ಕಂಪನಿಗೆ ಮೂಲತಃ ಈ ಪ್ರದೇಶದಲ್ಲಿ ಸಪೋರ್ಟನ್ನು ಕೊಟ್ಟಂಥವ್ರು ಅಥವಾ ಜೊತೆಗೆ ನಿಂತಹ ಒಂದು ದೊಡ್ಡ ಸಮುದಾಯ ಅಂದರೆ ಮಹಾರ್ ಸಮುದಾಯ. ಅದಕ್ಕೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದು ಯಾವ ಸಮುದಾಯ ಅಂದರೆ ಅದು ಮಹಾರ್ ಸಮುದಾಯದಿಂದನೇ. ಸೊ ಹಾಗಾಗಿ ಅಂತಹ ಒಂದು ಬ್ರೇವ್ರಿ ಸಮುದಾಯ ಅಂತ ನಾವು ಅನ್ಕೋಬೋದು. ಇದು ಒಂದು. ಎರಡನೇ ಮುಖ್ಯ ಅಂಶ ಏನು ಅಂತಂದರೆ, ಅಲ್ಲಿ ಮಾಲೋಜಿ ಸಕ್ಪಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ, ಇವರು ಅಂಬೇಡ್ಕರ್ ತಾತ. ಅಲ್ಲಿಂದ ನಮಗೆ ಹಿಸ್ಟ್ರಿ ಸಿಗುತ್ತೆ ನೋಡ್ಕೊಳ್ಳೋದಕ್ಕೆ. ನನಗೆ ಅದಕ್ಕಿಂತ ಹೆಚ್ಚು ಯಾರಾದರೂ ಸಿಕ್ಕಿದರೆ ದಯವಿಟ್ಟು ಆ್ಯಡ್ ಮಾಡಿ. ಐ ಆಮ್ ಆಲ್ಸೋ ಲರ್ನರ್ ಇನ್ ದಿಸ್. ಸೊ ಮಾಲೋಜಿ ಸಕ್ಪಾಲ್, ಅವ್ರ ಸರ್ನೇಮ್ ಸಕ್ಪಾಲ್, ಮಾಲೋಜಿ ಅವರ ತಾತನ ಹೆಸರು. ಅವರು ಕೂಡ ಸೇನೆಯಲ್ಲಿದ್ದು ರಿಟೈರ್ಡ್ ಆದಂಥವ್ರು. ಅಂದರೆ ತುಂಬ ಬ್ರೇವ್ರಿ ಕುಟುಂಬದಿಂದ ಅಂಬೇಡ್ಕರ್ ಬರ್ತಾರೆ. ಒಂದು ಧಾರ್ಮಿಕ ನೆಲೆಯಲ್ಲಿಯೂ ಕೂಡ ಆ ಕುಟುಂಬ ಸ್ಟ್ರಾಂಗ್ ಆಗಿತ್ತು, ಅದರ ಜೊತೆಗೆ ಧೈರ್ಯ ಶೂರದಲ್ಲೂ ಕೂಡ ಸ್ಟ್ರಾಂಗ್ ಆಗಿರುವಂತಹ, ಸೇನೆಯಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಹೊಂದಿರುವಂತಹ ಕುಟುಂಬದಿಂದ ಅಂಬೇಡ್ಕರ್ ಬರ್ತಾರೆ. ಆ ಮಾಲೋಜಿ ಸಕ್ಪಾಲ್ ಅವರಿಗೆ 2 ಮಕ್ಕಳು, ಮೀರಾ ಮತ್ತು ರಾಮ್ಜಿ ಸಕ್ಪಾಲ್ ಅಂತ. ಮೀರಾ ಅಕ್ಕ, ರಾಮ್ಜಿ ಸಕ್ಪಾಲ್ ತಮ್ಮ. ಅವರು ರಾಮ್ಜಿ ಸಕ್ಪಾಲ್ ಈಗ ನಮಗೆ ಲಿಂಕ್. ಮತ್ತೆ ಅದರ ಇನ್ನೊಂದು ವಿಶೇಷತೆ ಏನು ಅಂದರೆ, ಮಾಲೋಜಿ ಸಕ್ಪಾಲ್ ಕೂಡ ಕಬೀರ್ ಪಂಥದವರು ಅನ್ನೋದಕ್ಕೆ ದಾಖಲೆ ಇದೆ. ಕಬೀರ್ ತಮಗೆ ಗೊತ್ತಿದೆ, ಆ್ಯಕ್ಚುಲಿ ದೊಡ್ಡ ಸಂತ, ಆ್ಯಕ್ಚುಲಿ ಜಾತೀಯತೆಯನ್ನು ವಿರೋಧ ಮಾಡಿರುವಂತಹ ಒಂದು ಪ್ರೋಗ್ರೆಸಿವ್ ಕವಿ ಆಗಿನ ಕಾಲದಲ್ಲೇ. ಸೊ ಅಂತಹ ಕಬೀರ್ ಪಂಥದಿಂದ ಬಂದಂಥವರು ಮಾಲೋಜಿ ಸಕ್ಪಾಲ್ ಅವರು. ಅವ್ರ ಮಗ ರಾಮ್ಜಿ ಸಕ್ಪಾಲ್. ರಾಮ್ಜಿ ಸಕ್ಪಾಲ್ ಭೀಮಾಬಾಯಿಯನ್ನು ಮದುವೆ ಆಗ್ತಾರೆ. ಭೀಮಾಬಾಯಿ ಅಂಬೇಡ್ಕರ್ ತಂದೆ. ರಾಮ್ಜಿ ಸಕ್ಪಾಲ್ ಅಂಬೇಡ್ಕರ್ ತಂದೆ ಮತ್ತು ತಾಯಿ ಆಗ್ತಾರೆ. ಭೀಮಾಬಾಯಿ ಮುರ್ಬಾದ್ಕರ್ ಅಂತ. ಮುರ್ಬಾದ್ಕರ್ ಅನ್ನುವಂಥದ್ದು ಒಂದು ಸರ್ನೇಮ್ ಅದು ಆ್ಯಕ್ಚುಲಿ, ಬಟ್ ಅದು ಹಳ್ಳಿ. ಥಾನೆ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಮುರ್ಬಾದ್ ಅಂತ ಹಳ್ಳಿ ಇದೆ. ಆ ಹಳ್ಳಿಯಿಂದ ಬಂದಂಥವರು ಭೀಮಾಬಾಯಿ, ಅಂಬೇಡ್ಕರ್ ತಾಯಿ. ಅದರ ಜೊತೆಗೆ ಅಂಬೇಡ್ಕರ್ ತಂದೆಯ ಕುಟುಂಬದ ಬಗ್ಗೆ ನಮಗೆ ಗೊತ್ತಿದೆ. ಅಂಬೇಡ್ಕರ್ ತಾಯಿಯ ಕುಟುಂಬ ವಿಶೇಷವಾಗಿ ನೋಡೋದಾದರೆ, ಯಾರು ಭೀಮಾಬಾಯಿಯ ತಂದೆ, ಅವರು ಕೂಡ ಸೇನೆಯಲ್ಲಿ ಇದ್ದು ಕೆಲಸ ಮಾಡಿದಂಥವ್ರು. ಅಂಬೇಡ್ಕರ್ ತಂದೆ ಮತ್ತು ಅವರ 6 ಜನ ಚಿಕ್ಕಪ್ಪಂದರು, ಅಂದರೆ 7 ಜನ ಇದ್ದರು ಅಣ್ಣ ತಮ್ಮಂದಿರು, ಅಷ್ಟೂ ಜನ ಸೇನೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರು. ಮತ್ತು ಅವರು ಕೂಡ ಕಬೀರ್ ಪಂಥದವರು. ಅಂದರೆ ಅಂಬೇಡ್ಕರ್ಗೆ ಬಂದಿರುವಂತಹ ಜೀನ್ಸ್ಗಳು ಬಳವಳಿಯಾಗಿ ಹೇಳ್ತಾ ಇದ್ದೀನಿ, ಹೆಂಗೆ ಬಂದಿವೆ ನೋಡಿ. ಒಂದು ಧೈರ್ಯಶಾಲಿಯಲ್ಲಿ 2 ಕುಟುಂಬ ಇವೆ, 2 ಕಬೀರ್ ಪಂಥದವರು ಇದ್ದಾರೆ. ಅವರ ಮಗನಾಗಿ ಅಂಬೇಡ್ಕರ್ ಅವರು ಮಧ್ಯಪ್ರದೇಶನ ಮೋವಲ್ಲಿ. ನೆಕ್ಸ್ಟ್ ಸ್ಲೈಡ್. ಇದು ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್. ತಾಯಿಯ ಫೋಟೋ ನನಗೆ ಸಿಗಲಿಲ್ಲ, ಮೋಸ್ಟ್ಲಿ ಸಿಕ್ಕಿದ್ರೆ ಯಾರಾದರೂ ಬೇಕಿದ್ರೆ ಶೇರ್ ಮಾಡ್ಕೋಬೋದು. ಐ ಡಿಡ್ಂಟ್ ಗೆಟ್ ಇಟ್. ನೆಕ್ಸ್ಟ್ MHOW, ಇಟ್ ಈಸ್ ಮಿಲಿಟರಿ ಹೆಡ್ ಕ್ವಾರ್ಟರ್ ಆಫ್ ವಾರ್ ಅಂತ. ಇದು ಸದ್ಯಕ್ಕೆ MHOU ಹೆಸರಲ್ಲಿ ಇಲ್ಲ ಅಲ್ಲ. ಆ್ಯಕ್ಚುಲಿ ಅದು ಮೊದಲು ಬ್ರಿಟಿಷರಿದ್ದಾಗ ತಮ್ಮ ಹೆಡ್ ಕ್ವಾರ್ಟರ್ಗಳನ್ನು ಮಾಡ್ಕೊಳ್ತಾ ಇದ್ರು. ಅದು ಮಧ್ಯಪ್ರದೇಶದಲ್ಲಿ ಬರ್ತಾ ಇತ್ತು. ಆದರೆ ಅಲ್ಲಿ ಈಗ ಇದು ನಿಜವಾದ ಅಂಬೇಡ್ಕರ್ ಹುಟ್ಟಿರುವಂತಹ ಮನೆ ಒಂದು ಸ್ನ್ಯಾಪ್ ಸಿಕ್ಕಿದೆ. ಅದರ ಜೊತೆಗೆ ಅದನ್ನು ಈಗ ಡೆಮಾಲಿಷ್ ಮಾಡಿ ಒಂದು ಸ್ಮಾರಕವನ್ನಾಗಿ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟ್ ಸ್ಲೈಡ್. ಯಾರಾದರೂ ನೀವು ಹೋಗ್ತೀರಂದರೆ ಇಂದೋರ್ದಿಂದ ಸುಮಾರು 10-15 ನಿಮಿಷಗಳ ಜರ್ನಿ ಇದೆ ಅಷ್ಟೇ. ಯು ಕ್ಯಾನ್ ವಿಸಿಟ್ ದ್ಯಾಟ್ ಪ್ಲೇಸ್. ಅಲ್ಲಿ 1991 ಏಪ್ರಿಲ್ 14ರಂದು ಅವ್ರು ಜನಿಸ್ತಾರೆ. ಎಸ್ 1891 ಏಪ್ರಿಲ್ 14, ಅದೆಲ್ಲ ಗೊತ್ತಿದೆ ಆ್ಯಕ್ಚುಲಿ. ಅದಾಗಿ 2 ವರ್ಷಕ್ಕೆ ರಾಮ್ಜಿ ಸಕ್ಪಾಲ್ ಅವರು ತಮ್ಮ ಸೇನೆಯಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಆಫ್ಟರ್ 2 years, 1894. ಸೊ ಅದಾದಮೇಲೆ ರಿಟೈರ್ಡ್ ಆದಮೇಲೆ ಅವರು ದಾಪೋಲಿಗೆ ಬರ್ತಾರೆ ಆ್ಯಕ್ಚುಲಿ. ಸೊ ಮೌವಿಂದ ದಾಪೋಲಿಗೆ ಬರ್ತಾರೆ. ದಾಪೋಲ್ ಈಸ್ ಆಲ್ಸೋ ಎ ಪ್ಲೇಸ್ ಇನ್ ಮಹಾರಾಷ್ಟ್ರ. ಸೊ ಅಲ್ಲಿಂದ ನೆಕ್ಸ್ಟ್ ಮತ್ತೆ ಉದ್ಯೋಗವನ್ನು ಅರಸಿ ಸತಾರಕ್ಕೆ ಹೋಗ್ತಾರೆ ರಾಮ್ಜಿ ಸಕ್ಪಾಲ್ ಅವರು. ಅಲ್ಲಿ ಮಿಲಿಟ್ರಿ ಕ್ವಾರ್ಟರ್ಸ್ಗಳಲ್ಲಿ ಇರ್ತಾರೆ. ಸೊ ದಿಸ್ ಈಸ್ ದ ಟ್ರಾನ್ಸ್ಫರ್ ಆಮ್ ಟೆಲ್ಲಿಂಗ್, ಎಲ್ಲಿಂದ ಎಲ್ಲಿಗಾಯಿತು ಅನ್ನೋದು. ಅದ್ರ ಮಧ್ಯೆ 5 ವರ್ಷದಾಗಿರ್ತಕ್ಕಂತಹ ಬಾಲಕ ಭೀಮ ಶಾಲೆಗೆ ಸೇರಿಸ್ತಾರೆ ಅವ್ರ ಅಣ್ಣನ ಜೊತೆಗೆ.
ಆಮೇಲೆ ರಾಮ್ಜಿ ಸಕ್ಪಾಲ್ ನಾ ಹೇಳಿದೆ ನಿಮಗೆ, ಮೊದಲು ಮೋವಲ್ಲಿದ್ದರು, ಅಲ್ಲಿಂದ 2 ವರ್ಷ ಆದಮೇಲೆ ರಿಟೈರ್ಡ್ ಆಯಿತು, ದಾಪೋಲಿಗೆ ಬಂದರು, ದಾಪೋಲಿಂದ ಮತ್ತೆ ಸತಾರಕ್ಕೆ ಹೋಗ್ತಾರೆ, ಅಲ್ಲಿ ಉದ್ಯೋಗವನ್ನು ಅರಸಿ ಅಲ್ಲೇ ಇರ್ತಾರೆ. ಆ್ಯಕ್ಚುಲಿ ಅದ್ರ ಮಧ್ಯೆ 1896ರಲ್ಲಿ ಅಂದರೆ ಭೀಮ 5 ವರ್ಷದವನಿದ್ದಾಗ ಅವರ ಅಮ್ಮನನ್ನು ಕಳ್ಕೊಳ್ತಾನೆ. ಅಂದರೆ ಭೀಮಾಬಾಯಿ ತೀರಿ ಹೋಗ್ತಾರೆ. ಆ್ಯಕ್ಚುಲಿ ಇದು ಒಂದು ಅವರ ಇಡೀ ಫ್ಯಾಮಿಲಿಯಲ್ಲಿ ಆಗುವಂಥ ಒಂದು ದೊಡ್ಡ ನಷ್ಟ. ಯಾಕೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ್ಜಿ ಸಕ್ಪಾಲ್ ಮತ್ತು ಭೀಮಾಬಾಯಿಗೆ 14 ಜನ ಮಕ್ಕಳು. ಆ 14 ಜನದಲ್ಲಿ 5 ಜನ ಬದುಕುಳಿದಂಥವ್ರು. ಅದರಲ್ಲಿ 14ನೇ ಮಗು ಅಂತ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದರ ಅರ್ಥ ಅಂಬೇಡ್ಕರ್ಗೆ 4 ಜನ ಹಿರಿಯರಿದ್ದರು, 2 ಅಣ್ಣಂದಿರು, 2 ಅಕ್ಕಂದಿರು. ಓಕೆ, ಸೊ ಹಾಗಿದ್ದಾಗ ಮನೆ ನಡೆಸೋದು ಕಷ್ಟ ಆಗುತ್ತೆ. ಯಾಕಂದರೆ ಮನೇಲಿ ನೋಡ್ಕೊಳಕ್ಕೆ ಬೇಕಲ್ಲ. ರಾಮ್ಜಿ ಸಕ್ಪಾಲ್ ಅವರು ಉದ್ಯೋಗ ಮಾಡ್ತಾರೆ, ಹೊರಗಡೆ ಅರ್ನಿಂಗ್ಸ್ ಮಾಡ್ಕೊಂಡು ತೊಗೊಂಡ್ಬರ್ತಾರೆ, ಇಟ್ಸ್ ಓಕೆ. ಬಟ್ ಮನೇಲಿ ನೋಡ್ಕೊಳ್ಳೋರು ಯಾರು? ಹಾಗೆ ಅವರಿಗೆ ಬಹು ದೊಡ್ಡ ಶಕ್ತಿಯಾಗಿ ನಿಂತಿರುವಂಥದ್ದು ಮೀರಾಬಾಯಿ ಅಂತ. ಅದು ರಾಮ್ಜಿ ಸಕ್ಪಾಲ್ನ ತಂಗಿ. ಅವಳ ಗಂಡ ತೀರಿ ಹೋಗಿರ್ತಾನೆ. ತುಂಬ ಜಾಣ ಹೆಣ್ಮಗಳು, ಸ್ವಲ್ಪ ಗೂನು ಬೆಂದಿರುವಂಥ ಹೆಣ್ಮಗಳು. ಅವಳು ಇಡೀ ಮನೆಯ ಜವಾಬ್ದಾರಿಯನ್ನು ಹೊರ್ತಾಳೆ. 4-5 ಜನ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು, 5 ಜನ ಮಕ್ಕಳನ್ನು ಪ್ರೀತಿಯಿಂದ ಸಾಕುವಂಥದ್ದು. ಅದರಲ್ಲಿ ವಿಶೇಷವಾಗಿ ಬಾಲಕ ಭೀಮನಿಗೆ ತುಂಬ ಪ್ರೀತಿ. ಯಾಕೆಂದರೆ ಸಣ್ಣ ಮಗು ಇರೋದರಿಂದ ಸಾಮಾನ್ಯವಾಗಿ ಹೆಚ್ಚಿಗೆ ಪ್ರೀತಿಸುವಂಥ ಕೆಲಸ ನಾವು ದೊಡ್ಡವರು ಮಾಡ್ತೀವಿ. ಹಾಗಾಗಿ ನಾನು ಹೇಳಿದೆ, ಅವರ 2 ಅಣ್ಣಂದಿರಲ್ಲಿ ಬಲರಾಮ್ ಮತ್ತು ಆನಂದರಾಮ್, ಅಕ್ಕಂದಿರಲ್ಲಿ ಮಂಜುಳಾ ಮತ್ತು ತುಳಸಿ. ಸೊ 5ನೇ ಮಗು ಮನೆಯಲ್ಲಿರುವಂಥದ್ದು ಭೀಮ. ಸೊ ಹಾಗಾಗಿ ತುಂಬ ಪ್ರೀತಿಯಿಂದನೇ ಭೀಮ ಮನೆಯಲ್ಲಿ ಬೆಳೀತಾನೆ. ಅಮ್ಮನ ಪ್ರೀತಿ ಇರದೇ ಇದ್ದರೂ ಕೂಡ ಅಮ್ಮನ ಥರ ಪ್ರೀತಿಸುವಂತಹ ಅತ್ತೆ, 2 ಅಣ್ಣಂದಿರು, 2 ಅಕ್ಕಂದಿರು, ತುಂಬ ಲಾಲನೆ ಪಾಲನೆಯಿಂದ ಪೋಷಣೆಯಿಂದ ಭೀಮ ಬೆಳೀತಾನೆ. ಅದರ ಜೊತೆಗೆ ತಂದೆ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಭೀಮನಿಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಮನೆಯಲ್ಲಿ ಸಿಕ್ಕಿರುವಂತಹ ವಾತಾವರಣ, ಪ್ರೀತಿ ಮತ್ತು ಮಾರ್ಗದರ್ಶನ ಇದೆಯಲ್ಲ, ಅದು ಭೀಮನಿಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ ಇಡೀ ಲೈಫಲ್ಲಿ. ಹಾಗಿದ್ರೆ ರಾಮ್ಜಿ ಸಕ್ಪಾಲ್ ಅವರು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ರು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅಂಶ ಇದೆ. ರಾಮ್ಜಿ ಸಕ್ಪಾಲ್ ಅವರು ನ್ಯಾಚುರಲಿ ಮಿಲಿಟರಿ ಆಫೀಸರ್ ಆಗಿದ್ದರಿಂದ ಅವರು ಬೆಳೆಸ್ತಾ ಇರುವಂತಹ ರೀತಿ ನೀತಿಗಳು ಬಹಳ ಕಟ್ಟುನಿಟ್ಟಾಗಿದ್ವು. ಆಮೇಲೆ ಮಿಲಿಟರಿ ಕ್ವಾರ್ಟರ್ಸಲ್ಲಿ ಅವರು ಇದ್ದಿದ್ದರಿಂದ ತುಂಬ ಸ್ಟ್ರಿಕ್ಟಾಗಿ ರಾತ್ರಿ ಇಷ್ಟೊತ್ತಿಗೆ ಅಂತ ಅಂದರೆ ಲೈಟ್ ಆಫ್ ಮಾಡಬೇಕು, ಮಲಗಬೇಕು, ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ಮತ್ತು ರುಟೀನ್ ಕೆಲಸಗಳೇನಿದೆ ಅದು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇರುವಂತಹ ಒಂದು ಮನೆತನ ಅವ್ರದ್ದಾಗಿತ್ತು. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಬರೀ ಕಷ್ಟ ಕಾರ್ಪಣ್ಯ ಅಂತ ಅಷ್ಟೇ ಹೇಳ್ತೀವಿ. ಅಂದರೆ ಮಕ್ಕಳಿಗೆ ನೀವು ಕ್ಲಾರಿಟಿಯಿಂದ ಸಿಸ್ಟಮ್ಯಾಟಿಕಲ್ಲಿ ಬೆಳೆಸಿದರೆ ವಾತಾವರಣದಲ್ಲಿ ಖಂಡಿತವಾಗಲೂ ಉತ್ಕೃಷ್ಟವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಅಂಬೇಡ್ಕರ್ ಜೀವನದಿಂದ ನಮ್ಗೆ ಅರ್ಥ ಆಗುತ್ತೆ. ರಾಮ್ಜಿ ಸಕ್ಪಾಲ್ ಬೆಳೆಸ್ತಾ ಇರುವಂಥ ರೀತಿಯೇ ಆಗಿತ್ತು. ಅದ್ರ ಜೊತೆಗೆ ರಾಮ್ಜಿ ಸಕ್ಪಾಲ್ ಅವರ ಪರ್ಸ್ನಾಲಿಟಿ ಹೇಗಿತ್ತು ಅಂತಂದರೆ, ಅವ್ರ ವ್ಯಕ್ತಿತ್ವ, ಅವರು ತುಂಬ ಆ್ಯಕ್ಟಿವ್ ಆಗಿರ್ತಿದ್ರು. ಅವರು ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದರು. ಆಮೇಲೆ ಒಂದಿಷ್ಟು ಸಮಾಜದ ಬಗ್ಗೆ ತುಂಬ ಗೌರವ ಇತ್ತು ಅವರಿಗೆ, ಕಾಳಜಿ ಇತ್ತು. ಸಮಾಜದಲ್ಲಿ ಏನಾದರೂ ಒಂದಿಷ್ಟು ಕೆಟ್ಟದಾಗ್ತಾ ಇದೆ, ಯಾರಿಗೂ ಅನ್ಯಾಯ ಆಗ್ತಾ ಇದೆ ಅಂದರೆ ತಮ್ಮ ವಾಯ್ಸನ್ನು ರೇಸ್ ಮಾಡುವಂತಹ ಪ್ರವೃತ್ತಿಯನ್ನು ರಾಮ್ಜಿ ಸಕ್ಪಾಲ್ ಅವರು ಅವಾಗಲೇ ಹೊಂದಿದ್ರು. ಅದ್ರ ಜೊತೆಗೆ ಅವರ ಮನೆಯಲ್ಲಿಯೂ ಕೂಡ ಧಾರ್ಮಿಕ ಆಚರಣೆಗಳು ನಿರಂತರವಾಗಿ ನಡೀತಾ ಇದ್ವು. ಅವರು ಕಬೀರರ ದೋಹೆಗಳನ್ನು ಹೇಳ್ತಾ ಇದ್ರು. ಆಮೇಲೆ ಸಂತ ತುಕಾರಾಮರ ಮರಾಠಿ ಗೀತೆಗಳನ್ನು ಹಾಡಿಸ್ತಾ ಇದ್ರು ಮಕ್ಕಳಿಂದ. ರಾಮಾಯಣ ಮಹಾಭಾರತ ಅನ್ನುವಂಥ ದೊಡ್ಡ ದೊಡ್ಡ ಎಪಿಕ್ಸ್ಗಳ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಅದರ ಅರ್ಥ ಏನು ಅಂತಂದರೆ, ಶಿಸ್ತಿನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಮಕ್ಕಳಿಗೆ ಅದೆಲ್ಲವನ್ನು ಮನೆಯಿಂದಲೇ ಅಂಬೇಡ್ಕರ್ಗೆ ಸಿಕ್ಕಿತ್ತು ಅನ್ನುವಂಥದ್ದು ನಮಗೆ ಈ ಕುರುಹುಗಳಿಂದ ನಮಗೆ ಅರ್ಥ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಒಂದು ದೊಡ್ಡ ಶಕ್ತಿ ಏನು ಅಂತಂದರೆ, ರಾಮ್ಜಿ ಸಕ್ಪಾಲ್ ಅವರು ಟೀಚರ್ ಟ್ರೈನಿಂಗ್ ಕೋರ್ಸನ್ನು ಮುಗಿಸಿದ್ರು ಅನ್ನುವಂಥದ್ದು. ಹಿ ವಾಸ್ ಎ ಟೀಚರ್. ಸುಮಾರು 14 ವರ್ಷಗಳ ಕಾಲ ಅವರು ಮುಖ್ಯೋಪಾಧ್ಯಾಯರಾಗಿಯೂ ಕೂಡ ಮಿಲಿಟರಿ ಶಾಲೆಯಲ್ಲಿ ಸೇವೆಯನ್ನು ನಿರ್ವಹಿಸಿದ್ರು ಅನ್ನೋದಕ್ಕೆ ನಮಗೊಂದು ದಾಖಲೆ ಇದೆ. ಸೊ ಹಾಗಾಗಿ ಅವರು ಬೇರೆಯವ್ರನ್ನ ಟೀಚಿಂಗಿಗೆ ತಯಾರು ಮಾಡೋದು ಅಷ್ಟೇ ಅಲ್ಲ, ಅದೇ ಟೀಚಿಂಗ್ ಸ್ಕಿಲ್ಸ್ಗಳನ್ನೆಲ್ಲ ಮನೆಯಲ್ಲೂ ಬಳಸ್ಕೊಂಡು ಮಕ್ಕಳನ್ನೂ ಕೂಡ ಅಷ್ಟು ನಿರ್ದಿಷ್ಟವಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಹಾಯವಾಗಿತ್ತು ಅನ್ನೋದು ಕೂಡ ನಮಗೆ ಅರ್ಥ ಆಗ್ತದೆ. ಜೊತೆಗೆ ಅವರು 2nd ಗ್ರೆನೇಡಿಯರ್ ಮೇಜರ್ ಆಗಿರ್ತಾರೆ. ಅದು ಒಂದು ಹೈಯೆಸ್ಟ್ ರ್ಯಾಂಕ್ ಆ್ಯಕ್ಚುಲಿ ಮಿಲಿಟ್ರಿಯಲ್ಲಿ. ಸೊ ಅದು ಕೂಡ ಇರುತ್ತೆ. ಸುಮಾರು 50 ರೂಪಾಯಿಗಳಷ್ಟು ಆಗಿನ ಕಾಲದಲ್ಲೇ ಅವರಿಗೆ ಪೆನ್ಷನ್ ಬರ್ತಾ ಇರುತ್ತೆ. ಅದರ ಜೊತೆಗೆ ಅವರ ಸಬ್ಜೆಕ್ಟ್ ಬ್ಯಾಕ್ಗ್ರೌಂಡ್ ನೀವು ನೋಡಿದ್ರೆ
ಅವರಿಗೆ ಅರ್ಥಮೆಟಿಕಲ್ ತುಂಬ ಸ್ಟ್ರಾಂಗ್ ಆಗಿದ್ರು ಅಂತ. ನಾವೆಲ್ಲರೂ ಬೀಜಗಣಿತ ಅಂದರೆ ತುಂಬ ಕಷ್ಟ ಅಂತ ಹೇಳ್ತೀವಿ ಅಲ್ವಾ, ಗಣಿತನೇ ಕಷ್ಟ ಅಂತೀವಿ, ಅದರಲ್ಲಿ ಬೀಜಗಣಿತ ಇನ್ನೂ ಕಷ್ಟ ಅಂತೀವಿ. ಆದರೆ ರಾಮ್ಜಿ ಸಕ್ಪಾಲ್ ಅವರಿಗೆ ಬೀಜಗಣಿತದಲ್ಲಿ ತುಂಬ ಪ್ರಾವೀಣ್ಯತೆ ಹೊಂದಿತ್ತು. ಹಾಗಾಗಿ ಮಕ್ಕಳಿಗೆ ಅವರು ಬೀಜಗಣಿತವನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಜೊತೆಗೆ ಇಂಗ್ಲೀಷ್ ಮತ್ತು ಮರಾಠಿ ಎರಡು ಭಾಷೆಯಲ್ಲಿ ತುಂಬ ಪ್ರಭುತ್ವವನ್ನು ಹೊಂದಿದ್ರು. ಅವರು ಇಂಗ್ಲೀಷ್ ಮಾತಾಡ್ತಿದ್ರು, ಬಹಳ ಚೆನ್ನಾಗಿ ಬರೀತಾ ಇದ್ರು, ಮತ್ತು ಮರಾಠಿಯಲ್ಲೂ ಮಾತಾಡ್ತಾ ಇದ್ರು, ಬರವಣಿಗೆ. ಸೊ ಆ ಎರಡೂ ಸಾಮರ್ಥ್ಯಗಳು ಅವ್ರಿಗೆ ಇದ್ದದ್ರಿಂದ ಭಾಷೆ, ಅವರ ಭಾವನೆ ಅಂದರೆ ಧಾರ್ಮಿಕತೆ ಮತ್ತು ಸಮಾಜಕ್ಕೆ ಇರುವಂತಹ ಕಾಳಜಿ, ಈ ಎಲ್ಲ ಅಂಶಗಳನ್ನು ನೋಡಿದಾಗ ನಮ್ಗೇನು ಅನಿಸುತ್ತೆ ಅಂದರೆ, ಅಂಬೇಡ್ಕರ್ಗೆ ಅವೆಲ್ಲ ಜೀನ್ಸ್ಗಳು ಬಳವಳಿಯಾಗಿ ಬಂದಿವೆ. ನೋಡಿ ಹೇಗಿರುತ್ತೆ. ಅವರ ಇಡೀ ಫ್ಯಾಮಿಲಿಗಳಿಂದ ನೋಡಿದಾಗಲೂ ಕೂಡ ನಮಗನ್ಸುತ್ತೆ, ಎಸ್, ಆ ಧೈರ್ಯದ ಗುಣ, ಆ ಹೋರಾಟದ ಮನೋಭಾವನೆ, ಆ ಧಾರ್ಮಿಕತೆಯ ನೆಲೆ, ಸ್ಪಿರಿಚುಯಾಲಿಟಿ ಅಂತ ನಾವೇನು ಹೇಳ್ತೀವಿ, ಎಲ್ಲವೂ ಕೂಡ ಅಂಬೇಡ್ಕರ್ಗೆ ಹುಟ್ಟುತ್ತಾನೆ ಬಂದಿತ್ತು ಮತ್ತು ಬೆಳೀತಾ ಇವೆಲ್ಲವೇ ಬೆಳೆಸೋದಕ್ಕೆ ಸಹಾಯ ಆಯಿತು ಅನ್ನೋದು ಕೂಡ ನಾವು ಹೇಳ್ತೀವಿ. ಅದರ ಜೊತೆಗೆ ರಾಮ್ಜಿ ಸಕ್ಪಾಲ್ ಅವರು ವಿಶೇಷವಾಗಿ ಸಾಕಷ್ಟು ಜನ ಅನುಯಾಯಿಗಳನ್ನು ಹೊಂದಿದ್ರು ಆಗಿನ ಕಾಲದಲ್ಲಿ ಅಂತ. ಅಂದರೆ ಸಮುದಾಯಕ್ಕೆ ಏನಾದರೂ ಒಂದಿಷ್ಟು ಸಮಸ್ಯೆ ಆಯಿತು ಅಂದರೆ ಜನ ಓಡೋಗೋರು ರಾಮ್ಜಿ ಸಕ್ಪಾಲ್ ಹತ್ರ. ರಾಮ್ಜಿ ಸಕ್ಪಾಲ್ ಈ ಥರ, ಯಾಕೆಂದರೆ ನೀವು ವಿದ್ಯಾವಂತರು, ಓದಿದಿರಿ, ಬ್ರಿಟಿಷರಿಗೆ ಒಂದಿಷ್ಟು ನಮಗೆ ನಮ್ಮ ಕಾಳಜಿ ಕನಿಕರಗಳನ್ನು ಒಂದಿಷ್ಟು ಹೇಳಿ, ಪತ್ರಗಳ ಮುಖಾಂತರ ಹೇಳಿ, ಹೋರಾಟಗಳ ಮುಖಾಂತರ ಹೇಳಿ ಅನ್ನುವಂತಹ ಜನ ಸೇವೆಯೂ ಕೂಡ ಅವರು ಆಗಿನ ಕಾಲಕ್ಕೆ ಮಾಡ್ತಾಯಿದ್ರು. ಮತ್ತು ಅವರು ಜ್ಯೋತಿಬಾ ಫುಲೆ ಅವರ ದೊಡ್ಡ ಅನುಯಾಯಿಗಳು ಆಗಿದ್ದರು ಅಂತ. ಈಗ ಜ್ಯೋತಿಬಾ ಫುಲೆ ಅನ್ನೋದೇ ಒಂದು ದೊಡ್ಡ ಲೆಗಾಸಿ ಇದೆ ಮತ್ತೆ ಅದಕ್ಕಿಂತ ಹಿಂದಿನ. ಸೊ ಅದರ ಅರ್ಥ ಏನು ಅಂದರೆ, ಈ ಹೋರಾಟದ ನೆಲೆಯನ್ನು ಇಟ್ಕೊಂಡಿರುವಂತಹ ಅಷ್ಟು ದೊಡ್ಡ ಚೇತನ ಶಕ್ತಿಗಳೇನಿವೆ ಅದು ಅಂಬೇಡ್ಕರ್ಗೆ ಬಳುವಳಿಯಾಗಿ ಬಂದಿರೋದಕ್ಕೆ ಖಂಡಿತವಾಗಲೂ ಸಾಧ್ಯತೆ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಬೋದು. ಅದರ ಜೊತೆಗೆ 1892ರಲ್ಲಿ ಮಹಾರ್ ರೆಜಿಮೆಂಟನ್ನು ಸ್ಟಾಪ್ ಮಾಡ್ತಾರೆ ಬ್ರಿಟಿಷರು. ಆ್ಯಕ್ಚುಲಿ ಮೊದಲಿಂದ ಯಾವಾಗ ಮಹಾರ್ಗಳಿಗೆ ಎಲ್ಲರಿಗೂ ಅವಕಾಶ ಕೊಡ್ತಿದ್ರು, ಮಹಾರರು ಅಂದರೆ ಅಸ್ಪೃಶ್ಯರು, ಅದು ಅಸ್ಪೃಶ್ಯ ಜಾತಿ ಅದು ಆ್ಯಕ್ಚುಲಿ. ಆದರೆ ಮತ್ತೆ ಮೇಲ್ವರ್ಗದ ಒತ್ತಡಕ್ಕೆ ಒಳಗಾಗಿ ಮಹಾರ್ ರೆಜಿಮೆಂಟನ್ನು ನಾವು ಇನ್ನು ಮುಂದೆ ಕಂಟಿನ್ಯೂ ಮಾಡಲ್ಲ ಅನ್ನುವಂಥ ಆದೇಶವನ್ನು ಮಾಡಿದಾಗ ಮತ್ತೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೀತಾರೆ. ನಾವು ಇದನ್ನು ಪ್ರತಿಭಟನೆ ಮಾಡಬೇಕಾಗುತ್ತೆ, ಯಾಕಂದರೆ ಇಡೀ ಇತಿಹಾಸದಲ್ಲಿ ನಮಗೆ ಗೊತ್ತಿದೆ, ನೀವು ಭಾರತದಲ್ಲಿ ಇಷ್ಟು ಪ್ರಭುತ್ವವನ್ನು ಸಾಧಿಸೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ಮಹಾರ್ ಸಮುದಾಯ. ಹಾಗಾಗಿ ನೀವು ನಮ್ಮನ್ನು ಕೈ ಬಿಡೋ ಹಾಗಿಲ್ಲ ಅನ್ನುವಂಥದ್ದು. ಸುಮಾರು ಒಂದು 20-30 ವರ್ಷಗಳಾದಮೇಲೆ ಅಂಬೇಡ್ಕರ್ಗೆ ಆ ಪತ್ರ ಸಿಗುತ್ತೆ. ಚಿಕ್ಕವರಿದ್ದಾಗ ಗೊತ್ತಿರಲ್ಲ ಅದು, ಆವಾಗ ಗೊತ್ತಾಗುತ್ತೆ, ನಮ್ಮ ತಂದೆ ಎಂಥ ಒಂದು ದೊಡ್ಡ ಶಕ್ತಿಯಾಗಿದ್ದರು ಅನ್ನುವಂಥದ್ದು ಅಂಬೇಡ್ಕರ್ಗೆ. ನೆಕ್ಸ್ಟ್ ಸ್ಲೈಡ್. ಕಬೀರ್ ದೋಹೆಗಳು ಆ್ಯಕ್ಚುಲಿ 15ನೇ ಸೆಂಚುರಿಯಲ್ಲಿ ಇರುವಂಥ ಒಂದು ದೊಡ್ಡ ಕವಿ. ವಿಶೇಷವಾಗಿ ಅವ್ರು ಏನು ಕ್ರಿಟಿಸೈಸ್ ಮಾಡಿದ್ದಾರೆ ನೋಡಿ. ಒಂದು ರಿಲಿಜಿಯಸ್ ಆರ್ಥೋಡಾಕ್ಸಿ ಅಂತ ಹೇಳ್ತೀವಿ ಆ್ಯಕ್ಚುಲಿ, ಕಟ್ಟ ಸಂಪ್ರದಾಯವಾದಿ ಅಂತ ಏನಿದೆಯಲ್ಲ ಆ್ಯಕ್ಚುಲಿ, ಅದನ್ನು ಬಲವಾಗಿ ವಿರೋಧ ಮಾಡಿದಂಥವರು ಕಬೀರ್. ಇವರು ಅಂಬೇಡ್ಕರ್ರ ಇಡೀ ಕುಟುಂಬದ ಒಂದು ಆದರ್ಶಪ್ರಾಯರಾಗಿದ್ದರು ಅನ್ನುವಂಥದ್ದು. ಜೊತೆಗೆ ನೆಕ್ಸ್ಟ್ ಸ್ಲೈಡ್. ಎಸ್, ಸಂತ ತುಕಾರಾಮರು. ಈಗ ನಮ್ಮಲ್ಲಿ ಹೇಗೆ ದಾಸರ ಸಂಸ್ಕೃತಿ ಇದೆ ಕರ್ನಾಟಕದಲ್ಲಿ, ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ತುಕಾರಾಮರು ಕೂಡ ಬಹಳ ಒಂದು ವಿಶಿಷ್ಟವಾಗಿ ಜನಮನ್ನಣೆಯನ್ನು ಪಡ್ಕೊಂಡಿರತಕ್ಕಂಥವ್ರು. ಯಾಕೆಂದರೆ ಅವರ ಇಡೀ ಸಿದ್ಧಾಂತ ಏನಾಗಿತ್ತು ಅಂದರೆ ಪ್ರೀತಿ, ಸಮಾನತೆ ಮತ್ತು ಸಾಮಾಜಿಕ ಬದಲಾವಣೆ. ನೋಡಿ ಎಷ್ಟು ವಿಶೇಷ ಇದೆ. ಸೊ ಹಾಗಾಗಿ ಆ ತತ್ವಗಳಲ್ಲಿ ಇಟ್ಕೊಂಡು ಜನರಲ್ಲಿ ತಮ್ಮ ಪ್ರವಚನಗಳನ್ನು ಮಾಡ್ತಾಯಿದ್ರು, ಹಾಡುಗಳನ್ನು ಹಾಡ್ತಾಯಿದ್ರು, ಕೀರ್ತನೆಗಳನ್ನು ಮಾಡ್ತಾಯಿದ್ರು. ಸೊ ಅಂಥ ಒಂದು ಸಮುದಾಯ, ಅಂಥ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಏನವರು ಬಯಸ್ತಿದ್ರು, ಅವರ ಅನುಯಾಯಿಗಳಾಗಿ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಅದನ್ನು ಪರಿಪಾಲಿಸ್ತಾ ಇದ್ದರು. ಸೊ ಈ ಎಲ್ಲ ಭಾವಗಳು ಅಂಬೇಡ್ಕರ್ ಮೇಲೆ ನೋಡೋದಕ್ಕೆ ಪ್ರಭಾವ ಬೀರಿವೆ ಅಂತ. ಅಂಬೇಡ್ಕರ್ ಯಾಕೆ ಸಮಾನತೆ ಅಂತಿದ್ರು, ಯಾಕೆ ಎಲ್ಲರನ್ನ ಪ್ರೀತಿಸಬೇಕು, ಯೂನಿವರ್ಸಲ್ ಬ್ರದರ್ಹುಡ್ನೆಸ್ ಯಾಕೆ ಹೇಳ್ತಿದ್ರು ಅಂದರೆ, ಈ ಥರದ ಎಲ್ಲ ಸಂಪ್ರದಾಯಗಳಿಂದ ಪಡ್ಕೊಂಡಿರುವಂಥ ಶಕ್ತಿ ಏನಿದೆ ಅದು ಅಂಬೇಡ್ಕರಲ್ಲಿ ಬಹಳ ಬಲವಾಗಿ ನಿಂತಿತ್ತು ಅನ್ನುವಂಥದ್ದು. ಜೊತೆಗೆ ಇನ್ನು ನಾನು ಹೇಳಿದೆ ನಿಮಗೆ, ಏನು ಮೋವಿಂದ ದಾಪೋಲಿಗೆ ಬರ್ತಾರೆ, ದಾಪೋಲಿಂದ ಸತಾರಕ್ಕೆ ಬರ್ತಾರೆ ಅಂತ. ಸೊ ಸತಾರಕ್ಕೆ ಬಂದ ಮೇಲೆ ಅಲ್ಲಿ ಅಂಬೇಡ್ಕರ್ ಅಡ್ಮಿಷನ್ ಮಾಡ್ತಾರೆ ಶಾಲೆಗೆ. ಆ್ಯಕ್ಚುಲಿ 1ರಿಂದ 4ನೇ ತರಗತಿವರೆಗೆ ಅಲ್ಲೇ ಕಲಿತಾರೆ ಅಂಬೇಡ್ಕರ್. ಅದು ಸತಾರ ಹೈಸ್ಕೂಲ್ ಅಂತ ಇದೆ. ಈಗ ಅದರ ಹೆಸರು ಕೂಡ ಚೇಂಜ್ ಆಗಿದೆ ಆ್ಯಕ್ಚುಲಿ, ಬಟ್ ಆ ಶಾಲೆ ಇವತ್ತಿಗೂ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ ಹೈಸ್ಕೂಲ್ಗಳ ಅಡ್ಮಿಷನ್ ಮಾಡಿಸಿದ ಮೇಲೆ ಶಾಲೆಯಲ್ಲಿ ನಿಮ್ಗೆ ಗೊತ್ತಿದೆ, ಈಗ ಮನೆಯಲ್ಲಿರುವಂಥ ವಾತಾವರಣ ಒಂದು ಕಡೆ, ಅಂಬೇಡ್ಕರ್ಗೆ ಮನೆಯಲ್ಲಿ ಯಾವುದೇ ಜಾತಿ ಅಥವಾ ಜಾತೀಯತೆಗೆ ಸಂಬಂಧಿಸಿದಂತಹ ಅಸಮಾನತೆಗೆ ಸಂಬಂಧಿಸಿದಂತಹ ಯಾವುದೇ ರೂಪಕಗಳಾಗಿರಲಿ ಅನುಭವ ಆಗಿಲ್ಲ.
ಆದರೆ ಯಾವಾಗ ಅಂಬೇಡ್ಕರ್ ಶಾಲೆಗೆ ಹೋಗ್ತಾರೋ ಆವಾಗ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೀಳು ಪದ್ಧತಿಯ ಗುರಿಗೆ ಅವರು ಒಳಗಾಗ್ತಾರೆ. ಅದು ಜಾತಿ ಪದ್ಧತಿ. ನಾನು ಈಗಾಗಲೇ ಹೇಳಿದೆ ಜಾತಿ ಪದ್ಧತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಈಗಲೂ ಇದೆ, ಮೊದಲಿನಲ್ಲ, ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ. ಸೊ ಅಂಬೇಡ್ಕರ್ ಯಾವಾಗ ಶಾಲೆಯನ್ನು ಪ್ರವೇಶ ಮಾಡ್ತಾರೋ ಅವರಿಗೆ ಆಗಿರುವಂತಹ ಒಂದು ದೊಡ್ಡ ಆಘಾತ ಯಾವಾಗ ಅಂತಂದರೆ, ಒಮ್ಮೆ ಸಾತಾರದಿಂದ ಗೋರೆಗಾಂವ್ಗೆ ಹೋಗಬೇಕಾಗಿರುತ್ತೆ ಅವರಿಗೆ. ಗೋರೆಗಾಂವಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ರಾಮ್ಜಿ ಸಕ್ಪಾಲ್ ಅವರು ಕೆಲಸಗಳನ್ನು ಬದಲಾಯಿಸ್ತಾ ಇರ್ತಾರೆ ಒಂದಾದ್ಮೇಲೆ ಒಂದು, ಯಾಕಂದರೆ ಪರ್ಮನೆಂಟ್ ಇರಲ್ವಲ್ಲ ಯಾವುದು. ಅಲ್ಲಿಗೆ ಹೋಗಬೇಕಾಗಿರುತ್ತೆ. ಆವಾಗ ಒಂದು ಪತ್ರ ಬರೀತಾರೆ ಆ್ಯಕ್ಚುಲಿ ಮನೆಯಿಂದ ಮಕ್ಕಳು. 4ನೇ ಕ್ಲಾಸ್ ಅಂದರೆ ಪತ್ರ ಬರೆಯೋಕ್ಕೆ ಬರ್ತಿತ್ತು ಆವಾಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಬರಲ್ಲ, ಡಿಗ್ರಿ ಓದಿದ್ರು ಕೂಡ. ಬರೆದು ಅಪ್ಪನಿಗೆ ಹೇಳ್ತಾರೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಆ ಪತ್ರ ತಂದೆಗೆ ಸೇರಲ್ಲ. ಸೊ ದಟ್ ವಾಸ್ ದ ಪ್ರಾಬ್ಲಮ್. ಆ ಹೋಗೋ ದಾರಿ ಹೇಗಿರುತ್ತೆ ಅಂದರೆ ಲಿಂಕು, ಮೊದಲು ಪಡಳಿ ಅನ್ನುವಂತಹ ಒಂದು ರೈಲ್ವೆ ಸ್ಟೇಷನ್, ಅಲ್ಲಿಂದ ಅವರು ರೈಲನ್ನು ಹಿಡಿದು ಮಾಸೂರು ಅನ್ನೋ ಸ್ಟೇಷನ್ ತನಕ ಹೋಗಬೇಕಾಗಿರುತ್ತೆ. ಮಾಸೂರಲ್ಲಿ ಇಳ್ಕೊಂಡು ಸುಮಾರು 5-6 ಗಂಟೆಗಳ ಜರ್ನಿ ಅದು ಆ್ಯಕ್ಚುಲಿ. ನಡ್ಕೊಂಡು ಹೋಗಬೇಕು, ಇಲ್ಲ ರೈಲು ಬಂಡಿಯಿಂದ ಅಥವಾ ಗಾಡಿ ಬಂಡಿಯಲ್ಲಿ ಹೋಗಬೇಕು ಅವರು. ಆ ಥರದ ಒಂದು ಪರಿಸ್ಥಿತಿಯಲ್ಲಿ. ಸೊ ಅವ್ರೇನು ಅಂದ್ಕೊಂಡಿರ್ತಾರೆ, ಅಪ್ಪ ಬಂದು ರೈಲ್ವೆ ಸ್ಟೇಷನ್ಗೆ ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಪರಿಭಾಷೆಯಲ್ಲಿ ಇರ್ತಾರೆ. ಆದರೆ 3 ಜನ ಗಂಡು ಮಕ್ಕಳು ಹೋಗಿರ್ತಾರೆ, ಹೆಣ್ಮಕ್ಳು ಹೋಗಿರಲ್ಲ ಅಲ್ಲಿ. ಭೀಮಾ ಮತ್ತು ಅವರಿಬ್ಬರು ಅಣ್ಣಂದಿರು ಹೋದಾಗ ಮಾಸೂರು ರೈಲ್ವೆ ಸ್ಟೇಷನ್ಗೆ ಹೋಗಿ ಇಳ್ಕೊಳ್ತಾರೆ. ಅಪ್ಪ ಬಂದಿರಲ್ಲ. ಆಶ್ಚರ್ಯ ಆಗುತ್ತೆ ಅವ್ರಿಗೆ, ಏನು ಮಾಡಬೇಕೋ ಗೊತ್ತಿಲ್ಲ. ಅಲ್ಲಿರುವಂತಹ ಒಬ್ಬ ರೈಲ್ವೆ ಅಧಿಕಾರಿನ ಕೇಳ್ತಾರೆ ಆ್ಯಕ್ಚುಲಿ, ನಾವು ಗೋರೆಗಾಂವ್ಗೆ ಹೋಗಬೇಕಾಗಿದೆ, ಹೇಗೆ ಹೋಗಬೇಕು? ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಇಲ್ಲ ಎತ್ತಿನ ಗಾಡಿಯಲ್ಲಿ ಹೋಗಬೇಕು. ಎತ್ತಿನ ಗಾಡಿಗಳಿದ್ದು ಹೋವಾಗ ಎತ್ತಿನ ಗಾಡಿ ಕೇಳ್ತಾರೆ ಆ್ಯಕ್ಚುಲಿ, ಎಷ್ಟೋ ಕೊಡಬೇಕಾಗುತ್ತೆ ಅಂತೇಳಿ. ಆಯಿತು ಕೊಡ್ತೀವಿ ಅಂತ ಮಕ್ಕಳು ಒಪ್ಕೊಳ್ತಾರೆ. ಕೂತ್ಕೊಳ್ತವೆ 3 ಮಕ್ಕಳು, ಬಂಡಿ ಗಾಡಿಯನ್ನು ನಡೆಸ್ತಾ ಹೋಗ್ತಾರೆ. ಇದು ಬೇಕಾದ್ರೆ ಆಫ್ ಮಾಡಿ, ಐ ಆಮ್ ಆಡಿಬಲ್ ಐ ಥಿಂಕ್. ಅಲ್ಲ, ಎಕೋ ಆಗ್ತಿದೆ. ಸೊ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ನು ನೋಡ್ತಾನೆ ಎತ್ತಿನ ಬಂಡಿಯವನು. ಈ ಎಪಿಸೋಡನ್ನ ನೀವು ಧಾರಾವಾಹಿಯಲ್ಲೂ ನೋಡಿರ್ತೀರ ಹೌದಾ? ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತವೆ. ಮತ್ತು ಸುಬೇದಾರ್ ರಿಟೈರ್ಡ್ ಪರ್ಸನ್ ಮಕ್ಕಳು ಅಂತ ಅಂದರೆ ನೀಟಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದಿರ್ತವೆ, ಚೆನ್ನಾಗಿ ಮಾತಾಡ್ತಿರ್ತವೆ. ಆದರೆ ಹೇಗೋ ಯಾವುದೋ ವಿಷಯಕ್ಕೆ ಅವರಿಗೆ ಇವರು ಅಸ್ಪೃಶ್ಯರು ಅನ್ನುವಂತಹ ವಿಷಯ ಗೊತ್ತಾಗುತ್ತೆ. ಅವನು ಯಾವಾಗ ಅಸ್ಪೃಶ್ಯರು ಅಂತ ಗೊತ್ತಾಗುತ್ತೋ ಈ ಮಕ್ಕಳು 3, ಮೊದಲು ಅವ್ರು 3 ಜನ ಇಳಿಸ್ತಾನೆ. ಇವ್ರಿಗೆ ಫಸ್ಟ್ ನಾನು ಬಂಡಿ ಮೈಲಿಗೆ ಆಯಿತು ಅಂತ. ಅದಕ್ಕೆ ಮೈಲಿಗೆ ಅನ್ನೋ ಪದಕ್ಕೆ ಅರ್ಥ ಏನಿದೆಯೋ ನನಗೆ ಗೊತ್ತಿಲ್ಲ ಇವತ್ತಿಗೂ, ಬಟ್ ವಿ ಯೂಸ್ ಇಟ್. ವಾಟ್ ಯು ಮೀನ್ ಬೈ ಮೈಲಿಗೆ? ಅವನು ಹೇಳ್ತಾನೆ ಮೈಲಿಗೆ ಆಯಿತು, ಮೊದಲು ಇಳ್ಕೊಂಡ್ಬಿಡುವ, ಯಾಕಂದರೆ ಅಸ್ಪೃಶ್ಯರು ನೀವು ಬಂಡಿ ಹತ್ತವಾಗೇ ಇಲ್ಲ. ಅರ್ಧ ದಾರಿಗೆ ಹೋಗಿದ್ದಾರೆ, ಬಂಡಿ ಇಳಿಸ್ತಾ ಇದ್ದಾನೆ. ಇವ್ರಿಗೆ ಹೋಗಿ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು. ಹೇಗಿದು ಅಷ್ಟೇ ಇರಲಿ, ಎಸ್ ಅಲ್ಲಿ ಟೆಲ್, ಅಲ್ಲೇ ಇರಲಿ. ಅಥವಾ ಇಲ್ಲಿಗೆ ಬಲರಾಮಿಗೆ ತೊಗೊಂಡು ಬನ್ನಿ, ಅವ್ರ ಅಣ್ಣ. ಎಸ್, ಅಲ್ಲಿ ನಿಲ್ಲಿಸಿ ಸದ್ಯಕ್ಕೆ. ಬಿಡಿ ಅಷ್ಟೇ ಅವರು. ನಿಮ್ಗೆ ಅಲ್ಲಿ ಮೇಲ್ ಕಾಣ್ತಾ ಇದೆ ನೋಡಿ, ಸ್ಲೈಡ್ ಶೋ ಅಂತ, ಅಲ್ಲೂ ನೋಡ್ಬೋದು ನೀವು. ಓಕೆ. ಸೊ ಹಾಗಾಗಿ ಇವ್ರು ದೊಡ್ಡಣ್ಣ ಬಲರಾಮ್ ಅಂತ, ಅವ್ರ ಫೋಟೋ ಸಿಕ್ಕಿದೆ, ಬದ್ರೆ ಆನಂದ ಅನ್ನೋ ಫೋಟೋ ನಮಗೆ ಸಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಅವ್ರು ಹೋಗಬೇಕಾದ್ರೆ ಇಳಿಸ್ತಾರೆ 3 ಜನ ಮಕ್ಕಳಿಗೆ. ಆ ಮಕ್ಕಳಿಗೆ ವಿಶೇಷ ಅನುಭವ ಇದೆ. ಇದೇನಿದು ಆ್ಯಕ್ಚುಲಿ ಹೀಗೆ ಕರ್ಕೊಂಡು ಹೋಗ್ತಾ ಇರೋ ಸಡನ್ನಾಗಿ ಇಳಿಸ್ತಾರೆ, ಮೈಲಿಗೆ ಅಂತಾರೆ, ಹೇಗಿದು? ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಮಗೆ ಗೊತ್ತಿಲ್ಲ ದಾರಿ ಹೇಗೆ ಹೋಗಬೇಕು ಅಂತೇಳಿ, ಹೇಗಾದರೂ ಮಾಡಿ ನಮಗೆ ಗೋರೆಗಾಂವ್ ತಲುಪಿಸಿ ಅಂತ. ಅವ್ನು ಹೇಳ್ತಾನೆ, ಇಲ್ಲ ನಾನು ಅಸ್ಪೃಶ್ಯರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಏನಾದರೂ ಮಾಡಿ ನಮಗೆ ತಲುಪಿಸಿ ಹಾಗೆ ಮಾಡಿಬಿಡಿ ಅಂತ ಹೇಳಿದಾಗ ಒಂದು ಕಂಡೀಷನ್ ಹಾಕ್ತಾನೆ ಅವ್ನು. ಏನಂತೇಳಿ, ಒಂದು ಗಾಡಿಯನ್ನು ನೀವೇ ನಡೆಸ್ಬೇಕು ಯಾರಾದರೂ, ಎರಡನೇದ್ದು ದುಪ್ಪಟ್ಟು ಹಣನ ಕೊಡಬೇಕು. 2 ಕಂಡೀಷನ್. ಅವನು ಜಾತಿ ಬಿಡೋಕ್ಕೆ ತಯಾರಿದ್ದ 2 ಕಂಡೀಷನಲ್ಲಿ. ಆವಾಗ ದೊಡ್ಡಣ್ಣನೇ ಗಾಡಿಯನ್ನು ನಡೆಸ್ಕೊಂಡು ಸಾಯಂಕಾಲದವರೆಗೆ ಹಾಗೇ ಹೋಗ್ತಾರೆ. ಹೋಗೋದ್ರ ಮಧ್ಯೆ ನೀರಡಿಕೆ ಆಗುತ್ತೆ, ನೀರು ಕುಡಿಬೇಕು ಅಂತ ಹೇಳ್ತಾರೆ. ಆದರೆ ಯಾವುದೇ ನಲ್ಲಿಗಳಲ್ಲಿ ನೀರು ಕುಡಿಯೋದಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಜಾತೀಯತೆ, ಅಸ್ಪೃಶ್ಯರು ಮುಟ್ಟೋ ಹಾಗಿಲ್ಲ. ಅವನು ತುಂಬ ನೀರಡಿಕೆ ಆಗಿದೆ ಅಂತ ಹೇಳಿದಾಗ ಒಂದು ಕೊಳಚೆ ನೀರು ತೋರಿಸ್ತಾನೆ ಆ್ಯಕ್ಚುಲಿ, ಅಲ್ಲಿದೆ ನೋಡಿ ಕೊಡ್ಕೋ ಅಂತ. ಇದೆಲ್ಲವೂ ಹೇಳ್ತಾ ಇರೋದು 3 ಜನ ಮಕ್ಕಳಿಗೆ. ಜಾತೀಯತೆಯ ಕ್ರೌರ್ಯ ಹೇಗಿತ್ತು ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಇಡೀ ದಿನ ನೀರೇ ಕುಡಿಯಲ್ಲ, ಹಾಗೇ ಮನೆಗೆ ಹೋಗ್ತಾರೆ. ಇದು ಭೀಮನ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಯಾಕೆ ಇದು ಆ್ಯಕ್ಚುಲಿ ಇಷ್ಟೊಂದು ನೀರು ಕುಡಿಯೋಕ್ಕೂ ನಮಗೆ ಬಿಡ್ತಾ ಇಲ್ಲ?
ಮುಟ್ಟಬೇಡ ಅಂತಾರೆ, ಏನಿದು ಹೀಗಾದರೆ ಅನ್ನುವಂಥ ಪ್ರಭಾ ಅವರ ತಂದೆ ಜೊತೆ ಹಂಚ್ಕೊಳ್ತಾನೆ ಅದನ್ನು ಬಂದಮೇಲೆ. ಇದು ಒಂದು ಎಪಿಸೋಡು. ಎರಡನೇ ಎಪಿಸೋಡಲ್ಲಿ ಹೀಗೆ ಬಾಲಕ ಯಾವಾಗೋ ಒಂದು ಸತಿ ಹೊರಗಡೆ ಹೋದಾಗ ನಲ್ಲಿ ನೀರು ಕುಡಿದಾಗ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ ಅಂಬೇಡ್ಕರ್ಗೆ. ಬಾಲಕ ಭೀಮನಿಗೆ ಎಗ್ಗ ಮುಗ್ಗ ಹೊಡೆದಿರ್ತಾರೆ ಬಾಸುಂಡಿ ಬರೋ ಹಾಗೆ. ಅದು ಎರಡನೇ ಎಪಿಸೋಡು. ಆವಾಗಲೂ ತುಂಬ ಜರ್ಜರಿತನಾಗ್ತಾನೆ ಭೀಮ. ಮೂರನೇ ಎಪಿಸೋಡಲ್ಲಿ ಶಾಲೆಗೆ ಹೋಗಬೇಕಾದ್ರೆ ಎಲ್ಲರೂ ಸ್ಟೈಲಾಗಿ ಹೇರ್ ಕಟ್ ಮಾಡ್ಕೊಂಡು ಬರ್ತಿರ್ತಾರೆ ಎಲ್ಲರೂ. ಆದರೆ ಹೇಳ್ತಾ ಅವ್ರಿಗೆ ಹೇರ್ ಕಟ್ ಮಾಡ್ತಾ ಇರೋರು ಅವ್ರ ಅತ್ತೆ ಇಲ್ಲ ಅವ್ರ ಅಕ್ಕಂದಿರು. ಅವ್ನು ಕೇಳ್ತಾನೆ ಸುಮಾರು ಸರಿ, ಯಾಕೆ ಎಲ್ಲರೂ ಹೇರ್ ಕಟ್ ಮಾಡಿಸ್ಕೊಳ್ತಾರೆ, ನಮ್ಗೆ ಯಾಕೆ ಮಾಡೋಕ್ಕೆ ಬಿಡಲ್ಲ ನೀವೇ ಯಾಕೆ ಮಾಡ್ತೀರಾ? ಯಾಕಂದರೆ ಮನೇಲಿ ಮಾಡಿದಾಗ ಹೇರ್ ಕಟ್ ಅಷ್ಟು ನೀಟಾಗಿ ಆಗಲ್ಲ ಕೇಳ್ತಾನೆ ನಾನು. ಅವಾಗ ಹೇಳ್ತಾರೆ, ಇಲ್ಲ ನಾವು ಕೆಳಜಾತಿಯವರಾಗಿರೋದ್ರಿಂದ ನಮ್ಮನ್ನು ಯಾರೂ ಮುಟ್ಟಲ್ಲ ಕ್ಷೌರಿಕರು. ಅವ್ನು ಕೇಳ್ತಾರೆ, ಮತ್ತು ಎಮ್ಮೆಗಳಿಗೆ ಹಸುಗಳಿಗೆಲ್ಲ ಶೇವ್ ಮಾಡ್ತಾರೆ, ಮನುಷ್ಯರಿಗೆ ಮಾಡಲ್ಲ, ಇದು ಹೆಂಗಿದು? ಇದೂ ವಿಷಯವೂ ಕೂಡ ಅಂಬೇಡ್ಕರ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಹಾಗಿದ್ರೆ ಪ್ರಾಣಿ ಪಕ್ಷಿಗಳಿಗಂತಲೂ ಕೂಡ ನಾವು ಕೀಳಾಗಿದ್ದೀವಾ ಅನ್ನುವಂತಹ ಒಂದು ಭಾವನೆ ಆ ಭೀಮ್ನಲ್ಲಿ ಉಂಟಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಎಪಿಸೋಡು ಅಂತಂದರೆ, ಶಾಲೆಗೆ ಹೋದಾಗ ಅವರಿಗೆ ವಿಶೇಷವಾಗಿ ನೀರು ಮುಟ್ಟೋ ಹಾಗಿರಲಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ ಎಪಿಸೋಡ್ ಅದು. ಶಾಲೆಯಲ್ಲಿ ಯಾವ ರೀತಿಯಾಗಿ ಕೂರಿಸ್ತಿದ್ರು ಅಂದರೆ ಕಿಟಕಿಯಿಂದ ಹೊರಗಡೆ ಕೇಳೋ ಹಾಗೆ ಕೂರಿಸ್ತಾಯಿದ್ರು. ಅದು ಅಂತಾನೆ ಆ್ಯಕ್ಚುಲಿ ಒಂದು ಪ್ರಶ್ನೆ ಕೇಳೋ ಹಾಗಿಲ್ಲ, ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಹಾಗಿಲ್ಲ, ನೀರು ಕುಡಿಯೋ ಹಾಗಿಲ್ಲ. ಮತ್ತು ಮನೆಯಿಂದ ಹೋಗಬೇಕಾದ್ರೆ ಗೋಣಿ ಚೀಲವನ್ನು ತೊಗೊಂಡೋಗಿ ಆ ಚೀಲದ ಮೇಲೆ ಕೂತ್ಕೊಂಡು ಅವರು ಶಿಕ್ಷಣವನ್ನು ಪಡ್ಕೊತಾಯಿದ್ರು. ಅದರ ಅರ್ಥ ಏನು ಅಂದರೆ ಇಡೀ ಕ್ಲಾಸ್ ರೂಮ್ ಒಂದು, ಅವರಿಬ್ಬರು ಇನ್ನೊಂದು. ಅಣ್ಣ ತಮ್ಮಂದಿರೇನು ಹೋಗ್ತಿದ್ರಲ್ಲ ಶಾಲೆಗೆ, ಆನಂದ ಜೊತೆ ಹೋಗ್ತಾ ಇದ್ದ ಭೀಮ, ಅವರಿಬ್ಬರು ಒಂದು ಅನ್ನೋದು. ಈ ಥರದ ಸಾಕಷ್ಟು ವಿದ್ಯಮಾನಗಳು ಬಹಳ ಜರ್ಜರಿತರನ್ನಾಗಿ ಅಂಬೇಡ್ಕರನ್ನು ಮಾಡುತ್ತೆ ಬಾಲ್ಯದಲ್ಲೇ ಕೂಡ. ಅಂದರೆ ಬಾಲ್ಯದಲ್ಲಿ ಅತಿ ಹೆಚ್ಚಾಗಿ ಘಾಸಿಯಾಗಿದ್ದು ಅವನ ತಾಯಿಯನ್ನು ಕಳ್ಕೊಂಡಿದ್ದಲ್ಲ, ಅವನಿಗೆ ಆದಂತಹ ಜಾತೀಯತೆಯ ಅಪಮಾನಗಳು. ಅದಕ್ಕೆ ಅಷ್ಟು ಉತ್ಕೃಷ್ಟವಾಗಿ ಅಂಬೇಡ್ಕರ್ ಜಾತೀಯತೆಯ ಬಗ್ಗೆ ಬರೆಯೋದಕ್ಕೆ ಸಾಧ್ಯವಾಯಿತೇನೋ ಅಂತ ಅನಿಸುತ್ತೆ. ಸೊ ಈ ಎಪಿಸೋಡ್ಗಳು ನೋಡಿದಾಗ ನಮಗೇನು ಅನಿಸುತ್ತೆ, ಅಂಬೇಡ್ಕರ್ ಜಾತೀಯತೆಯಿಂದಲೇ ಕೂಡ ಜರ್ಜರಿತರಾದರೂ ಅವರಿಗೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಪರ್ಫೆಕ್ಟಾಗಿ. ಮೋಸ್ಟ್ಲಿ ಅವ್ರಿಗೆ ಒಳಗಡೆ ಕೂರ್ಸ್ ಕಳಿಸಿದ್ರೆ ಇನ್ನೇನು ಕಲಿತಿದ್ರು, ಹೊರಗಡೆ ಕೂತಾಗಲೇ ಹಿಂಗೆ ಕಲ್ತಿದ್ದಾರೆ. ಇಷ್ಟು ಡಿಗ್ರಿಗಳು, ಇಷ್ಟು ಬರಹಗಳು, ಒಳಗಡೆ ಕೂತ್ ಕಲಿಸ್ಬಿಟ್ಟಿದ್ರಿ ಅಂತ ಯೋಚನೆ ಮಾಡಿ. ಇದು ಪ್ರಶ್ನೆ ಹಾಕೋಬೇಕು ನಾವು. ಅಂಬೇಡ್ಕರ್ ಅವರನ್ನು ಸಮಸಮಾಜದ ರೀತಿಯಲ್ಲಿ ಬೆಳೆಸಿದ್ದೇ ಇದ್ದರೆ ಏನಾಗಬಹುದಿತ್ತು, ಭಾರತ ಹೇಗಾಗ್ತಿತ್ತು, ಇದು ಪ್ರಶ್ನೆ ಹಾಕೋಬೇಕು ನಾವು. ಎಲ್ಲ ಶಿಕ್ಷಣದ ಕ್ಷೇತ್ರದಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೀವೋ ನಾವು ಪ್ರಶ್ನೆ ಹಾಕೋಬೇಕು. ವಾಟ್ ವುಡ್ ಬಿ ದ ಫೇಟ್ ಆಫ್ ಇಂಡಿಯಾ ಇಫ್ ವಿ ಹ್ಯಾಡ್ ಗಿವನ್ ಚಾನ್ಸ್ ಟು ಅಂಬೇಡ್ಕರ್ ಟು ಸಿಟ್ ಇನ್ ದ ಕ್ಲಾಸ್ ರೂಮ್ ಆ್ಯಂಡ್ ಸ್ಟಡಿ. ಸೊ ಈ ಥರದ ಅನುಭವಗಳ ಜೊತೆ ಒಂದು ನೋಡಿ, ಆ ಬಾಲಕ ಅಂಬೇಡ್ಕರ್ ಒಂದ್ಸರಿ ಚಾಲೆಂಜ್ ಮಾಡ್ತಾರೆ ಅವ್ರ ಫ್ರೆಂಡ್ಸ್ಗಳೆಲ್ಲ, ಜೋರಾಗಿ ಮಳೆ ಬರ್ತಾ ಇದೆ, ಹೋಗಿ ನೋಡೋಣ ಮನೆಗೆ ಅಂತ. ಇಟ್ ವಾಸ್ ಎ ಚಾಲೆಂಜಿಂಗ್ ಟಾಸ್ಕ್. ಅಂಬೇಡ್ಕರ್ ಆ ಮಳೆಯನ್ನು ಹೆದರದೆ ಓಡ್ ಹೋಗ್ತಾರೆ ಮನೆ ತನಕ. ಅಂದರೆ ಇವ್ರು ಎಲ್ಲರನ್ನೂ ನಾನು ಸುಳ್ಳು ಅಂತ ತೋರಿಸ್ಬೇಕು ಅಂತಂದರೆ, ಬಾಲಕ ಆಗಿರಬೇಕಾದ್ರೇ ಅಂಬೇಡ್ಕರ್ಗೆ ಎಷ್ಟು ದೃಢವಾದ ಸಂಕಲ್ಪ ಇತ್ತು ಅಂತ. ನಾನು ಎಲ್ಲರನ್ನ ಸೋಲಿಸಬಲ್ಲೆ, ನಾನು ಇದನ್ನು ಸುಳ್ಳು ಅಂತ ಪರಿಪಾಲಿಸಬಲ್ಲೆ ಅಥವಾ ತಿಳಿಸಬಲ್ಲೆ ಅನ್ನುವಂಥ ಶಕ್ತಿ ಅಂಬೇಡ್ಕರ್ಗಿತ್ತು ಅನ್ನುವಂಥದ್ದು. ಈ ಎಪಿಸೋಡ್ಗಳಿಂದ ನಮಗೇನಾಗಿ ಗೊತ್ತಾಗುತ್ತೆ ಅಂತಂದರೆ, ಅವರು ಬಾಲ್ಯದಲ್ಲೇ ಸಾಕಷ್ಟು ಜಾತೀಯತೆಗೆ ಸಂಬಂಧಪಟ್ಟಿರುವಂತಹ ನೋವುಗಳನ್ನು ಅನುಭವಿಸಿದ್ರು. ಆದರೆ ಅವರು ಯಾವತ್ತೂ ಚಾಲೆಂಜ್ತನವನ್ನು ಬಿಡಲಿಲ್ಲ. ಆ್ಯಕ್ಚುಲಿ ಹಿ ವಾಸ್ ಎ ವೆರಿ ಚಾಲೆಂಜಿಂಗ್ ಗಾಯ್. ಅದರ ಜೊತೆಗೆ ಅವರಿಗೆ ಒಂದಿಷ್ಟು ಹವ್ಯಾಸಗಳು ಕೂಡ ಇದ್ವು ಅಂಬೇಡ್ಕರ್ಗೆ. ಫುಟ್ಬಾಲ್ ಆಡ್ತಾಯಿದ್ರು, ಕ್ರಿಕೆಟ್ ಆಡ್ತಾಯಿದ್ರು, ಆಮೇಲೆ ಗಿಡಗಳನ್ನು ಬೆಳೆಸುವಂಥದ್ದು, ದನ ಹಸು ಕರುಗಳನ್ನು ಮೇಯಿಸುವಂಥದ್ದು. ಈ ಥರದ ಹವ್ಯಾಸಗಳಲ್ಲಿ ಈ ಥರ ಬೇಜಾರಾದಾಗ ಹೋಗಿ ಮಾಡಿಬರ್ತಿದ್ರು. ಆಮೇಲೆ ಎಷ್ಟೋ ಸಾರಿ ಅವರಿಗೆ ಶಾಲೆ ಬಿಡಬೇಕು ಅನ್ನುವಂಥ ಭಾವನೆಯೂ ಕೂಡ ಬಂದಿತ್ತು ಅಂತ ಅಂಬೇಡ್ಕರ್ ಹೇಳ್ಕೊತಾರೆ. ಈ ಥರದ ಎಷ್ಟೋ ಪರಿಸ್ಥಿತಿಯಲ್ಲಿ ನಾನು ಯಾಕೆ ಕಲಿಬೇಕಾಗಿದ್ರೆ, ಅಷ್ಟೊಂದು ಅಪಮಾನವನ್ನು ಹೊಂದೋದಕ್ಕೆ ಯಾಕೆ ಶಾಲೆಗೆ ಹೋಗಬೇಕು ಅನ್ನುವಂತಹ ಅಂಶಗಳನ್ನು ಕೂಡ ಅವರಿಗೆ ಅರ್ಥ ಆಗಿತ್ತು. ಅದರ ಜೊತೆಗೆ ಒಂದು ದೊಡ್ಡ ಶಕ್ತಿ ನೋಡಿ ಹೇಗಿರುತ್ತೆ, ಈ ಥರದ್ದೆಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಶಾಲೆಯಲ್ಲೇ ಒಂದು ಶಕ್ತಿ ಸಿಕ್ತವರಿಗೆ. ಅದೇ ಶಕ್ತಿ ವಿಶೇಷವಾಗಿ ನೆಕ್ಸ್ಟ್ ಸ್ಲೈಡ್, ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅಂತ. ನೆಕ್ಸ್ಟ್ ಸ್ಲೈಡ್. ಇದು ನೋಡಿ, ಇದು ಆ್ಯಕ್ಚುಲಿ ಇದ್ದಿದ್ದು ಅವ್ರ ಲೆಡ್ಜರಲ್ಲಿ ಇವತ್ತಿಗೂ ಹೆಸರಿದೆ. ಆ್ಯಕ್ಚುಲಿ ನಾನು ಹೇಳಲ್ಲ ನಿಮಗೆ, ಸತಾರಾದಲ್ಲಿ ಅವ್ರ ಹೆಸರಿದ್ದದ್ದು ಭೀವಾ ರಾಮ್ಜಿ ಅಂಬೇಡ್ಕರ್ ಅಂತ. ಹಿಸ್ ನೇಮ್ ವಾಸ್ ಭೀವಾ. ಸೀರಿಯಲ್ ನಂಬರ್ 5 ನೋಡಿ. ಸಾರಿ 6th 1 2 3 4 5 6 ಹಾಂ. ಸ್ಟಿಲ್ ದ ಡಾಕ್ಯುಮೆಂಟ್ ಈಸ್ ದೇರ್. ನೀವು ಸಿಂಬಯಾಸಿಸ್ ಯೂನಿವರ್ಸಿಟಿಗೆ ಏನಾದರೂ ಹೋದರೆ, ನಾಗ್ಪುರದಲ್ಲಿದೆ ಅದು, ಯು ಗೆಟ್ ದಟ್ ಡಾಕ್ಯುಮೆಂಟ್, ಅದಿದೆ ಇವತ್ತಿಗೂ. ಓಕೆ, ನೆಕ್ಸ್ಟ್ ಸ್ಲೈಡ್.
ದಿಸ್ ಈಸ್ ದ ಹೈಸ್ಕೂಲ್ ವೇರ್ ಹಿ ಹ್ಯಾಸ್ ಸ್ಟಡೀಡ್. ಸಾತಾರ ಹೈಸ್ಕೂಲ್ ಅಂತ ನಾನು ಹೇಳಿದ್ನಲ್ಲ, ಇವತ್ತಿಗೂ ಶಾಲೆ ಇದೆ. ಸ್ಟಿಲ್ ದಟ್ ಸ್ಕೂಲ್ ಇಸ್ ದೇ. ಇದು ಪೂರ್ತಿ ಬಿಲ್ಡಿಂಗ್ ಇದು. ನೆಕ್ಸ್ಟ್ ಸ್ಲೈಡ್. ಎಸ್, ದಿಸ್ ಈಸ್ ದ ಟೀಚರ್, ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅಂತ. ಇವರು ಅಂಬೇಡ್ಕರ್ ಮೇಲೆ ತುಂಬ ಪ್ರಭಾವವನ್ನು ಬೀರಿರುವಂತಹ ಒಬ್ಬ ಶಿಕ್ಷಕ. ಯಾಕೆ ಅಂದರೆ ಅಂಬೇಡ್ಕರ್ ಅವರಂದ್ರೆ ಇವ್ರಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ಅಂಬೇಡ್ಕರ್ನ ಚಾಕುಚಕ್ಯತೆ, ಅವರಿರುವಂತಹ ಜಾಣತನ ಇವ್ರಿಗೆ ತುಂಬ ಮೆಚ್ಚುಗೆ ಆಗುತ್ತೆ. ಹಾಗಾಗಿ ಇಡೀ ಶಾಲೆಯಲ್ಲಿರುವಂತಹ ಉಳಿದ ಟೀಚರ್ಸ್ಗಳು ಅಂಬೇಡ್ಕರ್ಗೆ ಅಷ್ಟು ಪ್ರೀತಿ ತೋರಿಸದೇ ಇದ್ದರು, ಗೌರವ ತೋರಿಸದೇ ಇದ್ದರು, ಈ ಟೀಚರ್ ಅವ್ರಿಗೆ ತುಂಬ ತೋರಿಸ್ತಾರೆ. ಯಾವ ಲೆವೆಲ್ಗೆ ಅಂಬೇಡ್ಕರ್ ಮೇಲೆ ಇವರಿಗೆ ಪ್ರೀತಿ ಇತ್ತು ಅಂತಂದರೆ ಅವ್ರು ತಂದಿರುವಂತಹ ಊಟದಲ್ಲಿ ಶೇರ್ ಮಾಡ್ತಾಯಿದ್ರು. ಅಂಬೇಡ್ಕರ್ಗೆ ವಿಶೇಷವಾಗಿ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ರು. ಮತ್ತು ಅಂಬೇಡ್ಕರ್ ಅವರು ನೆನಪಿಸ್ಕೊಳ್ತಾರೆ, ಮೊದಲನೇ ದುಂಡು ಮೇಜಿನ ಪರಿಷತ್ಗೆ ಅವರು ಯಾವಾಗ ಸದಸ್ಯರಾಗಿ ಹೋದರು, ಆಯ್ಕೆಯಾಗಿ ಹೋದರು, ಆವಾಗ ಅಭಿನಂದನಾ ಪತ್ರವನ್ನು ಕೂಡ ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರೇ ಕೊಡ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇವರಿಗೆ ಅಂಬೇಡ್ಕರ್ ಮೇಲೆ ಯಾವಾಗ ತುಂಬ ಕಾಳಜಿ ಬಂತು, ಅವ್ರು ಅನ್ಕೊತಾರೆ ಆ್ಯಕ್ಚುಲಿ ಸಕ್ಪಾಲ್ ಅಂದರೆ ಎಲ್ರಿಗೆ ಹೆಸರು ಗೊತ್ತಾಗುತ್ತೆ, ಜಾತಿ ಕಂಡು ಹಿಡಿದು ಬಿಡ್ತಾರೆ. ಹಾಗಾಗಿ ನಿಮ್ಮೂರು ಯಾವುದು, ಅಂಬೇವಾಡೇಕರ್ ಅಂತ ಹಾಕೋ ಗೊತ್ತಾಗಲ್ಲ ಯಾರಿಗೆ ಅಂತ. ಅದಕ್ಕೆ ಇವತ್ತಿಗೂ ಸುಮಾರು ಹೆಸರುಗಳು, ಸರ್ನೇಮ್ಗಳು ಏನಾಗಿವೆ ಅಂದರೆ ಅವರವರ ಗ್ರಾಮಗಳ, ಊರುಗಳ ಸರ್ನೇಮ್ ಇದೆ. ದಿಸ್ ಈಸ್ ಎ ಲಾಜಿಕ್. ನಮಗೆ ಸಂಪ್ರದಾಯಗಳು ಹೆಂಗೆ ಸಿಗ್ತವೆ ಅಂದರೆ ಹಿಂಗೆ ಸಿಗ್ತವೆ. ಸೊ ಅದು ಅಂಬೇವಾಡೇಕರ್ ಆಗಿ ಅದು ಮುಂದೆ ಅಂಬೇಡ್ಕರ್ ಅಂತ ಆಗಿದೆ ಅಷ್ಟೇ. ಇನ್ಫ್ಯಾಕ್ಟ್ ಇಟ್ ವಾಸ್ ಎ ಅಂಬೇವಾಡೇಕರ್ ಅವ್ರು ಬರೆದಿರೋದು. ನೋಡಿ, ಅಂಬೇಡ್ಕರ್ ಪೂರ್ತಿ ಹೆಸರು ನೀವು ನೋಡಿದ್ರೆ ಆ್ಯಕ್ಚುಲಿ ಭೀಮರಾವ್ ರಾಮ್ಜಿ ಅಂಬೇವಾಡೇಕರ್, ಕರೆಕ್ಟಾ? ಆದರೆ ನಿಜವಾಗ್ಲೂ ಅವ್ರ ಹೆಸರು ನಾವು ತೊಗೊಂಡಾಗ ಒಂದು ಒರಿಜಿನಲ್ ಇಲ್ಲ, ಎಲ್ಲ ಬೇರೆದೆ. ಬಾಬಾ ಸಾಹೇಬ್ ಅವ್ರ ಹೆಸರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀನೋ, ಬಾಬಾ ಸಾಹೇಬ್ ಅವ್ರ ಹೆಸರಲ್ಲ, ಅದು ಯಾರೋ ಕೊಟ್ಟಿರುವಂಥ ಹೆಸರು. ಅಂಬೇಡ್ಕರ್ ಅವ್ರ ಟೀಚರ್ ಕೊಟ್ಟಿರುವಂಥ ಹೆಸರು. ಸೊ ಹಾಗಾಗಿ ಇಡೀ ಅಂಬೇಡ್ಕರ್ ರೂಪುಗೊಳ್ಳುವಂಥದ್ದು ಇದೆಯಲ್ಲ, ಅದು ಸಮಾಜದ ಒಂದು ರೂಪಕ ಅಂತಲೇ ನೋಡ್ಬೇಕು ನಾವು. ಅಂಬೇಡ್ಕರ್ ಹಂಗೆ ಯಾಕಾದರು ಅಂತಂದರೆ ಅವ್ರ ಹೆಸರಲ್ಲೇ ಕಾಣುತ್ತದೆ ಆ್ಯಕ್ಚುಲಿ ಸಮಾಜದ ರೂಪಕ. ಸೊ ಆ ಶಿಕ್ಷಕರನ್ನ ಅವರು ತುಂಬ ನೆನಪಿಸ್ಕೊಳ್ತಾರೆ. ಆಮೇಲೆ ಇದಾದ ಮೇಲೆ ಇದೇ ಸಮಯದಲ್ಲಿ ಹೈಸ್ಕೂಲ್ ಇನ್ನೂ ಮುಂಚೆ ಒಂದು ಆ್ಯಕ್ಚುಲಿ ರಾಮ್ಜಿ ಅವರು ಒಂದು ನಿರ್ಧಾರ ಮಾಡ್ತಾರೆ, ಎರಡನೇ ಮದುವೆ ಆಗಬೇಕು ಅಂತೇಳಿ. ಯಾಕಂದರೆ ಮನೆ ನೋಡ್ಕೊಳ್ಳೋಕ್ಕಾಗಲ್ಲ ತಂಗಿಯಿಂದ, ಮದುವೆ ಮಾಡ್ಕೊಂಡು ಬಂದರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೋದು ಅಂತೇಳಿ ಎರಡನೇ ಮದುವೆ ಆಗಿ ಬರ್ತಾರೆ. ಅದು ಅಂಬೇಡ್ಕರ್ಗೆ ಇಷ್ಟ ಆಗಲ್ಲ. ಅವ್ರ ಅಮ್ಮ ಹಾಕ್ಕೊಂಡಿರುವಂಥ ಬಟ್ಟೆಗಳು ಅವೆಲ್ಲ ಹಾಕ್ಕೊಂಡು ಆ ಅಮ್ಮನ ಸ್ಥಾನದಲ್ಲಿ ಇನ್ನೊಬ್ಬ ಹೆಣ್ಮಗಳು ನೋಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಪ್ಪನ ಹತ್ರ ಹಣ ಕೇಳೋದು ಬಿಟ್ಬಿಡ್ತಾರೆ. ನೋಡಿ, ಸ್ವಾಭಿಮಾನ ಅನ್ನೋದು ಎಲ್ಲಿಂದ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಅಪ್ಪನ ಹತ್ರ ಅಷ್ಟೊಂದು ಗೌರವಯುತವಾಗಿದ್ದರೂ ಕೂಡ ಅಪ್ಪನ ಕೈ ಚಾಚಬಾರ್ದು. ನಾನು ಏನು ಮಾಡಬೇಕು, ಸುಮಾರು ಜನ ಸಾತಾರದಲ್ಲಿರುವಂಥ ವಿದ್ಯಾರ್ಥಿಗಳು ಮುಂಬೈಗೆ ಹೋಗಿ ಬಟ್ಟೆ ಗಿರಣೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅಂಬೇಡ್ಕರ್ ಸರಿ ಯೋಚನೆ ಮಾಡ್ತಾರೆ, ನಾನು ಹೋಗಬೇಕು, ಹೋಗಿ ನನ್ನ ಅರ್ನಿಂಗ್ಸ್ ನಾನು ಮಾಡ್ಕೋಬೇಕು ಅಂತ. ಹಣ ಬೇಕಲ್ಲ ಈಗ ಮುಂಬೈಗೆ ಹೋಗೋ ತನಕ. ಏನು ಮಾಡಬೇಕು, ಉಳಿದಿರೋದು ಒಂದೇ ದಾರಿ, ಕಳು ಮಾಡೋದು. ಅತ್ತೆ ಚೀಲ ಇರುತ್ತೆ, ಮೊದಲು ಹೆಣ್ಮಕ್ಳಲ್ಲಿ ಚೀಲ ಹಾಕೋತಿದ್ರು ಹಣದ್ದು, ಹೌದಾ? ಅದರಿಂದ ಹೆಂಗಾರ ಕದ್ದುಬಿಟ್ಟು ಹಣ ತೊಗೊಂಡು ಮುಂಬೈಗೆ ಹೋಗಬೇಕು ಅಂತ 3 ರಾತ್ರಿ ಟ್ರೈ ಮಾಡ್ತಾರೆ. ಈಗ ನಾ ಹೇಳ್ತಾ ಇರೋ ಎಪಿಸೋಡು ಸ್ವಂತ ಅಂಬೇಡ್ಕರ್ ಹೇಳ್ಕೊಂಡಿರೋದು, ನಾನು ಹೇಳ್ಕೊಂಡಿರೋದಲ್ಲ. 3 ದಿನ ಟ್ರೈ ಮಾಡ್ತಾರೆ, ರಾತ್ರಿ ಸಿಗಲ್ಲ. 4ನೇ ದಿನಕ್ಕೆ ಆ ಚೀಲವನ್ನು ಕದೀತಾರೆ, ಒಳಗಡೆ ಕೈ ಹಾಕಿ ನೋಡ್ತಾರೆ, ಅರ್ಧ ಹಣೆ ಇರುತ್ತೆ. ಆ ಅರ್ಧ ಹಣೆ ತೊಗೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಜಾಸ್ತಿ ಹಣ ಬೇಕಾಗಿರುತ್ತೆ. ಆವಾಗ ಅಂಬೇಡ್ಕರ್ ಗೊತ್ತಾಗುತ್ತೆ ಅವರ ಮನೆಯ ಪರಿಸ್ಥಿತಿ ಏನು ಅಂತ. ನಮ್ಮ ಮನೆ ಪರಿಸ್ಥಿತಿ ಇಷ್ಟೊಂದು ಕೆಟ್ಟದಾಗಿದೆಯಾ, ಮುಂಬೈಗೆ ಹೋಗೋದಕ್ಕೆ ಹಣನೂ ಇಲ್ವಾ ಅನ್ನೋದು ಯೋಚನೆ ಮಾಡಿ, ಹಾಗಿದ್ದರೆ ನನಗೆ ಉಳಿದಿರೋ ಒಂದೇ ಒಂದು ಶಕ್ತಿ, ಅದು ವಿದ್ಯಾಭ್ಯಾಸ. ನಾನು ಚೆನ್ನಾಗಿ ಓದಬೇಕು, ಉದ್ಯೋಗ ತಗೋಬೇಕು, ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮಟ್ಟಕ್ಕೆ ಅಂಬೇಡ್ಕರ್ ಬರ್ತಾರೆ. ಅದಾದಮೇಲೆ ಅವರು ಬಹಳ ಸೀರಿಯಸ್ ಆಗಿ ಓದೋಕ್ಕೆ ಶುರು ಮಾಡ್ತಾರೆ. ಇದನ್ನು 42 ವರ್ಷ ಆದಮೇಲೆ ಅಂಬೇಡ್ಕರ್ ಒಂದು ಸ್ಪೀಚಲ್ಲಿ ಹೇಳಿದ್ದು. ಈಗ ನಾನು ಹೇಳ್ತಾ ಇರೋ ಎಪಿಸೋಡ್ ಇದೆಯಲ್ಲ ನಿಮಗೆ, ಆಫ್ಟರ್ 42 ಇಯರ್ಸ್ ಹಿ ನರೇಟೆಡ್ ಇಟ್, ಈ ಥರ ಆಯಿತು ನನ್ನ ಜೀವನದಲ್ಲಿ ಅನ್ನೋದು. ಅದಾದಮೇಲೆ ರಾಮ್ಜಿ ಕುಟುಂಬ ಏನಾಗುತ್ತೆ, ಮುಂಬೈಗೆ ಬರುತ್ತೆ. ಮುಂಬೈ ಬಂದಮೇಲೆ ಎಲ್ಫಿನ್ಸ್ಟನ್ ಹೈಸ್ಕೂಲ್ಗೆ ಅವರು ಜಾಯ್ನ್ ಆಗ್ತಾರೆ. ಅಲ್ಲಿ ಅದು ಗೌರ್ಮೆಂಟ್ ಶಾಲೆ ಆದರೂ ಕೂಡ ಅಲ್ಲಿಯೂ ಕೂಡ ಶ್ರೀಮಂತರ ಮಕ್ಕಳು ಬರ್ತಿದ್ರು. ಈಗಿನ ಗೌರ್ಮೆಂಟ್ ಶಾಲೆಯಲ್ಲಿ ಶ್ರೀಮಂತರ ಮಕ್ಕಳು ಬರಲ್ಲ, ಆದರೆ ಅವಾಗಿನ ಗೌರ್ಮೆಂಟ್ ಶಾಲೆಯಲ್ಲಿ ಶ್ರೀಮಂತರ ಮಕ್ಕಳು ಬರ್ತಿದ್ರು. ಅಂಬೇಡ್ಕರ್ ಹೊಸತನ ಅನಿಸುತ್ತೆ, ವಿಶೇಷವಾಗಿ ಇಲ್ಲಿ ಚೆನ್ನಾಗಿ ಕಲಿಬೋದು ಅನ್ನುವಂಥದ್ದಾಗುತ್ತೆ. ಹೋಗ್ತಾರೆ, ಅಲ್ಲಿಯೂ ಕೂಡ ಜಾತೀಯತೆ ಪಿಡುಗೇನು ಕಡಿಮೆ ಆಗಲ್ಲ ಅವರಿಗೆ. ನೆಕ್ಸ್ಟ್ ಸ್ಲೈಡ್. ಇನ್ನು ಈ ವ್ಯಕ್ತಿನ ಯಾಕೆ ಹಾಕಿದ್ದೀನಿ ಅಂದರೆ, ದಾದೋಬಾ ಪಾಂಡುರಂಗ್ ಅಂತ, ತಾರ್ಕಂಡ್ಕರ್. ಇವರು ಒಬ್ಬ ಲಿಂಗ್ವಿಸ್ಟ್. ಹಿ ಹ್ಯಾಸ್ ರಿಟನ್ ಬುಕ್ಸ್, ದ ಟ್ರಾನ್ಸ್ಲೇಷನ್ ಬುಕ್ಸ್ ಫ್ರಮ್ ಮರಾಠಿ ಟು ಇಂಗ್ಲೀಷ್. ಈ ಪುಸ್ತಕಗಳನ್ನು ವಿಶೇಷವಾಗಿ ರಾಮ್ಜಿ ಸಕ್ಪಾಲ್ ಅವರು ಅಂಬೇಡ್ಕರ್ಗೆ ಓದೋಕ್ಕೆ ತಂದು ಕೊಡ್ತಾರೆ.
ಅಂಬೇಡ್ಕರ್ ಯಾಕೆ ಲ್ಯಾಂಗ್ವೇಜಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿದ್ರು ಅಂದರೆ ಅವ್ರಿಗೆ ಮರಾಠಿನೂ ಬಹಳ ಚೆನ್ನಾಗಿ ಬರ್ತಿತ್ತು, ಬರೆಯೋದಕ್ಕೆ ಓದೋದಕ್ಕೆ, ಇಂಗ್ಲೀಷು ಚೆನ್ನಾಗಿ ಬರ್ತಿತ್ತು. ಬಿಕಾಸ್ ಆಫ್ ದೀಸ್ ಗೈಸ್. ಇವರು ಇನ್ಫ್ಯಾಕ್ಟ್ ವೈಶ್ಯರು, ಆದರೆ ಅವರೂ ಕೂಡ ಸಮಾಜ ಸುಧಾರಕರು. ಅವರು ವೈಶ್ಯ ಅನ್ನೋ ಕಾಣಬಾರ್ದು ಅನ್ನೋ ಕಾರಣಕ್ಕೆ ತಾರ್ಖಂಡ್ಕರ್ ಅನ್ನುವಂಥದ್ದು ಒಂದು ವೈಶ್ಯ ಕುಟುಂಬ. ಆ ಕುಟುಂಬ ಕಾಣಬಾರ್ದು ಅಂತೇಳಿ ಲಾಸ್ಟಿನ ತನಕ ಅವ್ರು ಬರೀ ದಾದೋಬಾ ಪಾಂಡುರಂಗ ಅಂತಲೇ ಹಾಕೊಂಡಿರ್ತಾರೆ. ಅಂದರೆ ಅರ್ಥ ಏನು ಅಂದರೆ ಅವರು ಕೂಡ ಸಮಾಜವನ್ನು ಜಾತಿಯಿಂದ ಅಥವಾ ವರ್ಗಗಳಿಂದ ನೋಡಬಾರ್ದು ಅನ್ನುವಂತಹ ಚಿಂತನೆಗಳಿಂದ ಪ್ರೇರಿತರಾದಂಥವ್ರು. ಸೊ ಅಂಥವರ ಬುಕ್ಸ್ಗಳನ್ನು ಬರೀ ಕಂಟೆಂಟ್ ಕಲಿಯೋದು, ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಅಷ್ಟೇ ಅಲ್ಲ, ಅವ್ರ ಇನ್ಸ್ಪಿರೇಷನ್ ಆಗೂ ಕೂಡ ಅಂಬೇಡ್ಕರ್ ತೊಗೊಂಡಿದ್ದಾರೆ. ಸೊ ಅದು ಅವ್ರಿಗೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಹೋವಾರ್ಡ್ ಇಂಗ್ಲೀಷ್ ಡಿಕ್ಷನರಿ, ತುಂಬ ಇಂಗ್ಲೀಷ್ ಪದಗಳನ್ನು ಕಲಿಯೋದಕ್ಕೆ ಅಂಬೇಡ್ಕರ್ ಸಹಾಯ ಮಾಡಿದ್ದದು, ಅದು ತಂದು ಕೊಡ್ತಾರೆ ರಾಮ್ಜಿ ಸಕ್ಪಾಲ್ ಅವರು. ಅದಕ್ಕಿಂತ ಹೆಚ್ಚಾಗಿ ತನ್ನ 2 ಮಕ್ಕಳನ್ನು ಮದುವೆ ಮಾಡಿರ್ತಾರೆ, ಹೆಣ್ಮಕ್ಕಳನ್ನ, ತುಳಸಿ ಮತ್ತು ಮಂಜುಳಾ. ಹೌದಾ? ಅವರಿಗೆ ಮದುವೆಯಲ್ಲಿ ಕೊಟ್ಟಂತಹ ಉಡುಗೊರೆ ಇದೆಯಲ್ಲ ಬಂಗಾರ, ಆ ಬಂಗಾರನ್ನು ಒತ್ತಿಟ್ಟು ಒಮ್ಮೆ 50 ರೂಪಾಯಿ ತೊಗೊಂಡು ಬಂದು ಅಂಬೇಡ್ಕರ್ ಪುಸ್ತಕ ಕೊಡಿಸ್ತಾರೆ ಓದೋದಕ್ಕೆ. ಸೊ ದಿಸ್ ವಾಸ್ ದ ಸ್ಯಾಕ್ರಿಫೈಸ್ ದೇ ಮೇಡ್. ಅವರು ಇಬ್ಬರು ಅಕ್ಕಂದಿರು ತಮ್ಮ ಓದಲಿ ಅಂತೇಳಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಮತ್ತು ಯಾವ ರೀತಿಯಾಗಿ ಮಾಲೋಜಿ ಸಕ್ಪಾಲ್ ಅವರು, ರಾಮ್ಜಿ ಸಕ್ಪಾಲ್ ಅವರು ತನ್ನ ಮಗನ್ನ ಬೆಳೆಸೋದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂದರೆ ಸುಮಾರು ಬಾರಿ ಸಾಲ ಮಾಡಿಯೂ ಕೂಡ ಅದನ್ನು ತಂದು ಕೊಡ್ತಾಯಿದ್ರು ಅನ್ನುವಂಥದ್ದು. ಎಸ್, ದಿಸ್ ಈಸ್ ದ ಅಲ್ಫಿನ್ಸನ್ ಸ್ಕೂಲ್. ನೆಕ್ಸ್ಟ್, ಅದು ಕ್ಲಾಸ್ ರೂಮ್ ಹೇಗಿತ್ತು ಅಂತ ನೋಡಿ. ಸೊ ದಿಸ್ ವಾಸ್ ದ ಕ್ಲಾಸ್ ರೂಮ್ ಇನ್ ಅಲ್ಫಿನ್ಸನ್ ಸ್ಕೂಲ್. ಅಂದರೆ ಯಾವುದೋ ಒಂದು ವಿಷಯವನ್ನು ಕಲಿಬೇಕಾದ್ರೆ, ಎಕ್ಸ್ಪೆರಿಮೆಂಟ್ಸ್ನ ಮಾಡಬೇಕಾದ್ರೆ ಈ ಥರದ ಮಕ್ಕಳು ಎಲ್ಲರೂ ಸೇರ್ಕೊಂಡ್ಬಿಡ್ತಾಯಿದ್ರು. ಇದು ನಾನು ಹೇಳ್ತಾ ಇರೋ ಫೋಟೋ ಯಾವಾಗಿಂದ ಅಂದರೆ ನಿಮಗೆ ಇಟ್ ಈಸ್ 1873. ಆಗಿನ ಕಾಲಕ್ಕೆ ಹಂಗಿತ್ತದು, ಅಷ್ಟು ಪಾಪ್ಯುಲರ್ ಸ್ಕೂಲ್ ಇತ್ತು ಅಂತ. ಸೊ ಅಂತಹ ಶಾಲೆಯಲ್ಲಿ ನೀವು ಓದಬೇಕು, ಕಲಿಬೇಕು ಅನ್ನಂಗಿದ್ರೆ ಎಲ್ಲರ ಜೊತೆನೇ ಸೇರಬೇಕಲ್ಲ. ನೀವು ಸಪ್ರೇಟ್ ಮಾಡಿದ್ರೆ ಹೌ ಡು ಯು ಫೀಲ್? ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಒಬ್ಬರು ಮಾತ್ರ ಸೈಡಿಗೆ ನಿಲ್ಲಿಸ್ಬಿಟ್ರೆ, ಆ ಥರದ ಭಾವನೆ ಅಂಬೇಡ್ಕರ್ಗೆ ತುಂಬ ಆಗಿದೆ. ಆ್ಯಕ್ಚುಲಿ ಅಪ್ಪನಗಳು ತುಂಬ ಆಗಿದೆ. ಅದಕ್ಕೆ ಪೂರಕ ಅಂತೇಳಿ ಒಂದು ಇಲ್ಲುಸ್ಟ್ರೇಷನ್ ಹೇಳ್ತಾರೆ ಅಂಬೇಡ್ಕರ್. ಇದನ್ನು ಏನಂತ ಹೇಳಿ ಅಂತಂದರೆ, ಒಮ್ಮೆ ಅವರಿಗೆ ಮ್ಯಾಥಮೆಟಿಕ್ಸ್ ಟೀಚರ್ NM ಜೋಶಿ ಅಂತ, ನೆಕ್ಸ್ಟ್ ಸ್ಲೈಡ್, ನಾರಾಯಣ ಮಲ್ಹಾರ್ ಜೋಶಿ ಅಂತ, ಅವರು ಸೋಷಲ್ ರಿಫಾರ್ಮರು. ಅವರು ಇದನ್ನು ನಂಬ್ತಿರಲಿಲ್ಲ. ಅವ್ರು ಏನು ಮಾಡಿದ್ರು, ಒಮ್ಮೆ ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮನ್ನು ಹಾಕಿ ಅಂಬೇಡ್ಕರ್ ಭೀಮ ಬಂದು ಮಾಡು ಅಂತ ಹೇಳಿದ್ರು ಆ್ಯಕ್ಚುಲಿ. ಆದರೆ ದುರಂತ ಏನು ಅಂದರೆ ಎಲ್ಲರೂ ತಮ್ಮ ಟಿಫನ್ ಬಾಕ್ಸ್ಗಳನ್ನು ಆ ಬ್ಲ್ಯಾಕ್ ಬೋರ್ಡ್ ಹಿಂದ್ಗಡೆ ಇಟ್ಟಿದ್ರು. ಯಾವಾಗ ಅಂಬೇಡ್ಕರ್ ಅದು ಮುಂದೆ ಹೋದರು ಆ್ಯಕ್ಚುಲಿ ಎಲ್ಲರೂ ಓಡ್ಬಂದ್ಬಿಟ್ಟು ಅಯ್ಯೋ ನಮ್ಮ ಊಟ ಮೈಲಿಗೆ ಆಗುತ್ತೆ ಅಂಥೇಳಿ ಬಾಕ್ಸ್ಗಳನ್ನು ಕಿತ್ಕೊಂಡ್ರು. ಇದು ಅಂಬೇಡ್ಕರ್ ವಿಶೇಷ ಅನಿಸುತ್ತೆ. ಅಯ್ಯೋ ನಾನು ಇನ್ನೂ ಬೋರ್ಡಿಗೆ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಊಟ ಮೈಲಿಗೆ ಆಯ್ತು ಅಂತಾರಲ್ಲ, ಇದಂಗೆ ಈ ಥರದ ಅಪಮಾನವೂ ಕೂಡ ಅವರಿಗಾಗಿದೆ. ಆದರೆ ನಾರಾಯಣ್ ಮಲ್ಹಾರ್ ಜೋಶಿ ಅವರು ಕನ್ವಿನ್ಸ್ ಮಾಡ್ತಾರೆ ಆ್ಯಕ್ಚುಲಿ ಆಗಿನ ಕಾಲಕ್ಕೆ. ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟೇ, ಇದು ಪಾಸಿಟಿವ್ ಪಾಯಿಂಟ್ ಆ್ಯಕ್ಚುಲಿ. ಸೊ ಅವ್ರು ಮಾಡ್ತಾರೆ ಅದನ್ನು. ಆಮೇಲೆ ಭೀಮಂಗೆ ವಿಶೇಷವಾಗಿ ಅವಾಗ ಏನು ಅನ್ಕೊತಾನಂದರೆ, ತಿಲಕ್ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವಾಗ ಅಂದರೆ, ಯಾರು ಹಿಂದೂಗಳು ಅವರು ರಾಮಾಯಣ ಮಹಾಭಾರತವನ್ನು ಓದಬೇಕು, ಯಾರು ಹಿಂದೂಗಳು ಅವರು ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಪ್ರಚಾರನೇ ಹಾಗೆ ಮಾಡ್ತಿದ್ರು. ಅಂಬೇಡ್ಕರ್ ಅಂತಾರೆ ನಾನು ಹಿಂದೂ ಇದ್ದೀನಿ ಮತ್ತು ನನಗೆ ಸಂಸ್ಕೃತನೇ ಕಲಿಯೋಕ್ಕೆ ಬಿಡ್ತಾ ಇಲ್ವೇ. ಶಾಲೆಯಲ್ಲಿ ಅವರಿಗೆ ಸಂಸ್ಕೃತವನ್ನು ಆಯ್ಕೆಯಾಗಿ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ. ಅವ್ರು ಓದಿರುವಂಥದ್ದು ಇಂಗ್ಲೀಷ್ ಮತ್ತು ಪರ್ಷಿಯನ್ ಭಾಷೆಗಳು. ಅವನಂತಾನೆ ಒಂದು ಕಡೆ ಹಿಂದೂಗಳಾಗಬೇಕಾದ್ರೆ ನೀವು ಹಿಂಗೆ ಓದಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಓದೋಕ್ಕೆ ಬಿಡಲ್ವಲ್ಲ. ಆದರೂ ಕೂಡ ಅಂಬೇಡ್ಕರ್ ಶಾಲೆಯಲ್ಲಿ ಸಂಸ್ಕೃತವನ್ನು ಕಲಿಯದೆ, ಅವ್ರ ಕಾಲೇಜ್ ಮುಗಿದ ಮೇಲೆ ಆ್ಯಕ್ಚುಲಿ ಸಂಸ್ಕೃತವನ್ನು ಕಲಿತಾರೆ, ಸ್ವಂತ ಕಲಿತಾರೆ ಅಂಬೇಡ್ಕರ್. ಯಾಕೆ ಅಂದರೆ ಅಷ್ಟೂ ಧರ್ಮಗ್ರಂಥಗಳನ್ನು ಏನಿದೆ ಇದರಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಸಂಸ್ಕೃತ ಕಲಿತು ಅದರಲ್ಲಿ ಹೇಗೆ ರಿಫಾರ್ಮ್ಸ್ ತರಬೇಕು ಅಂತ ಪ್ರತಿಪಾದನೆ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಅಂಬೇಡ್ಕರ್ ಒಂದು ದೊಡ್ಡ ಶಕ್ತಿ ಅಂತ ನಾವು ಹೇಳ್ತೀವಿ. ಇದಾದಮೇಲೆ ಅವರು 1907ರಲ್ಲಿ ಮೆಟ್ರಿಕ್ ಪಾಸ್ ಮಾಡ್ತಾರೆ. ಹಿ ವಾಸ್ ದ ಫಸ್ಟ್ ಮಹಾರ್ ಸ್ಟೂಡೆಂಟ್ ಟು ಪಾಸ್ ದ ಮೆಟ್ರಿಕ್ಯುಲೇಷನ್. ಇದು ಒಂದು ದೊಡ್ಡ ವಿಷಯವಾಗಿ ಹಬ್ಬ ಬಿಡುತ್ತೆ ಇಡೀ ಮುಂಬೈಯಲ್ಲಿ. ಒಬ್ಬ ಮಹಾರ್ ಹುಡುಗ ಮ್ಯಾಟ್ರಿಕ್ಯುಲೇಷನ್ ಪಾಸ್ ಆಗಿದ್ದಾನೆ ಅಂತ. ಅದಕ್ಕೆ ಸಾಮಾನ್ಯವಾಗಿ ಮಹಾರ್ ಸಮುದಾಯದವರೆಲ್ಲರೂ ಸೇರಿಕೊಂಡು ಒಂದು ಸನ್ಮಾನ ಮಾಡೋಣ ಅಂಥೇಳಿ ಸನ್ಮಾನವನ್ನು ಏರ್ಪಡಿಸ್ತಾರೆ. ಅದರ ಅಧ್ಯಕ್ಷತೆಯನ್ನು SK ಬೋಲೆ ಅವರು ವಹಿಸ್ತಾರೆ. ಅವರೂ ಕೂಡ ಒಂದು ದೊಡ್ಡ ಸಮಾಜ ಸುಧಾರಕರು. ಅದೇ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರನ್ನ ಆಹ್ವಾನಿಸಿರ್ತಾರೆ. ಅವ್ರ ಹೆಸರು ಕೃಷ್ಣಾಜಿ ಅರ್ಜುನ್ ಕೇಳುಸ್ಕರ್ ಅಂತ. ಅವರು ಅಂಬೇಡ್ಕರ್ ಅವರನ್ನು ಅವಾಗವಾಗ ನೋಡಿರ್ತಾರೆ. ಹೇಗೆ ಅಂದರೆ ಅಂಬೇಡ್ಕರ್ ಪಾರ್ಕಲ್ಲಿ ಕೂತ್ಕೊಂಡೆಲ್ಲ ಓದ್ತಿರ್ತಾರೆ. ಇದನ್ನು ಕೇಳುಸ್ಕರ್ ಒಂಥರ
ಅಬ್ಸರ್ವ್ ಮಾಡ್ತಾರೆ, ಯಾವ ಹುಡುಗ ಇದು ದಿವಸ ಬಂದು ಕೂತ್ಕೊಂಡು ಓದ್ತಾ ಇದ್ದಾನಲ್ಲ ಅಂತೇಳಿ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಯಾವಾಗ ಅಂಬೇಡ್ಕರ್ ಪಾಸಾಗಿ ಆ ಸಭೆಗೆ ಬರ್ತಾರೋ ಸನ್ಮಾನಕ್ಕೆ, ಆವಾಗ ಹೇಳ್ತಾರೆ ಅದನ್ನು ಸಭೆಯಲ್ಲಿ, ನಾನು ಈ ಹುಡುಗನ ಪ್ರತಿದಿನ ನೋಡ್ತಾ ಇದ್ದೆ. ಅಂಬೇಡ್ಕರ್ ಪರಿಚಯಿಸ್ಕೊಂಡಿರೋ ರೀತಿ ಇದೆಯಲ್ಲ, ಈ ರೀತಿಯಾಗಿ ಅವತ್ತೇ ಆ ಕಿರ್ಲೋಸ್ಕರ್ ಅವರು ಒಂದು ಪುಸ್ತಕವನ್ನು ಕೊಡ್ತಾರೆ. ಅವರೇ ಬರೆದಿರುವಂತಹ ಪುಸ್ತಕ, ಬುದ್ಧ ಮತ್ತು ಬುದ್ಧನ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರುವಂಥ ಪುಸ್ತಕ. ಇದು ಅಂಬೇಡ್ಕರ್ ಅವರ ಜೀವನ ಮೇಲೆ ಎಷ್ಟೊಂದು ಪ್ರಭಾವ ಬೀರುತ್ತೆ ಅಂದರೆ, ಇದನ್ನು ಅಂಬೇಡ್ಕರ್ ಹೇಳ್ತಾರೆ, ನನಗೆ ಜೀವನದಲ್ಲಿ ಮೊದಲನೇ ಬಾರಿಗೆ ಬುದ್ಧನನ್ನು ಪರಿಚಯಿಸಿದ್ದು ಕಿರ್ಲೋಸ್ಕರ್ ಅವರು. ದಿಸ್ ಈಸ್ ಹೌ ದ ಚೇಂಜಸ್ ಟೇಕ್ಸ್ ಪ್ಲೇಸ್. ಅದಾದಮೇಲೆ ಅಂಬೇಡ್ಕರ್ ಅವರಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವ್ರಿಗೆ 17 ವರ್ಷ. ಆವಾಗ 9 ವರ್ಷದ ರಮಾಬಾಯಿನ ಮದುವೆ ಮಾಡ್ತಾರೆ. ಅವ್ರ ಮದುವೆನೂ ಎಷ್ಟು ವಿಚಿತ್ರ ಇದೆ ಅಂದರೆ, ಅದೇ ಒಂದು ಎಪಿಸೋಡ್ ಇದೆ. ಎಲ್ಲರೂ ಮದುವೆಗಳನ್ನು ಹಗಲೊತ್ತು ಮಾಡಿಕೊಂಡ್ರೆ ಅವರು ರಾತ್ರಿ ಮಾಡ್ಕೋತಾರೆ ಕತ್ತಲಲ್ಲಿ. ಅದು ಒಂದು ಸಂತೆ ಶೆಡ್ಡಲ್ಲಿ, ಅದರ ಹೆಸರು ಬೈಕುಲಾ ಸಂತೆ ಅಂತ. ಆ ಮಾರ್ಕೆಟ್ನ ಶೆಡ್ಡಲ್ಲಿ ಮಾಡ್ಕೊಳ್ತಾರೆ. ಆದರೆ ಇನ್ನೊಂದು ವಿಶೇಷತೆ ನೋಡಿ, ರಮಾಬಾಯಿ ಅವರು ಕೂಡ, ಅವರು ಯಾವ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅಂದರೆ, ಅವರು ಹೋರಾಟಗಾರರ ಫ್ಯಾಮಿಲಿಯಿಂದಲೇ ಬಂದಿರೋದು. ನಮ್ಮ ಅಂಬೇಡ್ಕರ್ ಇಡೀ ಕುಟುಂಬವನ್ನು ನೋಡಿದ್ರೆ ಅವರೆಲ್ಲರೂ ಹೋರಾಟಗಾರರ ಫ್ಯಾಮಿಲಿಯಿಂದಲೇ ಬಂದಿದ್ದು, ಧೈರ್ಯಶಾಲಿಗಳ ಫ್ಯಾಮಿಲಿಯಿಂದಲೇ ಬಂದಿರುವಂಥದ್ದು. ಸೊ ಹಾಗಾಗಿ ಅಂಬೇಡ್ಕರ್ ಮತ್ತು ರಮಾಬಾಯಿಯ ಮದುವೆ ಆಗುತ್ತೆ. 1909ರಲ್ಲಿ ಅವರು PUC ಅಂತ ನಾವೇನು ಹೇಳ್ತೀವಿ ಈಗ, ಆ್ಯಕ್ಚುಲಿ ಆವಾಗ ಇಂಟರ್ ಆರ್ಟ್ಸ್ ಪರೀಕ್ಷೆ ಅಂತ ಹೇಳ್ತಿದ್ರು, ಇಂಟರ್ಮೀಡಿಯೇಟ್ ಪರೀಕ್ಷೆ ಅಂತ. ಅದನ್ನು 1909ರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಅಂಬೇಡ್ಕರ್ ಅವರು 1 ವರ್ಷ ಪರೀಕ್ಷೆ ತೊಗೊಂಡಿಲ್ಲ. ಅಲ್ಲಿ ಮ್ಯಾಥಮೆಟಿಕ್ಸ್ ನಾನು ಪ್ರಿಪೇರ್ ಆಗಿಲ್ಲ ಅನ್ನೋ ಕಾರಣಕ್ಕೆ 1 ವರ್ಷ ಬಿಟ್ಟು ಇನ್ನೊಂದು ವರ್ಷ ಪರೀಕ್ಷೆ ತೊಗೊಂಡು ಅವರು ಪಾಸ್ ಆಗ್ತಾರೆ. ಆವಾಗ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಆರ್ಟ್ಸ್ ಇದ್ದರೂ ಕೂಡ ಮ್ಯಾಥಮೆಟಿಕ್ಸ್ ಒಂದು ಪೇಪರ್ ಇತ್ತು ಕಂಪಲ್ಸರಿ. 1909ರಲ್ಲಿ ಇದನ್ನು ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಈಗ ಡಿಗ್ರಿಗೆ ಹೋಗಬೇಕು, ಹೌದಾ, ಅಂಡರ್ ಗ್ರ್ಯಾಜುಯೇಟ್ ಅಂತ ಹೇಳ್ತೀವಿ. ಹೋಗೋದಕ್ಕೆ ಹಣ ಇಲ್ಲ, ಏನು ಮಾಡಬೇಕು, ಚಿಂತೆ ಉಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಏನೋ ಒಂದು ಒಳ್ಳೆಯ ಸಮಾಚಾರ ಅನ್ನೋ ಥರದಲ್ಲಿ ಬರೋಡಾ ಮಹಾರಾಜರು, ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತ ನಾವೇನು ಹೇಳ್ತೀವಿ. ನೆಕ್ಸ್ಟ್ ಲೈನ್. ಇದು ಅಂಬೇಡ್ಕರ್, ಯಂಗ್ ಅಂಬೇಡ್ಕರ್, ಹೈಸ್ಕೂಲಲ್ಲಿ ಇರುವಂಥ ಅಂಬೇಡ್ಕರ್. ನೆಕ್ಸ್ಟ್, ಎಸ್, ಅವ್ರು SK ಬೋಲೆ ಅವರು. ಅವ್ರ ಇತಿಹಾಸ ಇನ್ನೂ ಮುಂದೆ ಬರುತ್ತೆ ಆ್ಯಕ್ಚುಲಿ. ಯಾವಾಗ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಂತ ಅಂಬೇಡ್ಕರ್ ತಯಾರು ಮಾಡ್ತಾರೋ, ಅದರ ಮೆಂಬರ್ ಮಾಡ್ತಾರೆ ಅವರಿಗೆ. ಇವರು ಅರ್ಜುನ್ ಕಿರ್ಲೋಸ್ಕರ್ ಅವರು, ಕೃಷ್ಣಾಜಿ ಅರ್ಜುನ್ ಕಿರ್ಲೋಸ್ಕರ್. ಅಂಬೇಡ್ಕರ್ ರಮಾಬಾಯಿ ಅವರು. ನೆಕ್ಸ್ಟ್, ಎಲ್ಫಿನ್ಸ್ಟನ್ ಕಾಲೇಜ್. ಈಗ ಬರುತ್ತೆ ಎಪಿಸೋಡ್ ಇದು ಆ್ಯಕ್ಚುಲಿ. ಈ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಬರೋಡಾ ಮಹಾರಾಜರು. ಯಾಕೆಂದರೆ ಅವರೊಂದು ನೋಟಿಫಿಕೇಷನ್ ಕೊಡ್ತಾರೆ. ಏನು, ಕಾಲೇಜಲ್ಲಿ ಓದೋದಕ್ಕೆ ಒಂದು ಸ್ಕಾಲರ್ಶಿಪ್ ಕೊಡ್ತೀವಿ ನಾವು ಅಂತ. ಹೆಂಗೆ ನೀವು ಸ್ಕಾಲರ್ಶಿಪ್ ಬಗ್ಗೆ ನೋಟಿಫಿಕೇಷನ್ ಬರುತ್ತಲ್ಲ ಪೇಪರಲ್ಲಿ, ಅವರು ಕೊಡ್ತಾರೆ ಆ್ಯಕ್ಚುಲಿ ಮಹಾರಾಜರು. ಏನು, ತಿಂಗಳಿಗೆ 25 ರೂಪಾಯಿ. ಆವಾಗ ಮತ್ತೆ ಅವರಿಗೆ ಸ್ಕಾಲರ್ಶಿಪ್ ಕೊಡಿಸೋ ಕೆಲಸವನ್ನು ಕೃಷ್ಣಾಜಿ ಅರ್ಜುನ್ ಕಿರ್ಲೋಸ್ಕರ್ ಅವರೇ ಮಾಡ್ತಾರೆ. ಅವರು ಬರೋಡಾ ಮಹಾರಾಜರ ಹತ್ರ ಕರ್ಕೊಂಡೋಗಿ, ಬಹಳ ಇಂಟೆಲಿಜೆಂಟ್ ಹುಡುಗ ಇವನು, ಮಹಾರ್ ಸಮುದಾಯದಲ್ಲಿ ಮೊದಲನೇ ಬಾರಿಗೆ ಇಂಟರ್ಮೀಡಿಯೇಟ್ ಪಾಸ್ ಆಗಿದ್ದಾನೆ, ಹಾಗಾಗಿ ಇವನಿಗೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ಬರೋಡಾ ಮಹಾರಾಜರವರಿಗೆ ಕೊಡ್ತಾರೆ. ಅದರ ಜೊತೆಗೆ ಅಲ್ಲಿ ಪ್ರಾಂಶುಪಾಲರು ಕೋವರ್ಟನ್ ಅಂತ ಇರ್ತಾರೆ. ಹಿ ವಾಸ್ ವೆರಿ ಸಪೋರ್ಟಿವ್ ಟು ದ ಅಂಬೇಡ್ಕರ್. ಇನ್ನೊಬ್ಬ ಪ್ರೊಫೆಸರ್ ಇರ್ತಾರೆ, ಪ್ರೊಫೆಸರ್ ಮುಲ್ಲರ್ ಅಂತ. ನೋಡಿ, ಇವರಿಬ್ಬರ ಹೆಸರು ಕೆಲವೊಂದು ಸರಿ ನಾವು ಅಂಬೇಡ್ಕರ್ ಅಂತ ರೂಪಿಸ್ಕೋಬೇಕಾದ್ರೆ ಎಷ್ಟು ಜನ ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪ್ರೊಫೆಸರ್ ಮುಲ್ಲರ್ ಅವರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಅಂಬೇಡ್ಕರ್ಗೆ ಈವನ್ ಬಟ್ಟೆಗಳು ಕೊಡಿಸ್ತಾರೆ. ಯಾಕಂದರೆ ಬಡವ ಫೆಲೋಶಿಪ್ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ ಆ್ಯಕ್ಚುಲಿ. ಅದರಲ್ಲೇ ಓದಬೇಕು, ಪುಸ್ತಕಗಳನ್ನು ಖರೀದಿ ಮಾಡಬೇಕು, ಜೀವನವನ್ನು ನಡೆಸಬೇಕು ಆ್ಯಕ್ಚುಲಿ. ಮದುವೆ ಬೇರೆ ಆಗಿದೆ, ಎಂಥ ಪರಿಸ್ಥಿತಿ. ಸೊ ಹಾಗಾಗಿ ಅಲ್ಲಿರುವಂತಹ ಮುಲ್ಲರ್ ಅನ್ನುವಂಥ ಪ್ರೊಫೆಸರ್ ತುಂಬ ಸಹಾಯ ಮಾಡ್ತಾರೆ. ಪ್ರತಿದಿನವೂ ಕೂಡ ಅಂಬೇಡ್ಕರ್ ಓದು. ಅದ್ರ ಜೊತೆಗೆ ಅವರು ಸಬ್ಜೆಕ್ಟ್ ಸೆಲೆಕ್ಷನ್ ಹೇಗೆ ಮಾಡಿಕೊಂಡ್ರು ಅನ್ನೋದು ಬಹಳ ಮುಖ್ಯ. ಈಗ ನಾವೆಲ್ಲ ಸಬ್ಜೆಕ್ಟ್ ಸೆಲೆಕ್ಷನ್ ಹೆಂಗೆ ಮಾಡ್ತೀವಿ, ಜಾಬ್ ಯಾವ್ದು ಸಿಗುತ್ತೆ ಅಂತ ನೋಡ್ತೀವಿ. ಫಸ್ಟ್ ಡಿಗ್ರಿ PUC ಹೋಗ್ಬೇಕಾ, ಯಾವ್ದು ಹೋಗಬೇಕು, ಇಂಜಿನಿಯರಿಂಗು, ಮೆಡಿಕಲ್ಲು, ಅಥವಾ ಕಾಮರ್ಸು, ಆರ್ಟ್ಸು ಅಂತ ನೋಡ್ತೀವಿ ಆ್ಯಕ್ಚುಲಿ, ಹೌದಾ. ಅಥವಾ MA/MSc ಬಂದಾಗ ಯಾವುದು ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಅನ್ನೋದು ನೋಡ್ತೀವಿ. ಅಂಬೇಡ್ಕರ್ ಹಿ ಡಿಡಂಟ್ ಲುಕ್ ಇನ್ ಟು ದ ಜಾಬ್ ಆಪರ್ಚುನಿಟೀಸ್. ಇದು ಗೊತ್ತಿರಲಿ ಭಾಳ ಜನರಿಗೆ. ಅಂಬೇಡ್ಕರ್ ಯಾಕೆ ಬಡವರಾಗಿಯೇ, ಆರ್ಥಿಕವಾಗಿ ಹೇಳ್ತಾ ಇದ್ದೀನಿ ನಾನು, ಬೇರೆದರಲ್ಲ, ಬಡವರಾಗಿಯೇ ಜೀವನದ್ದಕ್ಕೂ ಇದ್ದರು ಅನ್ನೋದಕ್ಕೆ, ಅವರು ಹಣ ಗಳಿಸುವಂತಹ ಯಾವುದೇ ಪ್ರಕ್ರಿಯೆಯಲ್ಲಿ ಜೀವನದ್ದಕ್ಕೆ ತೊಡಗೇ ಇಲ್ಲ. ಅವ್ರು ಇಡೀ ಜೀವನದ್ದಕ್ಕೆ ತೊಡಗಿರೋದು ಬರೀ ಜ್ಞಾನ ಸಂಪಾದನೆಯೇ ಎಲ್ಲೋದ್ರು.
ಇಲ್ಲ ಸಮಾಜಕ್ಕೆ ಪೂರಕವಾಗಿರುವಂಥ ಕೆಲಸಗಳಲ್ಲೇ ತೊಡ್ಕೊಂಡಿದ್ದು. ಹಾಗಾಗಿ ಅವ್ರಿಗೆ ಬಹಳ ಕ್ಲಿಯರ್ ಐಡಿಯಾ ಇತ್ತು, ಈ ದಲಿತ ಸಮುದಾಯ, ವಿಶೇಷವಾಗಿ ಅಸ್ಪೃಶ್ಯರ ಸಮುದಾಯಕ್ಕೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಅವರ ಜೀವನದ ಅನುಭವಗಳ ಮುಖಾಂತರನೇ ತಿಳ್ಕೊಂಡಿರೋದ್ರಿಂದ ಅವ್ರು ಏನು ತಗೊಂಡ್ರು ಸಬ್ಜೆಕ್ಟು ಅಂದರೆ 2 ಮೇಜರ್ ಸಬ್ಜೆಕ್ಟ್ಸ್ ತಗೋತಾರೆ ಡಿಗ್ರಿಯಲ್ಲಿ. ಒಂದು ಯಾವ ಸಬ್ಜೆಕ್ಟ್ ಹೇಳಿ, ಯಾವ ಸಬ್ಜೆಕ್ಟ್ ಓದಿದ್ದಾರೆ ಡಿಗ್ರಿಯಲ್ಲಿ? ಇಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. 2 ಮೇಜರ್ ಸಬ್ಜೆಕ್ಟ್ಸ್ he has studied with Persia and English because he was not allowed to take ಸಂಸ್ಕೃತ. ನಿಮಗೆ ಗೊತ್ತಿರಲಿ, ಒಬ್ಬ ವಿದ್ಯಾರ್ಥಿ ಕಲಿಬೇಕು ಅಂತೇಳಿ ಜೀವನದ್ದಕ್ಕೂ ಟ್ರೈ ಮಾಡಿದ್ರೆ ಎಲ್ಲೂ ಕಲಿಯೋಕ್ಕೆ ಅವಕಾಶ ಸಿಕ್ಕಿಲ್ಲ ರೀ. ಅದು ನಮ್ಮ ಸಿಸ್ಟಮ್ ಇತ್ತು, ಎಜುಕೇಷನ್ ಸಿಸ್ಟಮು, ಅದು ಜಾತೀಯತೆ ಸಿಸ್ಟಮ್ ಇತ್ತು. ಹಾಗಾಗಿ ಇಕನಾಮಿಕ್ಸ್ ಯಾಕೆ ತೊಗೊಂಡ್ರು ಅಂದರೆ ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇವು ಬಡವರೇ ಕಾಣ್ತಾರೆ. ಸುತ್ತಮುತ್ತಲು ಇಡೀ ಏರಿಯಾ ನೋಡಿದ್ರೆ ಏರಿಯಾ ಪೂರ್ತಿ ಬಡವರೇ. ಇವ್ರು ಇಕನಾಮಿನ ಹೆಂಗೆ ಹೆಚ್ಚಿಗೆ ಮಾಡಬೇಕು ಅನ್ನೋದಕ್ಕೆ ಇಕನಾಮಿಕ್ಸ್ ತೊಗೊಂಡ್ರು. ಪೊಲಿಟಿಕಲ್ ಸೈನ್ಸು ಆಲ್ ದ ಥಿಯರೀಸ್, ಪೊಲಿಟಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ನಮ್ಮ ವಾಯ್ಸನ್ನ ರೈಸ್ ಮಾಡೋದಕ್ಕೆ ಏನು ಸಾಧ್ಯತೆ ಇದೆ, ಇವರಿಗೆ ತಮ್ಮ ಹಕ್ಕುಗಳಿಗೆ ಪ್ರತಿಪಾದನೆ ಮಾಡೋದಕ್ಕೆ ಏನು ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಆ ಸಬ್ಜೆಕ್ಟನ್ನು ತಗೋತಾರೆ. ಇದನ್ನು ಅಂಬೇಡ್ಕರ್ ಅವರೇ ಹೇಳಿದ್ದು. ದ ರೀಸನ್ ವೈ ಐ ಹ್ಯಾವ್ ಚೂಸನ್ ದೀಸ್ ಸಬ್ಜೆಕ್ಟ್ಸ್ ಅನ್ನೋದಕ್ಕೆ ಒಂದು ಕಡೆ ಎಲ್ಲೋ ಭಾಷಣದಲ್ಲಿ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಆ ಸಬ್ಜೆಕ್ಟ್ಸನ್ನು ತಗೋತಾರೆ, ಅವುಗಳನ್ನು ಪಾಸ್ ಮಾಡ್ತಾರೆ. ಅದರ ಜೊತೆಗೆ ವಿಶೇಷವಾಗಿ ಅವರ ತಂದೆ ಯಾವಾಗ ಮುಂಬೈಗೆ ಬಂದರು, ಅಲ್ಲಿ 50 ಮತ್ತು 51ನೇ ನಂಬರ್ 1ನೇ ಚಾಳಿಯಲ್ಲಿ, ವಿಶೇಷವಾಗಿ ಎಲ್ಲಿ ಪರೇಲಲ್ಲಿ ಮನೆ ಮಾಡ್ತಾರೆ. ಅಂಬೇಡ್ಕರ್ಗೆ ಹಿಂದೆ ಮನೆಯಲ್ಲಿ ಅಂದರೆ ಒಂದೇ ಒಂದು ಸಣ್ಣ ಕೋಣೆಯಲ್ಲಿ ಓದ್ತಾಯಿದ್ರು, ಎಲ್ಲನೂ ಅಲ್ಲೇ, ಮಲಗೋದು ಅಲ್ಲೇ, ಹೇಳೋದು ಅಲ್ಲೇ. ಆಮೇಲೆ ಆ ಅಪ್ಪ ಮಲಗಿದ ಮೇಲೆ ಮಗ ಹೇಳಬೇಕು, ಮಗ ಎದ್ದ ಮೇಲೆ ಅಪ್ಪ ಹೇಳಬೇಕು. ಈ ಥರದ ಪರಿಸ್ಥಿತಿಯಲ್ಲಿ ಓದಂಥ ಪರಿಸ್ಥಿತಿ. ಅದಾದಮೇಲೆ ಡಿಗ್ರಿಲಿ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ಅವ್ರ ತಂದೆ ಶಿಫ್ಟ್ ಆಗ್ತಾರೆ. ಅದಾದಮೇಲೆ ಒಂದು ರೂಮ್ ಪೂರ್ತಿ ಅಂಬೇಡ್ಕರ್ ಸಿಗುತ್ತೆ ಓದೋದಕ್ಕೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅವರು. ಅದರ ಜೊತೆಗೆ 1915ರಲ್ಲಿ BA ಪರೀಕ್ಷೆಯನ್ನು ಪಾಸ್ ಆಗ್ತಾರೆ. ಸೊ ಪಾಸ್ ಆದಮೇಲೆ ಅವರು ಮತ್ತೆ ಬರೋಡಾ ಮಹಾರಾಜರ ಹತ್ರ ಹೋಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಇರುತ್ತೆ. ಅವರಿಗೆ ವಿಶೇಷವಾಗಿ ಲೆಫ್ಟಿನೆಂಟ್ ಹುದ್ದೆನೂ ಕೂಡ ಕೊಡ್ತಾರೆ. ಯಾಕಂದರೆ ಅವ್ರು ಸ್ಕಾಲರ್ಶಿಪ್ ಕೊಟ್ಟು ತೊಗೊಂಡ್ಮೇಲೆ ಅದು ಹೆಲ್ಪ್ ಆಗಬೇಕಲ್ಲ ಆ ಸಂಸ್ಥಾನಕ್ಕೆ. ಸೊ ಅದು ಲೆಫ್ಟಿನೆಂಟ್ ಹುದ್ದೆಗೆ ಅವರು ಆಯ್ಕೆ ಆಗ್ತಾರೆ. ಬರೋಡಾಗೆ ಹೋಗ್ತಾರೆ. ಬರೋಡಾಗೆ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇರೋದಕ್ಕೆ ಎಲ್ಲೂ ಜಾಗ ಸಿಗಲ್ಲ. ಮತ್ತೆ ಜಾತಿ, ಪ್ರತಿ ಸಾರಿ ಹೋದಾಗಲೂ ಯಾವ ಜಾತಿ ನಿಮ್ಮದು, ಯಾವ ಜಾತಿ ನಿಮ್ಮದು ಅಂತ. ಇವತ್ತಿಗೂ ನಿಮಗೆ ಶಿವಮೊಗ್ಗದಲ್ಲಿ ಹೇಳ್ತೀನಿ, ನಾನು ಶಿವಮೊಗ್ಗದಲ್ಲಿ ಇರೋದು, ನೀವು ಮನೆಯನ್ನು ಕೇಳೋಕ್ಕೆ ಹೋದರೆ ಅವ್ರು ಫಸ್ಟ್ ನಿಮಗೆ ಕೇಳೋದೆ ನಿಮ್ಮ ಜಾತಿ ಯಾವುದು ಅಂತ. ನಾನ್ ವೆಜ್ ತಿನ್ನೋರಿಗೆ ನಾವು ಕೊಡಲ್ಲ ಅಂತ ಹೇಳ್ತಾರೆ ಓಪನಾಗಿ. ಮನೆ ಮಾಲೀಕರು ಹೇಳೋ ಮಾತೇ ಇದು, ಇವತ್ತಿಗೂ ಹೇಳ್ತಾ ಇದ್ದೀನಿ ನಾನು. ಮೈಸೂರು ನನಗೆ ಗೊತ್ತಿಲ್ಲ, ಹೇಳ್ತಾರಾ? ಎಸ್, ಇವತ್ತಿಗೂ ಹೇಳ್ತಾರೆ ನಾನ್ ವೆಜ್ ತಿನ್ನೋರಿಗೆ ನಾವು ಕೊಡಲ್ಲ. ಇನ್ನು ಅಂಬೇಡ್ಕರ್ಗೆ ಆ ಕಾಲಕ್ಕೆ ಹೆಂಗಾಗಿರ್ಬೇಕು ಹೇಳಿ. ಸೊ ಅವ್ರಿಗೂ ಸಿಗಲ್ಲ. ಅದಕ್ಕೆ ಅವರು ಪಾರ್ಸಿ ಒಂದು ಹಾಸ್ಟೆಲಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಊಟ ಎಲ್ಲಿ ಮಾಡ್ತಾರೆ ಅಂದರೆ ಮತ್ತೆ ಅಸ್ಪೃಶ್ಯ ಸಮುದಾಯ ಇರುತ್ತಲ್ಲ ಜನಗಳು, ಅಲ್ಲಿ ಹೋಗಿ ತಿನ್ಕೊಂಡು ಬರ್ತಾರೆ. ಆದರೆ ಆಫೀಸಲ್ಲಿ ಅವರಿಗೆ ಯಾವ ಕೆಲಸವೂ ಕೊಡಲ್ಲ. ಬರೋಡಾ ಮಹಾರಾಜರು ಲೆಟರ್ ಕೊಟ್ಟರು ಅಷ್ಟೇ, ಅಪಾಯಿಂಟ್ಮೆಂಟ್ ಆರ್ಡ್ರು. ಆಫೀಸಲ್ಲಿ ಪೊಸಿಷನ್ ಕೊಡಬೇಕಲ್ಲ, ಕರ್ಕೊಂಡು ಹೋದರೆ ಯಾರೂ ಪೊಸಿಷನ್ಸ್ಗಳು ಕೊಡಲ್ಲ. ಹಾಗಾಗಿ ಅವ್ರಿಗೆ ಬೇಸರ ಆಗಿಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಆ್ಯಕ್ಚುಲಿ ಯಾಕೆ ಅಂದರೆ ಒಂದು ತಂತಿ ಬರುತ್ತೆ ಅವ್ರಿಗೆ ವಿಶೇಷವಾಗಿ ಅಲ್ಲಿಗೆ. ಏನು ತಂತಿ ಅಂದರೆ, ನಿಮ್ಮ ತಂದೆ ಅಸ್ವಸ್ಥರಾಗಿದ್ದಾರೆ, ಸೀರಿಯಸ್ ಆಗಿದ್ದಾರೆ, ಬನ್ನಿ ಅನ್ನೋವಂಥ ಒಂದು ತಂತಿ ಬರುತ್ತೆ. ವಾಪಸ್ ಓಡಿ ಬರ್ತಾರೆ. ಓಡಿ ಬಂದಾಗ ಅಪ್ಪ ಮಲಗಿರ್ತಾರೆ. ಆ್ಯಕ್ಚುಲಿ ಇಡೀ ಜೀವನಕ್ಕೆ ಏನೇನು ಬೇಕು ಎಲ್ಲವನ್ನು ತಂದು ಕೊಟ್ಟಂಥ ಅಪ್ಪ ನನ್ನ ದೊಡ್ಡ ಶಕ್ತಿಯಾಗಿತ್ತು ಅಂತ ಅಪ್ಪ ಇವತ್ತು ಇಲ್ಲಲ್ಲ, ಹೋಗ್ತಾ ಇದ್ದಾರಲ್ಲ ಅನ್ನುವಂಥ ಭಾವನೆಯಲ್ಲಿ ಅಂಬೇಡ್ಕರ್ ತುಂಬ ಬಿಕ್ಕಿ ಹೇಳ್ತಾರೆ. ಆ್ಯಕ್ಚುಲಿ ಅದು 1913 ಫೆಬ್ರವರಿ 2ನೇ ತಾರೀಕು ಅಂಬೇಡ್ಕರ್ ಅವರ ತಂದೆ ನಿಧನರಾಗ್ತಾರೆ. ಅಂಬೇಡ್ಕರ್ಗೆ ಒಂದು ದೊಡ್ಡ ಶಕ್ತಿಯೇ ಮುರಿದು ಬಿದ್ದಂಗೆ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಇಷ್ಟು ವರ್ಷ ಎಲ್ಲದಕ್ಕೂ ತಂದೆ ಇದ್ದರು, ಎಲ್ಲದಕ್ಕೂ ಕೇಳ್ತಾಯಿದ್ರು, ಎಲ್ಲದಕ್ಕೂ ಮಾರ್ಗದರ್ಶಕನಾಗಿದ್ದರು. ಹಾಗಾಗಿ ಅಂಥ ತಂದೆ ಇಲ್ವಲ್ಲ, ಮುಂದೆ ಜೀವನ ಹೇಗೆ ನಡೆಸಬೇಕು ಅನ್ನುವಂತಹ ಚಿಂತೆಯಲ್ಲಿ ಅವರು ಉಳಿತಾರೆ. ಆದರೆ ಅಪ್ಪ ಹೋಗೋತಿಗೆ ಒಂದು ಮಾತನ್ನು ಹೇಳ್ತಾನೆ. ರಾಮ್ಜಿ ಸಕ್ಪಾಲ್ ಹೇಳ್ತಾರೆ, ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಡ. ನೋಡಿ, ಸಾಯ್ಬೇಕಾದ್ರೆ ಏನೇನೋ ಹೇಳ್ತಾರೆ ಅಪ್ಪ ಆದರೂ ಅಮ್ಮಂದಿರು ಮಕ್ಕಳಿಗೆ. ಆದರೆ ಅಪ್ಪ ಹೇಳೋ ಮಾತೇನಿದೆ ನೋಡಿ ಮಗನಿಗೆ, ವಿದ್ಯಾಭ್ಯಾಸವನ್ನು ನಿಲ್ಲಿಸಬೇಡ. ಆ್ಯಕ್ಚುಲಿ ಬರೀತಾರೆ
ಅದು ಸಾಕಷ್ಟು ಸರ್ಕ್ಯುಲೇಷನ್ ಆಗುತ್ತೆ ಭಾರತದಲ್ಲಿ. ಮತ್ತು ಚಿಕ್ಕ ಹಿಡುವಳಿಗಳು ಅನ್ನೋದಕ್ಕೆ ಕೂಡ ಬರೀತಾರೆ. ಹಿ ವಾಸ್ ಅಗೇನ್ಸ್ಟ್ ಇಟ್ ಆ್ಯಕ್ಚುಲಿ. ಗುಂಪು ಹಿಡುವಳಿಗಳು ಆಲ್ವೇಸ್ ಬೆಟರ್ ಫಾರ್ ಇಂಡಿಯಾ ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡ್ತಿರ್ತಾರೆ. ಅದ್ರ ಬಗ್ಗೆನೂ ಕೂಡ ಬರವಣಿಗೆ ಮಾಡ್ತಾರೆ, ಪ್ರಕಟಣೆಗಳನ್ನು ಮಾಡ್ತಾರೆ. ಅದ್ರ ಮಧ್ಯೆ ಸಿಡ್ನಿಹ್ಯಾಮ್ ಕಾಲೇಜಲ್ಲಿ ಒಂದು ಪ್ರೊಫೆಸರ್ ಪೋಸ್ಟ್ ಖಾಲಿ ಇದೆ ಅಂತ ನೋಟಿಫಿಕೇಷನ್ ಆಗುತ್ತೆ. ಸಿಡ್ನಿಹ್ಯಾಮ್ ಕಾಲೇಜ್ ಅಂತ ಮುಂಬೈಯಲ್ಲಿರುವಂಥದ್ದು. ನೆಕ್ಸ್ಟ್, ಆ ಸಿಡ್ನಿಹ್ಯಾಮ್ ಕಾಲೇಜ್ ಹೆಸರು ಹೆಂಗೆ ಬಂತು ಅಂದರೆ, ಜಾರ್ಜ್ ಸಿಡ್ನಿಹ್ಯಾಮ್ ಕ್ಲಾರ್ಕ್ ಅಂತ. ಅವರು ಮುಂಬೈ ಗವರ್ನರ್ ಆಗಿರ್ತಾರೆ ಆ್ಯಕ್ಚುಲಿ ಮೊದಲು. ಇವರು ಅಂಬೇಡ್ಕರ್ಗೆ ಇಂಗ್ಲೆಂಡಲ್ಲಿ ಸಿಕ್ಕಿರ್ತಾರೆ, ಲಂಡನಲ್ಲಿ ಪರಿಚಯ ಆಗಿರುತ್ತೆ. ಇವರು ರೆಫರೆನ್ಸ್ ಲೆಟರ್ನ ಇಟ್ಕೊಂಡು ಅದಕ್ಕೆ ಅಪ್ಲೈ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅವ್ರ ರೆಕಮೆಂಡೇಷನ್ಲಿಂದ ಅಂಬೇಡ್ಕರ್ಗೆ ಪ್ರೊಫೆಸರ್ ಪೋಸ್ಟ್ ದಕ್ಕುತ್ತೆ ಸಿಡ್ನಿಹ್ಯಾಮ್ ಕಾಲೇಜಲ್ಲಿ. ಹಿ ಬಿಕಮ್ಸ್ ದ ಪ್ರೊಫೆಸರ್ ಆಫ್ ರಾಜಕೀಯ ಅರ್ಥಶಾಸ್ತ್ರ ಇನ್ 1918. ಅದು ಕೆಲಸ ಮಾಡ್ತಾರೆ. ಅಲ್ಲೂ ಅದೇ ಮತ್ತೆ ಸಮಸ್ಯೆ. ಕ್ಲಾಸಲ್ಲಿರುವಂಥ ಹುಡುಗರೆಲ್ಲ ಇವನು ಅಸ್ಪೃಶ್ಯ ಬಂದು ನಮಗೆ ಪಾಠ ಮಾಡ್ತಾನೆ, ಹೋಗಿ ಇಂಗ್ಲೆಂಡಲ್ಲಿ ಅಮೆರಿಕಾದಲ್ಲಿ ಹೋಗಿ ಕಲ್ತ್ಕೊಂಡು ಬಂದ ತಕ್ಷಣ ಭಾಳ ದೊಡ್ಡ ಜಾಣನ, ಭಾಳ ಒಳ್ಳೆ ಟೀಚರ್ನ ಅನ್ನೋ ಆ್ಯಟಿಟ್ಯೂಡು. ಅಂಬೇಡ್ಕರ್ ನಿಧಾನಕ್ಕೆ ಕ್ಲಾಸಿಗೆ ಬರ್ತಾರೆ. ಫಸ್ಟಿಗೆ ಗದ್ದಲ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಅವ್ರ ಬೋಧನಾ ಶೈಲಿ, ಅವ್ರ ಸ್ಟೈಲು, ಅವ್ರ ಡ್ರೆಸ್ಸು, ಅವ್ರು ಬಳಸೋ ಲ್ಯಾಂಗ್ವೇಜು, ಅವ್ರು ಕೊಡೋ ಕ್ಲಾರಿಟಿ ಎಲ್ಲ ನೋಡಿ ಬೆರಗಾಗಿ ಹೋಗ್ತಾರೆ ಆ್ಯಕ್ಚುಲಿ. ಆಗಿನ ಸಮಯಕ್ಕೆ ಅಂಬೇಡ್ಕರ್ ಅವರಂತಹ ಮೇಧಾವಿ ಶಿಕ್ಷಕರೇ ಇರಲಿಲ್ಲ ಅಂತ ವಿದ್ಯಾರ್ಥಿಗಳೇ ಹೇಳ್ತಾರೆ ಆ್ಯಕ್ಚುಲಿ. ಅವ್ರು ಬಂದು ಪಾಠ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಗಂಟೆಗಳ ಗಟ್ಟಲೆ ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ದರು, ಚರ್ಚೆಗಳು ನಡೀತಾನೆ ಇದ್ವು, ವಿಷಯ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ರು. ನಿರರ್ಗಳವಾಗಿ ಪಾಠ ಮಾಡುವಂಥ ಶಕ್ತಿಯನ್ನು ನೋಡಿ ಎಲ್ಲ ವಿದ್ಯಾರ್ಥಿಗಳು ಅವ್ರು ಅನುಯಾಯಿಗಳಾಗ್ಬಿಡ್ತಾರೆ. ನಮ್ಮ ಟೀಚರ್ ಇವರು ಅನ್ನುವಂಥದ್ದು. ಇದು ಅಲ್ಲಿರುವಂಥ ಉಳಿದ ಟೀಚರ್ಸ್ಗೆ ಆಗಿ ಬರಲ್ಲ. ಹೊಟ್ಟೆ ಕಿಚ್ಚಲ್ಲಿ ಹೆಂಗಾರ ಮಾಡಿ ಕೆಳಗೆ ಹಾಕಬೇಕಲ್ಲ ಇವರು. ನಮ್ಮ ಮನೆ ಬಂದುಬಿಟ್ಟು ನಮಗೆಲ್ಲ ಓವರ್ಟೇಕ್ ಮಾಡಿದ್ದಾರೆ ಅನ್ನುವಂಥ ಫೀಲ್ ಇರುತ್ತೆ ಆ್ಯಕ್ಚುಲಿ. ಅದು ಅಲ್ಲೂ ಕೂಡ ಅದೇ ಸಮಸ್ಯೆ ಆ್ಯಕ್ಚುಲಿ. ಅದು ಮತ್ತೆ ಗೌರ್ಮೆಂಟ್ ಕಾಲೇಜ್ ಆದರೂ ಕೂಡ ಅಲ್ಲೂ ಒಂದಿಷ್ಟು ಜಾತೀಯತೆಯ ಪ್ರಭಾವ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದ್ರ ಮಧ್ಯೆ 1919ರಲ್ಲಿ ಕೋಲ್ಹಾಪುರ ಮಹಾರಾಜರು, ನೆಕ್ಸ್ಟ್ ಸ್ಲೈಡ್, ಇದು ಸಿಡ್ನಿಹ್ಯಾಮ್ ಕಾಲೇಜು. ಅಗೇನ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಗ್ರೇಟ್ ಗಾಯ್. ಶಾಹು ಮಹಾರಾಜರು ಕೋಲ್ಹಾಪುರದು, ಅವರು ಸಾಕಷ್ಟು ಸಾಮಾಜಿಕ ಬದಲಾವಣೆಯನ್ನು ತಂದಂಥವ್ರು. ಅವರು ಅಂಬೇಡ್ಕರ್ನ ಸಂಧಿಸ್ತಾರೆ. ಆ ಸಮಯಕ್ಕೆ ಒಂದು ಭೇಟಿ ಆಗುತ್ತೆ. ವಿಶೇಷವಾಗಿ ಮಾರ್ಚ್ 21, 1920ರಲ್ಲಿ ಅಸ್ಪೃಶ್ಯ ಸಮಾವೇಶವನ್ನು ನಡೆಸಿದಾಗ ಅಂಬೇಡ್ಕರ್ ಅವರು ಅಧ್ಯಕ್ಷರ ಮಾಡ್ತಾರೆ. ಇವರು ಕೂಡ ಇರ್ತಾರೆ. ಇವರು ಅಂಬೇಡ್ಕರ್ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಅಂಬೇಡ್ಕರ್ ಚರ್ಚೆಯನ್ನು ಮಾಡಿ ಆ ಇಡೀ ಸಮುದಾಯಕ್ಕೆ ಒಂದು ಕರೆಯನ್ನು ಕೊಡ್ತಾರೆ ಆ್ಯಕ್ಚುಲಿ. ಇನ್ನು ಮುಂದೆ ನಿಮ್ಮ ನಾಯಕ ಬಂದಿದ್ದಾನೆ, ಅವನು ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸ್ತಾನೆ ಅಂತ ಹೇಳಿ ಅಂಬೇಡ್ಕರ್ ಅವರನ್ನು ತೋರಿಸ್ತಾರೆ. ಸೊ ದ್ಯಾಟ್ಸ್ ಹೌ ಈ ಎರಡೂ ವ್ಯಕ್ತಿಗಳು ಸಂಧಿಸಿರುವಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ. ಅದ್ರ ಜೊತೆಗೆ ಅಂಬೇಡ್ಕರ್ ಅವರೊಂದು ಆಶೆ ಆಗಿರುತ್ತೆ, ಈಗ ಅಷ್ಟೆಲ್ಲ ಓದ್ಕೊಂಡು ವಿದ್ವತ್ತಿಟ್ಕೊಂಡು ಬಂದಿದ್ದೀವಿ, ನನ್ನ ಸಮುದಾಯದವರಿಗೆ ಒಂದಿಷ್ಟು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು, ಹಾಗಾಗಿ ಒಂದು ಪತ್ರಿಕೆಯನ್ನು ತೆಗಿಬೇಕು ಅಂತ ಹೇಳ್ತಾರೆ. ಪತ್ರಿಕೆ ತೆಗೆಯೋದಕ್ಕೆ ಹಣ ಬೇಕು ಆ್ಯಕ್ಚುಲಿ. ಸೊ ಹಣ ಬೇಕು ಅಂದಾಗ ಮಹಾರಾಜರು, ನಾನು ನಿನಗೆ ಹಣದ ವ್ಯವಸ್ಥೆಯನ್ನು ಮಾಡ್ತೀನಿ, ನೀವು ತೆಗೀರಿ ಅಂತ ಹೇಳಿದಾಗ ಮೂಕನಾಯಕ ಪತ್ರಿಕೆಯನ್ನು ತೆಗಿತಾರೆ. ಅದರ ಪ್ರಮುಖ ಸಂಪಾದಕರಾಗೂ ಕೂಡ ಅಂಬೇಡ್ಕರ್ ಅವರು ಕೆಲಸವನ್ನು ಮಾಡ್ತಾರೆ. ಅದ್ರ ಮಧ್ಯೆ ಕೂಡಿಟ್ಟಂತಹ ಹಣ ಏನಿದೆ ಆ್ಯಕ್ಚುಲಿ, ಪ್ರೊಫೆಸರ್ ಆಗಿ ಕೂಡಿಟ್ಟಿದ್ದು 7,000 ರೂಪಾಯಿ. ಕೊಲ್ಹಾಪುರ ಮಹಾರಾಜರು ಮತ್ತೆ 1,500 ರೂಪಾಯಿನ ಕೊಡ್ತಾರೆ. ಮತ್ತು ನವೆಲ್ ಬತೇನ 5,000 ರೂಪಾಯಿ ಸಾಲನ್ನು ಪಡ್ಕೊಂಡು ಅಂಬೇಡ್ಕರ್ ಮತ್ತೆ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ಗೆ ಹೋಗಿ ಓದೋದಕ್ಕೆ ತಯಾರಾಗ್ತಾರೆ. ಅದರ ಅರ್ಥ ಏನು ಅಂದರೆ, ಇಷ್ಟು ಜನರ ಸಹಾಯದ ನೆರವಿನಿಂದ ಅಂಬೇಡ್ಕರ್ ಮತ್ತೊಮ್ಮೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಬರೋದಕ್ಕೆ ಸಾಧ್ಯ ಆಯಿತು. ಮತ್ತು ನವೆಲ್ ಬತೇನ ನಾನು ಹೇಳಿದೆ, ಯಾವ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನೇಹಿತರಾಗಿದ್ದರೋ ಅವರೇ ಇಲ್ಲೂ ಕೂಡ ಸಹಾಯವನ್ನು ಮಾಡ್ತಾರೆ. ಸೆಪ್ಟೆಂಬರ್ 1920ಕ್ಕೆ ಅವ್ರ ವಿದ್ಯಾಭ್ಯಾಸವನ್ನು ಮುನ್ನಡೆಸ್ತಾರೆ. ಗ್ರೇಸಿನ್ ಕಾಲೇಜಿನಲ್ಲಿ ವಕೀಲ ವೃತ್ತಿಗೆ ನೋಂದಾವಣೆಯನ್ನು ಮಾಡ್ತಾರೆ. ಗ್ರೇಸಿನ್ ಅಂತ ಇದೆ ಲಂಡನ್ನಲ್ಲಿ, ಅದು ವಕೀಲ ವೃತ್ತಿಗೆ. ಹಿ ರಿಜಿಸ್ಟರ್ಸ್ ಹಿಮ್ಸೆಲ್ಫ್ ಫಾರ್ ಲಾ. ಅದಾದಮೇಲೆ ಈ ಕಡೆ PhDನೂ ಇದೆ ಆ್ಯಕ್ಚುಲಿ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸಲ್ಲಿ. ಆ ಸಮಯಕ್ಕೆ ಎರಡೂ ಸಬ್ಜೆಕ್ಟ್ಸ್ಗಳನ್ನು ಓದೋದಕ್ಕೆ ಮತ್ತು ಪ್ರಬಂಧವನ್ನು ರಚನೆ ಮಾಡೋದಕ್ಕೆ ಲಂಡನ್ ಮ್ಯೂಸಿಯಮಲ್ಲಿ ಕೂತ್ಕೊಂಡು ಅವರು 18 ಗಂಟೆಗಳ ಕಾಲ ನಿರಂತರವಾಗಿ ಓದೋದನ್ನು ಮುಂದುವರಿಸ್ತಾರೆ. ಅದಕ್ಕೆ ಇದರಲ್ಲಿ ಯಾವುದು ಲೈಬ್ರರಿ, ಅದ್ರ ಜೊತೆಗೆ ವಿಶೇಷವಾಗಿ ಲೈಬ್ರರಿಯಲ್ಲೂ ಇರುತ್ತೆ,
ಮ್ಯೂಸಿಯಮಲ್ಲೂ ಅವ್ರು ಹೋಗ್ತಾರೆ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಓದುವಂತಹ ಅಂಶಗಳು ಅವ್ರಿಗೆ ಸಿಗ್ತಾವೋ, ಪುಸ್ತಕಗಳು ಸಿಗ್ತಾವೋ ಅಲ್ಲೆಲ್ಲ ಓದುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ವಿಶೇಷವಾಗಿ ಲಂಡನ್ನ ಮ್ಯೂಸಿಯಂ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಸಾಕಷ್ಟು ಉತ್ಕೃಷ್ಟವಾಗಿರ್ತಕ್ಕಂತಹ ರಿಸೋರ್ಸಸ್ಗಳನ್ನು ಹೊಂದಿರುವಂತಹ ಒಂದು ಲೈಬ್ರರಿ ಆಗಿತ್ತು. ಅದಕ್ಕೆ ಮೊದಲಿಗೆ ಯಾರಾದರೂ ಆ ಲಂಡನ್ ಲೈಬ್ರರಿಗೆ ಹೋಗ್ತಿದ್ರು ಅಂದರೆ ಅದು ಅಂಬೇಡ್ಕರ್. ಎಷ್ಟೋ ಬಾರಿ ಬೆಳಗ್ಗೆ ಹೋಗಿ ಅಲ್ಲಿ ಕೂತರು ಅಂತಂದರೆ ರಾತ್ರಿ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಬರ್ತಾರಲ್ಲ, ಆವಾಗ ಹೊರಗಡೆ ಎದ್ದು ಬರ್ತಿದ್ರು. ಅದು ಅಲ್ಲಿರುವಂತಹ ಗುಮಾಸ್ತ ಎಬ್ಬಿಸಿದರೆ ಮಾತ್ರ, ಡೋರ್ ಹಾಕ್ತಾಯಿದ್ದೀವಿ ಹೇಳಿ ಅಂತ ಹೇಳಿದ್ರೆ ಮಾತ್ರ ಹಾಕ್ತಿದ್ರೆ ಹೊರತು ಎಷ್ಟೋ ಬಾರಿ ಡೋರ್ ಹಾಗೇ ಹಾಕ್ಕೊಂಡೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಡೋರ್ ತೆಗೆದಾಗ ಅಂಬೇಡ್ಕರ್ ಹೊರಗಡೆ ಓದ್ತಾನೇ ಕೂತಿದ್ರಂತೆ. ಇದು ಅಂಬೇಡ್ಕರ್. ಅಂದರೆ ಓದೋ ಪರಿ ಯಾವ ರೀತಿ ಇರ್ತಿತ್ತು ಅಂತಂದರೆ, ಅವ್ರು ಹೊರಗಡೆ ಎಷ್ಟೋ ಸಾರಿ ಊಟಕ್ಕೂ ಹೋಗ್ತಾ ಇರಲಿಲ್ಲ ಮಧ್ಯ ಬೇರೆಕ್ಕೆ. ಯಾಕೆ ಅಂದರೆ ಹಣ ಖರ್ಚಾಗುತ್ತೆ ಅಂತ. ಅದಕ್ಕೆ ಕಪ್ ಕೇಕ್ಗಳನ್ನು ಹಿಡ್ಕೊಂಡು ಬರ್ತಿದ್ರಂತೆ ಕಿಶೆಯಲ್ಲಿ, ಅಲ್ಲೇ ಕೂತ್ಕೊಂಡು ಓದಿ ಅಲ್ಲೇ ತಿನ್ಕೊಳ್ಬೋದು ಅಂತ. ಸೊ ಇಂತಹ ತ್ಯಾಗಿಯಾಗಿದ್ದಾಗ ಮಾತ್ರ ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಷ್ಟು ಜನ ಫೆಲೋಶಿಪ್ನ ತೊಗೊಂಡಿದ್ದೀವಿ, ನಾವು ಎಷ್ಟೆಷ್ಟು ಓದಿದ್ದೀವಿ ಅನ್ನೋ ಪ್ರಶ್ನೆ ನಾವೇ ಹಾಕೋಬೇಕು. ಎಷ್ಟೆಷ್ಟು ಗಂಟೆಗಳು ಓದಿದ್ದೀವಿ? ದಿಸ್ ಈಸ್ ಎ ಬಿಗ್ ಕ್ವಶ್ಚನ್ ಫಾರ್ ಆಲ್ ದ ನಿಮ್ನ ವರ್ಗಾಸ್ ಎಲ್ಲರೂ. ಅಂಬೇಡ್ಕರ್ ಯಾಕೆ ನಮಗೆ ಮಾದರಿ ಆಗ್ತಾರೆ ಅಂದರೆ, ಬರೀ ಫೆಲೋಶಿಪ್ ತೊಗೊಳೋದಕ್ಕೆ ಮಾದರಿ ಅಲ್ಲ, ಅಂಬೇಡ್ಕರ್ ಓದಿದ ಹಾಗೆ ನಾವು ಓದಿದರೆ ಭಾರತ ಇವತ್ತೆಲ್ಲೋ ಇರ್ತಿತ್ತು. ದಿಸ್ ಈಸ್ ದ ರಿಯಾಲಿಟಿ. ಈ ಬೇರೆ ವರ್ಗಗಳಿಗೆ ಏನು ಅನಿಸಿದೆ ಅಂದರೆ, ಸ್ಕಾಲರ್ಶಿಪ್ ಕೊಡೋದ್ರಿಂದ ನಮಗೆ ಲಾಸು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಕೊಡ್ಬೇಕು ಇವ್ರಿಗೆ ಸ್ಕಾಲರ್ಶಿಪ್ಪು? ಯಾಕೆ ಇವ್ರಿಗೆ ಫ್ರೀಯಾಗಿ ಓದಿಸ್ಬೇಕು? ಲಾಭ ಏನಿದೆ? ಹಣ ನಮ್ಮ ಸರ್ಕಾರದಲ್ಲಿ ಟ್ಯಾಕ್ಸ್ ಕೊಟ್ಟಿರುವಂಥ ಹಣ ಎಲ್ಲ ಇವ್ರು ಖರ್ಚು ಮಾಡಿಕೊಂಡು ಇವ್ರು ಆರಾಮಾಗಿ ಬಳಸ್ಕೊಂಡು ಇದ್ದಾರೆ ಹೊರತು, ಬೆಳೀತಾ ಇದ್ದಾರೆ ಹೊರತು, ಇವ್ರು ಸಮಾಜಕ್ಕೆ ಏನು ವಾಪಸ್ ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸುಮಾರು ಬಾರಿ ನುಸುಳಿ ಬರ್ತಾ ಇದೆ. ನಾವು ಪ್ರತಿಪಾದನೆ ಮಾಡ್ಕೋಬೇಕಾಗಿದೆ ನಿಜವಾಗ್ಲೂ ಹೇಗೆ ಅನ್ನುವಂಥದ್ದು. ಅದ್ರ ಜೊತೆಗೆ ಒಮ್ಮೆ ಸುಮಾರು ಕಡಿಮೆ ರೇಟಲ್ಲಿ ಪುಸ್ತಕ ಸಿಗ್ತಾ ಇರ್ತವೆ ಅಂಬೇಡ್ಕರ್ಗೆ, ಒಂದು 2,000 ಪುಸ್ತಕಗಳು. ಅದಕ್ಕೆ ಮತ್ತೆ ಹೆಲ್ಪ್ ಆಗೋರು ನಾವೆಲ್ಲ ಬತ್ತೇನ ಮತ್ತೆ ಲೆಟರ್ ಬರೀತಾರೆ ಅವರು. ಆ ಲೆಟರ್ ಓದ್ಬೇಕು ನೀವು. ಆ್ಯಕ್ಚುಲಿ ಐ ಆಮ್ ವೆರಿ ಸಾರಿ ಟು ಡಿಸ್ಟರ್ಬ್ ಯು ಅಗೇನ್ ಆ್ಯಂಡ್ ಅಗೇನ್. ಈ ಥರ ನಿಮ್ಗೆ ಹಣ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಹಳ ಕಡಿಮೆ ರೇಟಲ್ಲಿ ಪುಸ್ತಕಗಳು ಸಿಗ್ತಾಯಿವೆ. ದಯವಿಟ್ಟು ನನಗೆ ಹಣ ಒದಗಿಸ್ಕೊಡಿ. ನಾವು ಕಡಿಮೆ ರೇಟಲ್ಲಿ ಡ್ರೆಸ್ ಸಿಕ್ಕರೆ ತೊಗೋತೀವಿ, ಕಡಿಮೆ ರೇಟಲ್ಲಿ ಸೈಟ್ ಸಿಕ್ಕರೆ ತೊಗೋತೀವಿ, ಪುಸ್ತಕ ತೊಗೊಳ್ಳಲ್ಲ ನಾವು. ಅಂಬೇಡ್ಕರ್ ಪುಸ್ತಕ ತೊಗೊಂಡ್ರು ಸಾಲ ಮಾಡಿ. ದಿಸ್ ಈಸ್ ವಾಟ್ ಅಂಬೇಡ್ಕರ್ ಈಸ್. ಸೊ ಹಾಗಾಗಿ ಅವರು ಅವಾಗಲೂ ಸಹಾಯ ಮಾಡ್ತಾರೆ. ಸೊ ಅಂತಹ ಎಲ್ಲ ವಿದ್ಯಮಾನಗಳ ಮಧ್ಯೆ ಓದಿ ಅವರು ವಿಶೇಷವಾಗಿ ಥೀಸಿಸನ್ನು ಬರೀತಾರೆ. ಆ್ಯಕ್ಚುಲಿ 1921ರಲ್ಲಿ. ಅದಕ್ಕಿಂತ ಮುಂಚೆ 2 ಮುಖ್ಯ ಘಟನೆಗಳು ನಮ್ಮ ಆಗ್ತಾವೆ. ಒಂದು ಏನು ಅಂತಂದರೆ, ಮಾಂಟೆಗೋ ಚೆಮ್ಸ್ಫೋರ್ಡ್ ಆ್ಯಕ್ಟ್ ಅಂತ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಇದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ನೆಕ್ಸ್ಟ್ ಇದು ಅಂಬೇಡ್ಕರ್ ಇದ್ದಂಥ ಮನೆ, ಇದನ್ನು ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ ಈಗ ಲಂಡನಲ್ಲಿ. ನೆಕ್ಸ್ಟ್ ಇದು ಇತಿಹಾಸದ ಒಂದು ಇಂಪಾರ್ಟೆಂಟ್ ಭಾಗ ಭಾರತಕ್ಕೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಮಾಡಿದ್ರು 1919ರಲ್ಲಿ. ಯಾರು ಮಾಡಿದ್ರು ಅಂದರೆ, ಇದು ಬ್ರಿಟಿಷ್ ಇಂಡಿಯಾ ಮಾಡಿದ್ದು. ಅದರಲ್ಲಿ 2 ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಇದನ್ನು ನೇಮಿಸಲಾಗಿತ್ತು. ಒಂದು ಎಡ್ವಿನ್ ಮಾಂಟೆಗೋ ಅಂತ, ಅವರು ಭಾರತದ ಸ್ಟೇಟ್ ಸೆಕ್ರೆಟರಿ ಆಗಿದ್ದರು. ಮತ್ತು ಲಾರ್ಡ್ ಚೆಮ್ಸ್ಫೋರ್ಡ್, ಹಿ ವಾಸ್ ಎ ವೈಸ್ ರಾಯ್. ಅವರಿಬ್ಬರು ಅಧೀನದಲ್ಲಿ ಅದು ಆ್ಯಕ್ಟನ್ನು ಮಾಡಲಾಗುತ್ತೆ. ಆ್ಯಕ್ಟನ್ನು ಬರೆದಿದ್ದೆ ಅವರು. ಇವರು ಒಮ್ಮೆ ಇಬ್ಬರು ಇಂಗ್ಲೆಂಡ್ಗೆ ಹೋಗಿರ್ತಾರೆ, ಲಂಡನ್ಗೆ ಅಂಬೇಡ್ಕರ್ ಸಿಗ್ತಾರೆ. ಅಂಬೇಡ್ಕರ್ ಹೇಳ್ತಾರೆ, ಆ್ಯಕ್ಚುಲಿ ನಿಮ್ನ ವರ್ಗಗಳಿಗೆ ಬೇಕಾಗುವಂತಹ ಲಾಸ್ಗಳನ್ನು ನೀವು ಮಾಡಿ. ಅಂದರೆ ಭಾರತದಲ್ಲಿ ನಡೀತಾ ಇರುವಂತಹ ಬದಲಾವಣೆಗಳಿಗೂ ಕೂಡ ಅಂಬೇಡ್ಕರ್ ಅವರು ಬೇರೆ ದೇಶದಲ್ಲಿದ್ದರೂ ಕೂಡ ಅದನ್ನು ಗಮನಿಸ್ತಾ ಇದ್ದರು, ಅದನ್ನು ಚಿಂತಿಸ್ತಾ ಇದ್ದರು. ಅದಕ್ಕೆ ಬೇಕಾಗುವಂತಹ ಪೂರಕವಾದ ಸಲಹೆಗಳನ್ನು ಅಂಬೇಡ್ಕರ್ ಕೊಡ್ತಾಯಿದ್ರು. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಶಿವತಾರ್ಕರ್ ಅಂತ, ಇವರು ಮೂಕನಾಯಕದ ಸಂಪಾದಕರಾಗಿರ್ತಾರೆ. ಯಾಕಂದರೆ ಅಂಬೇಡ್ಕರ್ ಭಾರತದಿಂದ ಹೊರಗಡೆ ಇದ್ದಾಗ ಇಲ್ಲಿ ಯಾರ ಕೆಲಸ ಮಾಡಬೇಕಲ್ಲ. ಶಿವತಾರ್ಕರ್ ಒಂದು ಪತ್ರ ಬರೀತಾರೆ ಅಂಬೇಡ್ಕರ್ಗೆ. ಏನಂತೇಳಿ, ಬಾಬಾ ಸಾಹೇಬ್, ಇಲ್ಲಿ ಭಾರತದಲ್ಲಿ ನಿಮ್ನ ವರ್ಗದವರು ಯಾರೂ ನಮ್ಮ ಪೇಪರ್ ಓದ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಬೇರೆಯವರಲ್ಲ, ನಿಮ್ನ ವರ್ಗದವರು ಯಾರೂ ನಮ್ಮ ಪೇಪರನ್ನು ಓದ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಇದು ದುರಂತ. ಮೂಕನಾಯಕ ತಯಾರು ಮಾಡಿದ್ದು ನಮ್ಮ ಜನರಿಗೆ ಅರಿವನ್ನು ಮೂಡಿಸೋದಕ್ಕೆ, ಆದರೆ ಅವರೇ ಪೇಪರ್ ಓದ್ತಾ ಇಲ್ಲ ಅಂತ ಬರೀತಾರೆ. ಆದರೆ ಅಂಬೇಡ್ಕರ್ ಹೇಳ್ತಾರೆ, ನಿಮ್ನ ವರ್ಗದ ಜನ ಅಥವಾ ನಮ್ಮ ಜನ ಯಾರು ಸಪೋರ್ಟ್ ಮಾಡಲಾರ್ದಿರಲಿ, ಯಾರು ಓದಲಾರ್ದಿರಲಿ, ಆ ಪತ್ರಿಕೆ ಮಾತ್ರ ನಿಲ್ಲಬಾರ್ದು.
ನಿರಂತರವಾಗಿ ಅದರ ಮುಖಾಂತರ ಏನು ಅರಿವು ಮೂಡಿಸುವಂಥ ಕೆಲಸ ಆಗಬೇಕೋ ಅದು ಆಗಲೇಬೇಕು. ನಾವು ಎಷ್ಟೋ ಸರಿ ಹೇಳ್ತೀವಿ, ಆ್ಯಕ್ಚುಲಿ ನಮ್ಮ ಜನರಿಗೆ ಬುದ್ಧಿನೇ ಇಲ್ಲ ರೀ, ನಮ್ಮ ಜನರಿಗೆ ತಿಳ್ಕೊಳ್ಳೋದೇ ಇಲ್ಲ ರೀ, ಅಂಬೇಡ್ಕರ್ ಹಂಗೆ ಅಂದೇ ಇಲ್ಲ ನೋಡಿ. ಅವ್ರು ಅದೇ ಹೇಳಿದ್ರು, ಯಾರು ಓದಲಿ ಬಿಡಲಿ ನಿಮ್ಮ ಕೆಲಸ ನೀವು ಮಾಡ್ತಾಯಿರಿ ಅಷ್ಟೇ, ಯು ಡೂ ಯುವರ್ ವರ್ಕ್. ಎಷ್ಟು ಪೇಷನ್ಸ್ ಇರಲಿಕ್ಕಿಲ್ಲ, ಎಷ್ಟು ವಿಷನ್ ಇರಲಿಕ್ಕಿಲ್ಲ ಅಂಬೇಡ್ಕರ್ಗೆ. ಈ ಎರಡು ಘಟನೆಗಳು ಆ ಸಮಯಕ್ಕಾಗ್ತವೆ. ಅದರ ಜೊತೆಗೆ ಅಧ್ಯಯನದ ಕಾಲ ಮುಗಿತಾ ಬರುತ್ತೆ. 1921 MSc ಅರ್ಥಶಾಸ್ತ್ರಕ್ಕಾಗಿ ಅವರು ಲಂಡನ್ ವಿಶ್ವವಿದ್ಯಾಲಯಕ್ಕೆ ಸಬ್ಮಿಷನ್ ಮಾಡ್ತಾರೆ ಆ ಥೀಸಿಸ್ನ. ಅದರ ಹೆಸರು ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿಯ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ. ನೋಡಿ, ಮತ್ತೆ ಬ್ರಿಟಿಷರಿಗೂ ಕೂಡ ಭಾರತದಲ್ಲಿ ಹೇಗೆ ವಿಕೇಂದ್ರೀಕರಣ ಮಾಡಿದ್ರು ಅನ್ನೋದೇ ಸಂಬಂಧಪಟ್ಟಿದ್ದೇ ಹೊರತು ಬೇರೆ ಯಾವ ವಿಷಯವನ್ನು ಅಂಬೇಡ್ಕರ್ ತಗೊಳ್ಳಿಲ್ಲ. ಇದು ಭಾರತಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಡಿಸೆಂಬರ್ 1922 ಅದರ ಕಂಟಿನ್ಯೂಷನ್ಗೆ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು ಅಂತಾರೆ ಅವ್ರು. ಆ್ಯಕ್ಚುಲಿ ಅಲ್ಲೂ ಏನು ಅಧ್ಯಯನ ಮಾಡೋದಕ್ಕೆ? ಅರ್ಥಶಾಸ್ತ್ರವೇ. ಕೊಲಂಬಿಯಾದಲ್ಲೂ ಅರ್ಥಶಾಸ್ತ್ರ, ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸಲ್ಲೂ ಅರ್ಥಶಾಸ್ತ್ರ, ಬಾನ್ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ. ನಾವು ಒಂದು PhD ಮಾಡಿದ್ರೆ ನಮ್ಮ ಜನ್ಮಕ್ಕೆ ಸಾಕಾಗಿ ಹೋಗುತ್ತೆ. ಇನ್ನೊಂದು ಬಾರಿ ಆ PhD ಅದೇ ಸಬ್ಜೆಕ್ಟಲ್ಲಿ ನಾವು ಕನ್ಸು ಯೋಚನೆ ಮಾಡಲ್ಲ. ಕರೆಕ್ಟಾ? ಅಂಬೇಡ್ಕರ್ ಹಂಗೆ ಮಾಡಲೇ ಇಲ್ಲ, ಅದನ್ನೇ ಹೇಳಿದ್ದು. ನೋಡಿ ಹೆಂಗಿದೆ ಅಂಬೇಡ್ಕರ್ ಶಕ್ತಿ. ಸೊ ಅಲ್ಲಿ 3 ತಿಂಗಳು ಕಳೆಯುವಷ್ಟರಲ್ಲಿ ಮತ್ತೆ ಎಡ್ವಿನ್ ಕ್ಯಾನನ್ ಅವರು ವಾಪಸ್ ಕರೆ ಮಾಡ್ತಾರೆ, ನೀವು ಬಂದು ನಿಮ್ಮ ಥೀಸಿಸ್ನ ಸಬ್ಮಿಷನ್ ಮಾಡಿ ಅಂತ. PhDಗೆ ಉಳಿದಿರುತ್ತಲ್ಲ ಅಲ್ಲಿ. ಎಸ್. ಸೊ ಹಾಗಾಗಿ ವಾಪಸ್ ಬಂದು ಮತ್ತೆ ಸಬ್ಮಿಷನ್ ಮಾಡ್ತಾರೆ. ಆದರೆ ಒಂದು ಏನು ಹೇಳುತ್ತೆ ಅಂತಂದರೆ, ನೀವು ಬರೆದಿರುವಂಥ ಥೀಸಿಸು ಬ್ರಿಟಿಷರಿಗೆ ಮುಜುಗರ ಉಂಟು ಮಾಡ್ತಾ ಇದೆ. ಅವ್ರು ಒಪ್ಕೋತಾ ಇಲ್ಲ ಇದನ್ನು. ನೀವು ಅವ್ರಿಗೆ ಮುಜುಗರ ಬರೋಂಗೆ ಬರ್ದಿದ್ದೀರಿ. ನಾವು ಥೀಸಿಸ್ ಹೆಂಗೆ ಬರೀತೀವಿ, ಎಲ್ಲ ಸ್ಮೂತಾಗಿ ಚೆನ್ನಾಗಿರ್ಬೇಕು, ಯಾವ ವಿರುದ್ಧನೂ ಬರೆಯಲ್ಲ ನಾವು. ಆಮೇಲೆ ಅದನ್ನು ಒಂದು ಸ್ವಲ್ಪ ಟ್ಯೂನ್ ಮಾಡಿ ಅಂಬೇಡ್ಕರ್ ಮತ್ತೆ ಬರ್ಕೊಡ್ತಾರೆ. ಆವಾಗ ಅದು ಅಕ್ಸೆಪ್ಟ್ ಆಗುತ್ತೆ. ಮಾರ್ಚ್ 1923 ಅದು ಪ್ರಾಬ್ಲಮ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಮಾಡ್ತಾರೆ. ಬಟ್ ತಿರುಳು ಅದೇ ಇರುತ್ತೆ, ಟೈಟಲ್ ಚೇಂಜ್ ಅಷ್ಟೇ. ಅಂಬೇಡ್ಕರ್ ಎಷ್ಟು ಜಾಣರಿರ್ತಾರೆ ಅಂದರೆ ನಿಜವಾಗ್ಲೂ ಅವರು ಇಡೀ ಕಂಟೆಂಟ್ ಚೇಂಜ್ ಮಾಡಿಲ್ಲ, ಟೈಟಲ್ ಅಷ್ಟೇ ಚೇಂಜ್ ಮಾಡಿದ್ದಾರೆ, ಎಲ್ಲೆಲ್ಲಿ ಟ್ಯೂನ್ ಮಾಡಬೇಕು ಒಂಚೂರು. ಬಟ್ ಹೇಳೋ ಸಾರ ಮಾತ್ರ ಅದೇ ಆಗಿತ್ತು ಅಂತ. ಸೊ ಇದು ಸಲಿಕೆ ಆಗುತ್ತೆ. ಅವಾಗ PhD ಪ್ರಧಾನ ಆಗುತ್ತೆ ಅವರಿಗೆ. ಆಮೇಲೆ ಇದೇ ವರ್ಷ ಕಾನೂನು ಪದವಿಗೂ ಕೂಡ ಅವ್ರಿಗೆ ಏನು ಅಪ್ಲೈ ಮಾಡ್ಕೊಂಡಿದ್ರು, ಅದು ಕೂಡ ಪದವಿ ಸಿಗುತ್ತೆ ಬ್ಯಾರಿಸ್ಟರ್ ಆಗಿ ಗ್ರೇಸಿನಲ್ಲಿ. ಆಮೇಲೆ DSc ಪ್ರಬಂಧವೂ ಕೂಡ ಪ್ರಕಟ ಆಗುತ್ತೆ. ಆ್ಯಕ್ಚುಲಿ ಅವಾಗಿನ ವಿಶೇಷತೆ ಏನಿತ್ತು ಅಂದರೆ, ಪ್ರಬಂಧಗಳನ್ನು ಏನು ಸಬ್ಮಿಷನ್ ಮಾಡ್ತಾರೋ ಅಷ್ಟಕ್ಕೆ ನಿಲ್ತಿರಲಿಲ್ಲ. ಒಳ್ಳೆಯ ಪ್ರಬಂಧಗಳಿದ್ರೆ ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗ್ತಿತ್ತು. ಈಗ UGC ಮಾಡಿದೆ ಇತ್ತೀಚೆಗೆ, ನೀವು PhD ಮಾಡಿರೋ ಥೀಸಿಸ್ ಕೊಡ್ತೀರಲ್ಲ, ಅದನ್ನು ಬುಕ್ ಫಾರ್ಮ್ ಕನ್ವರ್ಟ್ ಮಾಡಿ ಅಂತ. ಇದು 100 ವರ್ಷದ ಹಿಂದೆಯೇ ಅಂಬೇಡ್ಕರ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ತಂದೆ ತಾಯಿಗೆ ಅರ್ಪಣೆ ಮಾಡ್ತಾರೆ ಆ ಥೀಸಿಸ್ನ, ಆ ಬುಕ್ನ. ಆಮೇಲೆ ಅದರ ಕೃತಿ ಪ್ರವಿಚಯ ಆ್ಯಸ್ ಯೂಸ್ವಲ್ ಅವ್ರ PhD ಗೈಡ್ ಯಾರಾಗಿದ್ದರು ಎಡ್ವಿನ್ ಕ್ಯಾನನ್ ಅವ್ರು ಬರೀತಾರೆ. ಸೊ ದಿಸ್ ವಾಸ್ ದ ಸ್ಪೆಷಾಲಿಟಿ. ಅವರು ಕೂಡ ಅಷ್ಟೇ ಸ್ಪಷ್ಟವಾಗಿ ಯಾವ ಚಾಪ್ಟರ್ಗಳಲ್ಲಿ ಯಾವುದನ್ನು ಅವರು ಹೈಲೈಟ್ ಮಾಡಿದ್ದಾರೆ. ಸೊ ಬ್ರಿಟಿಷ್ ಗೌರ್ಮೆಂಟ್ ಇದನ್ನು ಹೇಗೆ ಪರಿಗಣಿಸಬೇಕು ಅನ್ನೋ ಥರದಲ್ಲಿ ಅದನ್ನು ಬರೀತಾರೆ. ಸೊ ಹಾಗಾಗಿ ಇಡೀ ಪ್ರಪಂಚಕ್ಕೆ ಮೊದಲನೇ ಬಾರಿಗೆ ವಿಶೇಷವಾಗಿ ಭಾರತೀಯರಲ್ಲಿ 2 PhD ಮಾಡಿರುವಂಥ ಕೀರ್ತಿ ಯಾರಿಗಾದರೂ ಸಲ್ಲೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತೆ. ಎಷ್ಟು ವಿಷಯಗಳಲ್ಲಿ ಅರ್ಥಶಾಸ್ತ್ರ, 2 ಡಾಕ್ಟ್ರೇಟು, ಇಡೀ ವಿಶ್ವಕ್ಕೆ ಮೇಧಾವಿ ಅಂತ ಅನ್ನಿಸ್ಕೊಂಡು ವಾಪಸ್ ಮತ್ತೆ ಭಾರತಕ್ಕೆ ಬರ್ತಾರೆ. ಸೊ ದಿಸ್ ವಾಸ್ ಹಿಸ್ ಜರ್ನಿ. ಸೊ ಅಂತಹ ಒಂದು ಬಾಬಾ ಸಾಹೇಬರು ಅಷ್ಟೆಲ್ಲ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಬಂದು ಭಾರತೀಯರಿಗೆ ಹೇಳಿರುವಂಥ ಒಂದು 2-3 ಅಂಶಗಳಂದರೆ ಗೋ ಬ್ಯಾಕ್ ಆ್ಯಂಡ್ ಪೇ ಬ್ಯಾಕ್ ಅಂತ. ಅಂಬೇಡ್ಕರ್ಗೆ ಹೊರಗಿನ ದೇಶದಲ್ಲೇ ಒಳ್ಳೆ ಉದ್ಯೋಗ ಸಿಗ್ತಿತ್ತು, ಆರಾಮಾಗಿರೋದಕ್ಕೆ ಇರಲಿಲ್ಲ, ವಾಪಸ್ ಬಂದ್ರವ್ರು. ಯಾಕೆ ಅಂದರೆ ಮೈ ಲೈಫ್ ಈಸ್ ಮೈ ಮೆಸೇಜ್. ನೀವು ಯಾರಂಗೆ ಅದಕ್ಕೆ ಯುವಕರಿಗೆ ಏನು ಹೇಳ್ತೀರಿ ನೀವು ಆ್ಯಕ್ಚುಲಿ, ಅಥವಾ ಸಮುದಾಯಕ್ಕೆ ಏನು ಹೇಳ್ತೀರಿ ಅಂದರೆ, ಏನಿಲ್ಲ ರೀ ನನ್ನಂಗೆ ಇರೋಕ್ಕೆ ಹೇಳಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ನಾನು ಹೆಂಗಿದ್ದೀರಿ ನೀವು, ಚೆನ್ನಾಗಿ ಓದ್ರಿ. ಯಾವುದೇ ಓದಬೇಕಾದ್ರೂ ಒಂದು ವಿಷಯದ ಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡಿ, ಅದು ಸಮುದಾಯಕ್ಕೆ ಹೆಂಗೆ ಬೆಳೆಸಬೇಕು ಅನ್ನೋದು ಯೋಚನೆ ಮಾಡಿ, ಬರವಣಿಗೆಯಲ್ಲಿ ತೊಡ್ಕೊಳ್ಳಿ, ಅವೇರ್ನೆಸ್ಸನ್ನು ಮೂಡಿಸಿ. ನಿಮಗಿಂತ ಮುಂದೆ ನಿಮ್ಮ ಸಮುದಾಯ ಇರಲಿ. ಪ್ರತಿ ಬಾರಿ ಮುಂದೆ ನಾ ಇರ್ತೀನಿ, ನನ್ನ ಸಮುದಾಯ ಹಿಂದಿರುತ್ತೆ. ಇದೇ ಅಂಬೇಡ್ಕರ್ಗೂ ನಮಗೂ ಇರೋ ವ್ಯತ್ಯಾಸ. ಅಂಬೇಡ್ಕರ್ ಯಾವತ್ತು ಸಮುದಾಯವನ್ನು ಮುಂದ್ಬಿಟ್ಟು ಹಿಂದೆ ಇದ್ದರು. ಅವ್ರು ನೋಡೋದಕ್ಕೆ ನಿಮಗೆ ಮುಂದೆ ಕಾಣ್ತಿದ್ರು, ಅವ್ರ ಹಿಂದೆ ಸಮುದಾಯ ಇತ್ತು. ಇನ್ಫ್ಯಾಕ್ಟ್ ಹಿ ವಾಸ್ ಬಿಹೈಂಡ್ ದ ಸಮುದಾಯನ ಮುಂದೆ ತಳ್ಳೋ ಕೆಲಸ ಮಾಡ್ತಿದ್ರು. ಬಟ್ ನಾವು ಹಾಗಲ್ಲ, ನೀನು ನನಗೇನರ ಅಂತೀಯ, ನನ್ನ ಸಮುದಾಯ ಬರುತ್ತೆ ಅಂತೀನಿ. ನಾನು ರಿವರ್ಸ್ ಇದೆ ನಂದು, ನಾನು ಹಿಂದೆ ನನ್ನ ಸಮುದಾಯ ಅಂತೀನಿ. ಸಮುದಾಯವನ್ನು ಮುಂದೆ ಮಾಡೋ ಕೆಲಸ ಅಂಬೇಡ್ಕರ್ ಮಾಡಿದರು. ಆ್ಯಂಡ್ ದ್ಯಾಟ್ ಟು ವಿತ್ ಆಲ್ ನಾಲೆಜ್, ಕರೇಜ್ ಆ್ಯಂಡ್ ಕ್ಲಾರಿಟಿ.
ಸೊ ಅದಕ್ಕೆ ಅಂಬೇಡ್ಕರ್ ಕೊಲಂಬಿಯಾದಲ್ಲಿ ಓದಿರುವಂಥ ಅಷ್ಟೂ ತತ್ವ ಸಿದ್ಧಾಂತಗಳೇನಿದೆ, ಅದು ಸಮಾನತೆ ಆಗಿರಲಿ, ಫ್ರಾಟರ್ನಿಟಿ ಆಗಿರಲಿ, ಫ್ರೆಂಚ್ ಭಾಷೆ ಕಲ್ತಿದ್ರಲ್ಲ ಸಂವಿಧಾನವನ್ನು ಓದ್ಕೊಳ್ತಾರೆ. ಅಲ್ಲಿರುವಂಥ ಮೂಲಭೂತ ತತ್ವಗಳೇನಿದೆ ಅದನ್ನು ಕಾನ್ಸ್ಟಿಟ್ಯೂಷನ್ಗೆ ಹಾಕ್ತಾರೆ. ಸೊ ಎಲ್ಲವೂ ಮಾಡಿ ಕೊನೆಗೆ ಅವ್ರ ಜೀವನ ಹೇಗಿತ್ತು ಅಂತಂದರೆ ಒಂದು 2-3 ಅಂಶಗಳು ಹೇಳ್ತೀನಿ ನಿಮಗೆ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ. ಇಷ್ಟೆಲ್ಲ ನಿರಂತರವಾಗಿ ಕೂತ್ಕೊಂಡು ಓದಿ ಇನ್ನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿದೆ. ಅಲ್ಲೂ ಕೂಡ 18 ಗಂಟೆಗಳು ಕೂತ್ಕೊಂಡೇ ಓದಿ ಬರೆದು ಅವ್ರಿಗೆ ಗುಳ್ಳೆಗಳಾಗುತ್ತಂತೆ ಇಲ್ಲೆಲ್ಲ. ಡಾಕ್ಟ್ರ್ ಹೇಳ್ತಾರೆ ನೀವು ಕೂತ್ಕೊಳ್ಳೋಂಗಿಲ್ಲ ಅಂತ, ಆದರೂ ಕೂತ್ಕೊಂಡು ಬರೀತಿದ್ರು ಅವರು. ಲಾಸ್ಟಿಗೆ ಅವ್ರ ಲೈಫ್ ಹೆಂಗಿತ್ತು ಅಂದರೆ ಅವರಿಗೆ ಅಪೆಂಡಿಕ್ಸ್ ಆಗಿತ್ತು, BP ಇತ್ತು, ಶುಗರ್ ಇತ್ತು, ಕಣ್ಣಿನ ತೊಂದರೆ ಇತ್ತು, ಹಲ್ಲಿನ ತೊಂದರೆಗಳಿದ್ದು, ಹಲ್ಲುಗಳನ್ನು ಕಿತ್ತಾಕಿದ್ರು ಅವ್ರು. ಆ್ಯಕ್ಚುಲಿ ಅದಕ್ಕೂ ಕಣ್ಣಿಗೆ ಸಂಬಂಧ ಇದೆ. ಉಸಿರಾಟದ ತೊಂದರೆ ಇತ್ತು, ಮತ್ತು ಕಾಲುಗಳಿಗೆ ನಿರಂತರವಾಗಿ ವಿದ್ಯುತ್ ಕೊಡ್ತಿದ್ರು. ಅಂಬೇಡ್ಕರ್ ಅದೇ ಹೇಳ್ತಾರೆ, ಐ ಆಮ್ ಸ್ಟ್ರಾಂಗ್ ಫ್ರಮ್ ದ ಎಬೋ ಪಾರ್ಟ್, ಐ ಆಮ್ ವೀಕ್ ಇನ್ ಬಿಲೋ ಪಾರ್ಟ್ ಅಂತ. ಇಷ್ಟು ರೋಗಗಳನ್ನು ಇಟ್ಟುಕೊಂಡು ಕೊನೆಯ ಸಮಯದಲ್ಲಿ ಜೀವಿಸಿರುವಂಥ ವ್ಯಕ್ತಿ ನಿಮಗೆ ಇನ್ನೊಬ್ಬರು ಯಾರೂ ಸಿಗಲ್ಲ. ಇವೆಲ್ಲ ರೋಗಗಳು ಅವ್ರಿಗೆ ಗಿಫ್ಟ್ ಅವ್ರು ತಂದ್ಕೊಂಡಿದ್ದು ಯಾರಿಗೋಸ್ಕರ? ಭಾರತೀಯರಿಗೋಸ್ಕರ. ನಾವು ತಪ್ಪು ಹೇಳ್ತೀವಿ, ನಿಮ್ನ ಸಮುದಾಯಗಳಿಗೆ ಅಲ್ಲ, ಇಡೀ ಭಾರತೀಯರಿಗೋಸ್ಕರ ತಗೊಂಡಿರುವಂತಹ ನೋವುದು, ರಿಸ್ಕ್, ಅದು ಚಾಲೆಂಜ್ ಅದು. ಅದಕ್ಕೆ ಒಂದು ಎಪಿಸೋಡ್ ಹೇಳಬೇಕು ನಿಮಗೆ. ಆ್ಯಕ್ಚುಲಿ ಭಗತ್ ಚಂದ್ ಅಮೀನ್ ಅಂತ ಕೇಳಿರ್ತೀರಿ ಹೆಸರು. ಡೆಲ್ಲಿಯಲ್ಲಿ ಹರಿಜನ ಲೀಗ್ ಅಧ್ಯಕ್ಷ ಅವನು. ಲಾಸ್ಟಿಗೆ 1956 ಎಪಿಸೋಡ್ ಹೇಳ್ತೀನಿ ನಿಮ್ಗೆ. ಡಿಸೆಂಬರ್ 5ನೇ ತಾರೀಕು ಬರ್ತಾನೆ ಅವನು. ಬಾಬಾ ಸಾಹೇಬ್ ಕೂತಿರ್ತಾರೆ ಬಿಸಿಲು ಕಾಸ್ಕೊಂಡು. ಇಷ್ಟೆಲ್ಲ ಓದಿ ಅಷ್ಟೆಲ್ಲ ಹೋರಾಟ ನಿಮ್ಗೆ ನೆಕ್ಸ್ಟ್ ಎಪಿಸೋಡ್ಸ್ಗಳು ಹೇಳ್ತಾರೆ, ನೆಕ್ಸ್ಟ್ ಸೆಷನ್ಸಲ್ಲಿ. ಲಾಸ್ಟಿಂದ ಹೇಳ್ತಾ ಇದ್ದೀನಿ ನಿಮಗೆ. ಅವ್ನು ಬಂದು ಕಾಲು ಬೀಳ್ತಾನೆ. ಬಾಬಾ ಸಾಹೇಬ್ ಗೊತ್ತಿರುತ್ತೆ ಅವನೇನು ಅಂತ. ಅವ್ನು ಕೇಳ್ತಾನೆ, ಯಾಕಪ್ಪ ಬಂದಿದೆಯಲ್ಲ? ಆ್ಯಕ್ಚುಲಿ ಏನಿಲ್ಲ ಬಾಬಾ ಸಾಹೇಬ್, ನಿಮ್ಮ ಕಾಲು ಮುಟ್ಟು ನಮಸ್ಕಾರ ಮಾಡೋಕ್ಕೆ ಬಂದಿದ್ದೀನಿ. ಹೌದಾ? ಹೇಗೆ ನಡೀತಾ ಇದೆಯಲ್ಲ? ಚೆನ್ನಾಗಿ ನಡೀತಾ ಇದೆ ಬಾಬಾ ಸಾಹೇಬ್. ನಿಮಗೆ ಬೈದರೆ ಸಾಕು, ನನಗೆ ಅಪೋಸಿಷನ್ದವರು ತುಂಬ ಹೆಲ್ಪ್ ಮಾಡ್ತಾರೆ, ಎಲ್ಲ ಥರದ ಸವಲತ್ತುಗಳು ಕೊಡ್ತಾರೆ, ನಿಮ್ಮ ಹೆಸರು ಮೇಲೆ ನಾವು ಬದುಕ್ತಾ ಇದ್ದೀವಿ ಅಂತ ನಾವು ಹಿಂಗೆ ಹೇಳೋದವನು ಅಂಬೇಡ್ಕರ್ಗೆ. ಅಂಬೇಡ್ಕರ್ ಅಂತಾರೆ, ಮನುಷ್ಯನಾಗಿರ್ಬೇಕು. ಆ್ಯಕ್ಚುಲಿ ಅಟ್ಲೀಸ್ಟ್ ನಾಯಿ ಥರದಲ್ಲಾದರೂ ಇರಬೇಕು. ಯಾಕಂದರೆ ನಾಯಿಗಾದರೂ ಒಂದು ಸ್ವಲ್ಪ ನಿಯತ್ತಿರುತ್ತೆ. ನೀನು ನಮ್ಮ ಸಮುದಾಯದವನಿದೆಯಾ, ನನಗೆ ನಿಯತ್ತು ತೋರಿಸ್ತೀರಿ ಪರವಾಗಿಲ್ಲ, ಆ್ಯಕ್ಚುಲಿ ನಿನಗೆ ಯಾರು ಸಾಕ್ತಾ ಇದ್ದಾರಲ್ಲ ಅವರಿಗಾದರೂ ನಿಯತ್ತು ತೋರಿಸು ಅಂತಾರೆ. ಇದು ಅಂಬೇಡ್ಕರ್. ಆವಾಗಲೇ ಅದು ವಿಮೋಚನಾ ರಥ ಇದೆ, ತಾನು ಇಷ್ಟೊಂದು ತಳ್ಕೊಂಡು ಬಂದಿದ್ದೀನಿ ಅಂತ ಕಣ್ಣೀರು ಹಾಕಿ 4 ಚಂದ ರಥ ಹೇಳ್ತಾರೆ. ಆ್ಯಕ್ಚುಲಿ ಅಂದರೆ ಒಬ್ಬ ವ್ಯಕ್ತಿ ಜೀವನದುದ್ದಕ್ಕೂ ಇಷ್ಟೆಲ್ಲ ಹೋರಾಟ ಮಾಡಿ ಬಂದ ಮೇಲೂ ಕೂಡ ಲಾಸ್ಟಿಗೆ ಅವ್ರ ದಿನಗಳೇನು ಬಹಳ ಚೆನ್ನಾಗಿರಲಿಲ್ಲ ಅಂತ, ಕಷ್ಟಪಟ್ಟೆ ಜೀವನ ಮಾಡಿದ್ದು. ಅವ್ರು ತೀರೋದಾಗ ಬರೀ 300 ರೂಪಾಯಿ ಇತ್ತು ಅವ್ರ ಹತ್ರ, ಬರೀ 300 ರೂಪಾಯಿ. ಅದಕ್ಕೆ ಹೋಗಿ ಹೇಳು ಲಾಸ್ಟಿಗಾದರೂ ಒಂದು ಮೆಸೇಜ್ ಕೊಡು ಅಂತ ಹೇಳಿ ವಿಮೋಚನಾ ರಥ ಇಲ್ಲಿ ತನಕ ತಂದಿದ್ದೀನಿ, ಸಾಧ್ಯ ಆದರೆ ಮುಂದೆ ತಳ್ಳ್ರಿ, ಇಲ್ಲಾಂದರೆ ಅಲ್ಲಿ ಬಿಡ್ರಿ, ನಿಮ್ಮ ದಮ್ಮಯ್ಯ ಅಂತೀನಿ ಅನ್ನೋ ಥರದಲ್ಲೇ ಹೇಳಿದ್ದವರು. ನಮ್ಮವ್ರಾದ್ರೂ ಸಿಕ್ಕಾಪಟ್ಟ ಭಾಷೆ ಬಳಸಿ ಹೇಳ್ತೀವಿ. ಅಂಬೇಡ್ಕರ್ ಆದರೂ ಹೇಳಿಲ್ಲ ನಿಮಗೆ, ನಿಮ್ಮ ದಮ್ಮಯ್ಯ ಅನ್ನೋ ಥರದೇ ಹೇಳಿದ್ದು. ವಿಮೋಚನಾ ರಥ ನಾನು ಇಲ್ಲಿವರೆಗೆ ತಳ್ಳಿದ್ದೀನಿ, ಸಾಧ್ಯ ಆದರೆ ಮುಂದೆ ತಳ್ಳ್ರಪ್ಪ, ಇಲ್ಲಾಂದರೆ ಅಲ್ಲೇ ಬಿಡ್ರಿ, ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲರೂ ರಿವರ್ಸ್ ತೊಗೊಂಡು ಹೋಗ್ತಾಯಿದ್ದೀವಿ. ನಿಲ್ಲಿಸಿದ ಅಲ್ಲೇ ಅಲ್ಲ, ವಾಪಸ್ ತೊಗೊಂಡು ಹೋಗ್ತಾಯಿದ್ವಿ. ಸೊ ಇಂತಹ ಅಂಬೇಡ್ಕರ್ ಅವರು ನಾವು ಅನುಸರಿಸೋದೇ ಆದರೆ ಆ್ಯಕ್ಚುಲಿ ಅಂಬೇಡ್ಕರ್ ಆಗೋಕ್ಕಾಗಲ್ಲ. ಭಾಳ ಜನ ಅನ್ಕೊತಾರೆ, ದೊಡ್ಡ ಬ್ಯಾನರ್ಗಳಲ್ಲಿ ಅಂಬೇಡ್ಕರ್ ಫೋಟೋ ಜೊತೆ ಇವ್ರ ಫೋಟೋ ಎಲ್ಲ ಹಾಕ್ಕೊಂಡಿರ್ತಾರೆ. ಐ ಫೀಲ್ ವೆರಿ ಪಿಟಿ ಫಾರ್ ದೆಮ್. ನೋ ಒನ್ ಕ್ಯಾನ್ ಬಿಕಮ್ ಅಂಬೇಡ್ಕರ್. ಇದು ಬರೆದಿಟ್ಕೊಳ್ಳಿ ನೀವು. ಅಂಬೇಡ್ಕರ್ ಅಂತಹ ವ್ಯಕ್ತಿ ಇನ್ನೊಬ್ಬ ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ನೀವು ಖಂಡಿತವಾಗ್ಲೂ ಹೇಳ್ಬೋದೇನು. ಆ ವ್ಯಕ್ತಿ ಪಟ್ಟಂತಹ ನೋವು, ಆ ವ್ಯಕ್ತಿ ಮಾಡಿದಂತಹ ಹೋರಾಟ, ಆ ವ್ಯಕ್ತಿ ಎಲ್ಲರಿಗೂ ಒಳ್ಳೇದು ಮಾಡಬೇಕನ್ನುವಂತಹ ಮನೋಭಾವನೆ ನಮ್ಮಗಳಿಗೆ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆಂದರೆ ಅದೆಲ್ಲವೂ ಕೂಡ ಸಂವಿಧಾನದಲ್ಲಿ ಹಿಡಿದಿಟ್ಟಿದ್ದಾರೆ ಅಂಬೇಡ್ಕರ್. ಈ ಭೂಮಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ. ಅವರೆಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ. ನಮಗೆ ಬಂದಿರುವಂಥ ಅಷ್ಟೂ ಸಮಸ್ಯೆಗಳಿಗೆ ಇವತ್ತಿಗೂ ನಮಗೆ ಪರಿಹಾರ ಸಿಗಬೇಕು ಅಂದರೆ ಪರಿಹಾರಕ್ಕೆ ಕಾಣುವಂತಹ ಏಕೈಕ ದೇವರು ಅಂದರೆ ಅಂಬೇಡ್ಕರ್. ನಾವೆಲ್ಲ ದೇವ್ರುಗಳಿಗೆ ಹೋಗಿ ಕೈ ಮುಗಿತೀವಿ. ಆ್ಯಕ್ಚುಲಿ ಆ ದೇವರಿಗೆ ಕೈ ಮುಗಿಬೇಕಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಅಂಬೇಡ್ಕರೇ.
ನಾನು ಅದಕ್ಕೆ ಹೇಳ್ತಿರ್ತೀನಿ ದಲಿತರಿಗೆ, ನೀವು ಹೋಗಿ ದೇವರ ಎದುರುಗಡೆ ಕೈ ಮುಗಿದ್ರೆ ಫಸ್ಟ್ ನೆನಪಿಸ್ಕೊಳ್ಳಿ ಅಂಬೇಡ್ಕರ್ ಮಾಡಿಕೊಟ್ಟಿದ್ದ ಅವಕಾಶ. ಯಾಕೆಂದರೆ ದೇವಸ್ಥಾನಗಳ ಒಳಗಡೆ ಹೋಗೋದಕ್ಕೆ 7 ವರ್ಷ ಹೋರಾಟ ಮಾಡಿದ್ದಾರೆ ಅಂಬೇಡ್ಕರ್. ನೀವು ಎಲ್ಲ ಕಡೆ ನಿಂತ್ಕೊಂಡು ನೀರು ಕುಡಿಬೇಕಾದ್ರೆ ಅಂಬೇಡ್ಕರ್ ನೆನಪಿಸ್ಕೊಳ್ಬೇಕು. ಯಾಕಂದರೆ 10 ವರ್ಷ ಹೋರಾಟ ಮಾಡಿದ್ದಾರೆ ಅಂಬೇಡ್ಕರ್. ನೀರು ಎಲ್ಲರೂ ಪಾಲು ಅಂತ ಹೇಳೋದಕ್ಕೆ ಏನು ಬೇಕು. ಮತ್ತು ಯಾರಿಗೋಸ್ಕರ ಮಾಡಿಲ್ಲ? ಹೆಣ್ಮಕ್ಳಿಗೋಸ್ಕರವೂ ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಮಾಡಿದ್ದಾರೆ, ಅವೆಲ್ಲ ಬೇರೆಯವರು ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ಗೂ ಬೇರೆಯವ್ರಿಗೂ ಇರೋ ವ್ಯತ್ಯಾಸ ಏನು ಅಂದರೆ, ಅಂಬೇಡ್ಕರ್ ಅವರು ಎಲ್ಲರಿಗೂ ಹಕ್ಕುಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ, ಬೇರೆಯವರು ಯಾರೂ ಮಾಡಿಲ್ಲ ಈ ಪ್ರಮಾಣಕ್ಕೆ. ಬೇರೆಯವ್ರು ಹೇಳಿದ್ದಾರೆ ಶಿಕ್ಷಣ ಫ್ರೀ ಆಗಿರಬೇಕು, ಓಕೆ ಫೈನ್, ಬಟ್ ಮಾಡಿಕೊಟ್ಟವ್ರು ಯಾರು? ಅಂಬೇಡ್ಕರ್. ಆಸ್ತಿ ಎಲ್ರಿಗೂ ಸಿಗಬೇಕು ಹೇಳಿದ್ದಾರೆ, ಮಾಡಿಕೊಟ್ಟವ್ರು ಯಾರು? ಅಂಬೇಡ್ಕರ್. ದಿಸ್ ಈಸ್ ವಾಟ್ ಅಂಬೇಡ್ಕರ್ ಈಸ್. ಸೊ ಹಾಗಾಗಿ ಅವ್ರ ಬಾಲ್ಯ ಜೀವನ ಮತ್ತು ವಿದ್ಯಾಭ್ಯಾಸವನ್ನು ಒಂದು 7-8 ಪುಸ್ತಕಗಳಿಂದ ವಿಶೇಷವಾಗಿ ಕಲೆ ಹಾಕಿ ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಎಷ್ಟೋ ವಿಷಯಗಳು ಎಪಿಸೋಡ್ಗಳು ತಮಗೂ ಗೊತ್ತಿರ್ಬೋದು, ಆದರೆ ಒಂದು ಸಿಕ್ರೆನ್ಸ್ ಆರ್ಡ್ರಲ್ಲಿ ಹಾಕೊಂಡು ಬಂದು ನಿಮ್ಗೆ ಹೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಾನಿದ್ದೆ. ಹೇಳಿದ್ದೀನಿ ಅಂತ ಅನಿಸುತ್ತೆ. ಇನ್ನೊಂದು 2 ಸ್ಲೈಡ್ಸ್ ಇದೆ ಮೋಸ್ಟ್ಲಿ. ಎಸ್, ದಿಸ್ ಇಸ್ ಎ ಬಿಗ್ ಲಿಸ್ಟ್. ಇಡೀ ಅವರ ಕ್ವಾಲಿಫಿಕೇಷನ್ನ ಲಿಸ್ಟ್ ಇಲ್ಲಿದೆ. ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಡ್ತಾರೆ. ಆಮೇಲೆ ಕರೆದು ಓಸ್ಮಾನ್ ಯೂನಿವರ್ಸಿಟಿಯಿಂದನೂ ಆಗಿದೆ, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲೂ ಆಗಿದೆ. ಆಮೇಲೆ ನಂಬರ್ 1 ಸ್ಕಾಲರ್ ಅಂತ ಕೊಲಂಬಿಯಾ ಯೂನಿವರ್ಸಿಟಿಯವರು ಹಾಕಿದ್ದಾರೆ. ನೆಕ್ಸ್ಟ್ ಸ್ಲೈಡ್. ಮಹಾರ್ ರೆಜಿಮೆಂಟ್ ಮತ್ತೆ ಇನ್ನೊಮ್ಮೆ ಸ್ಥಾಪನೆ ಮಾಡೋದಕ್ಕೂ ಅವ್ರ ದೊಡ್ಡ ಶಕ್ತಿ ಇದೆ. ಇವತ್ತಿಗೂ ಕೂಡ ಭಾರತೀಯ ಸೇನೆಯಲ್ಲಿ ಮಹಾರ್ ರೆಜಿಮೆಂಟ್ನ ಪದಕಗಳು ಹೆಚ್ಚಿವೆ. ನೆನಪಿರಲಿ ನಿಮಗೆ. ಶೌರ್ಯ ಪ್ರಶಸ್ತಿಗಳು ಅತಿ ಹೆಚ್ಚಾಗಿ ಪಡ್ಕೊಂಡಿರುವಂಥ ರೆಜಿಮೆಂಟ್ ಯಾವುದು ಅಂದರೆ ಮಹಾರ್ ರೆಜಿಮೆಂಟ್. ನೆಕ್ಸ್ಟ್, ದೀಸ್ ಆರ್ ಆಲ್ ದ ಬುಕ್ಸ್. ಅಂಬೇಡ್ಕರ್ ಗೈಡು ಟೀಚರ್ಸ್ಗಳದ್ದು ನೋಡಿದ್ರಿ ನೀವು. ಈಗ ಅಂಬೇಡ್ಕರ್ ಪುಸ್ತಕಗಳು ನೋಡಿ, ಇಷ್ಟೆಲ್ಲ ಬರ್ದವ್ರು ಅಂಬೇಡ್ಕರ್ಗೆ. ನೆಕ್ಸ್ಟ್, ನೆಕ್ಸ್ಟ್, next. Okay, so these are the certificates. Okay, the barrister do adu doctor of law. Yes. So thank you very much for your patient listening. ಸೊ ಅಂಬೇಡ್ಕರ್ ಅಂದರೆ ಶಿಕ್ಷಣ, ಶಿಕ್ಷಣ ಅಂದರೆ ಅಂಬೇಡ್ಕರ್. ಹಾಗಾಗಿ ನಾವು ಅಂಬೇಡ್ಕರ್ನ ಓದ್ಕೊಂಡಷ್ಟು, ಅವರ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡಷ್ಟು ನಮ್ಮಲ್ಲಿ ಮೊದಲು ಬದಲಾವಣೆ ಆಗುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಮಾತಾಡ್ತಾ ಇದ್ದೆ ಪ್ರೊಫೆಸರ್ ಜೊತೆ. ಅಂಬೇಡ್ಕರ್ ಅವರನ್ನು ನೀವು ಹೇಗೆ ಓದ್ತಾ ಹೋಗ್ತೀರೋ ನಿಮ್ಮಲ್ಲಿ ವಿಚಿತ್ರ ಬದಲಾವಣೆ ಬರ್ತಾ ಹೋಗುತ್ತೆ. ನಿಮಗೆ ಬೋರ್ ಅನ್ಸೋದೇ ಇಲ್ಲ. ಅದು ಒಂದು ಹೊಸದು ಕಲಿಯೋದಕ್ಕೆ ಅವಕಾಶ ಇದ್ದೇ ಇರುತ್ತೆ. ನಾನು ಮೊನ್ನೆ ಇದೆಲ್ಲ ಸ್ಲೈಡ್ಸ್ ಮಾಡಬೇಕಾದ್ರೆ ನನಗೊಂದಿಷ್ಟು ಅನಿಸಿದೆ ಅನ್ನೋದನ್ನು ಅದೇ ಹೇಳಿದೆ ನಿಮಗೆ. ಆ್ಯಕ್ಚುಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ನಮ್ಮ ಸಾಮಾಜಿಕ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಹೇಗೆ ಪ್ರಯತ್ನ ಪಡಬೇಕು ಅನ್ನುವಂಥ ಚಿಂತನೆಗಳು ಶುರು ಆಗಬೇಕು ನಮ್ಗೆ, ಅಥವಾ ನಾನು ಹೇಗೆ ಬಳಸ್ಕೊಳ್ತಾ ಇದ್ದೀನಿ ಅನ್ನೋದು. ಸೊ ಹಾಗಿದ್ದಾಗ ಬೇರೆ ಬೇರೆ ರಂಗಗಳಿಂದ ಅಂಬೇಡ್ಕರ್ನ ಹೇಗೆಲ್ಲ ನಾವು ಪ್ರತಿನಿಧಿಸ್ತೀವೋ, ಹೇಗೆಲ್ಲ ಅವ್ರನ್ನ ಪರಿಗಣಿಸ್ತೀವೋ, ಅದನ್ನು ಪ್ರಸ್ತುತ ಕಾಲಕ್ಕೆ ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಆ ಎಲ್ಲ ಅಂಶಗಳನ್ನು, ಎಲ್ಲ ಅವರ ವಿಶೇಷ ಗುಣಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ಅದು ಸಾಧ್ಯತೆ ಇದೆ. ಇದು ಬರೀ ತಳ ಸಮುದಾಯದವರಿಗೆ ಮಾತ್ರ ಅಲ್ಲ. ತಳ ಸಮುದಾಯದವರಿಗೆ ವಿಶೇಷವಾಗಿ ಕೆಲವೊಂದು ಹೇಳಿದ್ದಾರೆ, ಆದರೆ ಓವರಾಲ್ ಹೇಳಿರೋದು ಎಲ್ರಿಗೂ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಆ ಎಲ್ಲ ಮಾನವೀಯ ನೆಲೆಯಲ್ಲಿ ಅಂಬೇಡ್ಕರ್ನ ನೋಡಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಖಂಡಿತವಾಗಲೂ ನಾವು ಒಳ್ಳೆಯ ಆದರ್ಶ ನಾಗರಿಕರಾಗ್ತೀವಿ. ಸೊ ಎಲ್ಲಿವರೆಗೆ ನಾವು ಈ ಜಾತಿ ಅನ್ನೋದು ಇನ್ನೂ ಇಟ್ಕೊಂಡು ಇಷ್ಟೆಲ್ಲ ಓದ್ದ ಮೇಲೂ, ಇಷ್ಟೆಲ್ಲ ಸರ್ಕಾರದ ಸವಲತ್ತುಗಳನ್ನು ಬಳಸ್ಕೊಂಡ ಮೇಲೂ ಅಂತೀವಿ ಅಂದರೆ ನಾವು ಖಂಡಿತವಾಗಲೂ ಭಾರತೀಯರಾಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅಂಬೇಡ್ಕರ್ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ 100 ವರ್ಷದ ಹಿಂದೆಯೇ. ಅವ್ರು ಕ್ಲಿಯರಾಗಿ ಹೇಳ್ತಾರೆ ಯಾಕೆ ಸ್ವತಂತ್ರ ಸಂಗ್ರಾಮ ಫ್ಲಾಪ್ ಆಯಿತು ಅನ್ನೋದಕ್ಕೆ ರೀಸನ್ ಹೇಳ್ತಾರೆ ಅಂಬೇಡ್ಕರ್. ಬೇರೆಯವ್ರೆಲ್ಲ ಮದ್ದುಗುಂಡುಗಳು ಇರಲಿಲ್ಲ, ಸೈನ್ಯ ಕಡಿಮೆ ಇತ್ತು ಅಂತ ಬೇರೆಯವ್ರು ಹೇಳಿದ್ರೆ, ಅಂಬೇಡ್ಕರ್ ಹೇಳ್ತಾರೆ ಜಾತಿ ಬಳಸಿದ್ದಕ್ಕೆ ಸೋತಿರಿ ನೀವು ಅಂತ. ಅದನ್ನು ಬೇರೆ ಯಾವ ಇತಿಹಾಸಕಾರನೂ ಹೇಳಲ್ಲ, ಯಾವ ಇತಿಹಾಸಕಾರನೂ ಹೇಳಲ್ಲ. ಆ್ಯಕ್ಚುಲಿ ರಾಜ್ಯಗಳ ಮಧ್ಯೆ ಸೌಹಾರ್ದತೆ ಇರಬೇಕು ಅಂತ ಹೇಳ್ತಾರೆ ಅಂಬೇಡ್ಕರ್. ಇಲ್ಲಾಂದರೆ ನೀವು ದೇಶ ಕಟ್ಟಕ್ಕೆ ಆಗಲ್ಲ ಅಂತ. ಈಗ ಬರೀ ತಮಿಳ್ನಾಡು ನೋಡಿದ್ರೆ ಕರ್ನಾಟಕ ಆಗಲ್ಲ, ಕರ್ನಾಟಕ ನೋಡಿದ್ರೆ ಮಹಾರಾಷ್ಟ್ರ ಆಗಲ್ಲ. ಯಾವ ಪೊಲಿಟಿಕಲ್ ಪಾರ್ಟಿ ನಿಂತ್ಕೊಂಡು ಹೇಳ್ತಾ ಇದೆ ಇಟ್ ಈಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅಲ್ವಾ? ವೇರ್ ವಿ ಆರ್ ಗೋಯಿಂಗ್ ಆ್ಯಕ್ಚುಲಿ.
ಸೊ ಹಾಗಾಗಿ ಈ ಥರದ ಚಿಂತನೆಗಳು ಹೆಚ್ಚೆಚ್ಚಾದಾಗ ಐ ಆಲ್ವೇಸ್ ಫೀಲ್ ವೆರಿ ಪ್ರಿವಿಲೇಜ್ ಟು ಕಮ್ ಟು ದಿಸ್ ಸೆಂಟರ್. ಯಾಕಂದರೆ ಬಹಳ ವಿಶೇಷವಾಗಿ ಬೌದ್ಧಿಕವಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಈ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡುತ್ತೆ. ಹಿರಿಯರಾದಂಥ ಸೋಮಶೇಖರ್ ಸರ್ ಇದ್ದಾರೆ, ನರೇಂದ್ರ ಅವರಿದ್ದಾರೆ ಆ್ಯಕ್ಚುಲಿ, ಮತ್ತು ಎಲ್ಲ ಸ್ನೇಹಿತರಿದ್ದೀರಿ. ಸೊ ಈ ಥರದ ಚಿಂತನೆಗಳು ನಿಮ್ಮಲ್ಲಿ ಬಂದಾಗ ಬರವಣಿಗೆ ಮುಖಾಂತರ ಅದನ್ನು ಹೊರಹಾಕೋ ಪ್ರಯತ್ನ ಮಾಡಿ. ಅಂಬೇಡ್ಕರ್ ಅಂದರೆ ಬರೀ ಅವ್ರ ಲೈಫು ಏನಿದೆ ಅಷ್ಟು ಹೇಳೋದ್ರಲ್ಲಿ ಅರ್ಥ ಇಲ್ಲ ಆ್ಯಕ್ಚುಲಿ. ಅದನ್ನು ತಾರ್ಕಿಕವಾಗಿ, ಬೌದ್ಧಿಕವಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಹೇಗೆ ನೋಡ್ತೀವಿ ಪ್ರತಿಯೊಂದು ಘಟನೆಯನ್ನು ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ಘಟನೆಗಳು ಇಟ್ಕೊಂಡು ನಾವು ಹೆಚ್ಚೆಚ್ಚಾಗಿ ಬರೆದು ಹೆಚ್ಚೆಚ್ಚಾಗಿ ಮಾತಾಡಿದಾಗ ಒಂದು ಹೊಸ ಅಂಬೇಡ್ಕರನ್ನು, ಹೊಸ ಭಾರತೀಯತೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಭಾರತೀಯರ ಪರವಾಗಿ ಅಂಬೇಡ್ಕರ್ನ ನಾವು ಗೌರವಿಸೋಣ ಮತ್ತು ಆರಾಧಿಸೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಐ ಥ್ಯಾಂಕ್ ಯು ಫಾರ್ ದ ಅಪಾರ್ಚುನಿಟಿ ಫಾರ್ ಗಿವಿಂಗ್ ಮೀ ಆ್ಯಂಡ್ ಐ ರಿಯಲಿ ಫೀಲ್ ಪ್ರಿವಿಲೇಜ್ ಟು ಬಿ ಎ ಪಾರ್ಟ್ ಆಫ್ ಇಟ್. ಅಂಬೇಡ್ಕರ್ನ ಮತ್ತೆ ಓದ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ, ಮತ್ತೆ ನನ್ನ ಧನ್ಯನಾಗಿದ್ದೀನಿ ಅನ್ನುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ರಿಯಲಿ ನಾಟ್ ಫ್ರಮ್ ಇಂಟಲೆಕ್ಚುಯಲ್ ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ಟೆಲ್ಲಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಯಾವತ್ತು ಸ್ಪಿರಿಚುವಲ್ ಇಂಟೆಲಿಜೆನ್ಸ್ ಈಸ್ ದ ಹೈಯೆಸ್ಟ್ ಇಂಟೆಲಿಜೆನ್ಸ್ ಅಂತ ಅಂಬೇಡ್ಕರ್ ಹೇಳ್ತಾರೆ ಲಾಸ್ಟಿಗೆ. ಯಾಕೆ ಅವ್ರು ಬೌದ್ಧಿಸಮ್ ಬರ್ತಾರೆ ಅಂದರೆ ಅದಕ್ಕಿದೆ. ಹಾಗಾಗಿ ಯಾರೆಷ್ಟೇ ಒಳ್ಳೆಯವರಾದರೂ ಕೂಡ, ಎಷ್ಟೇ ಜಾಣರಿದ್ದರೂ ಕೂಡ ಸ್ಪಿರಿಚುಯಾಲಿಟಿ ಬಂದಾಗ ಮಾತ್ರ ನಾವು ಹೈಯೆಸ್ಟ್ ಲೆವೆಲ್ಗೆ ಹೋಗ್ತೀವಿ. ಹಾಗಾಗಿ ಅಂಬೇಡ್ಕರ್ ಅವರನ್ನು ಓದಿದಾಗ, ಅಂಬೇಡ್ಕರ್ ಅವರನ್ನು ಅನುಸರಿಸಿದಾಗ ಆ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಬರುತ್ತೆ. ಯಾಕಂದರೆ ಅಂಬೇಡ್ಕರ್ ಅಂದ್ರೇ ಮಾನವೀಯತೆ, ಮಾನವೀಯತೆ ಅಂದ್ರೇ ಅಂಬೇಡ್ಕರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ರೊಫೆಸರ್ ಜಗನ್ನಾಥ್ ದಾಂಗೆ